21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕಾಗಿ ಎಲ್ಲ ಆಶ್ರಮ ಬಂಧುಗಳಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಮಹೋತಾರ್ ಬಾಬಾ ಮತ್ತೆ ಸುಭಾಷ್ ಪದ ಚೈತನ್ಯ ಮಹಾಪ್ರಭುಗಳ ಆಶೀರ್ವಾದ, ಸ್ವರ್ಣಮಾಲ ಅಮ್ಮನವರ ಆಶೀರ್ವಾದ, ಹಾಗೆ ಮಹೋತಾರ್ ಫೌಂಡೇಶನ್ ಸಂಸ್ಥಾಪಕರಾದಂತ ಶ್ರೀ ರಂಗನಾಥ್ ಗುರುಜಿಗಳ ಆಶೀರ್ವಾದ, ಹಾಗೆ ನನ್ನ ತಂದೆ ತಾಯಿಗಳ ಆಶೀರ್ವಾದ, ಹಾಗೆ ನನ್ನ ಮಾರ್ಗದರ್ಶಕರಾದಂತ ಗೀತಾ ನಾಯಕ್ ನಟಿ ಮೇಡಮ್ ಆಶೀರ್ವಾದದಿಂದ ಧ್ಯಾನವನ್ನ ಶುರು ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಧ್ಯಾನಕ್ಕೆ ಸಜ್ಜಾಗೋಣ ಮಾಸ್ಟರ್ಸ್. ಬೆನ್ನು ನೇರವಾಗಿರಲಿ. ಎಲ್ಲರೂ ಪಕ್ಕದಲ್ಲಿ ಒಂದ್ ಗ್ಲಾಸ್ನ ನೀರ್ ಇಟ್ಕೊಳ್ಳಿ, ಒಂದ್ ಗ್ಲಾಸ್ ನೀರನ್ನ ಕುಡಿದು ಕೂತ್ಕೊಳ್ಳಿ. ಕೆಳಗಡೆ ಕೂತ್ಕೊಳ್ಳೋಂಥವ್ರು ಒಂದ್ ಚಾಪೆನ ಹಾಕೊಂಡು, ಇಲ್ಲ ಒಂದ್ ಮ್ಯಾಟ್ನ ಹಾಕೊಂಡು, ಕೈಗಳನ್ನ ಈ ರೀತಿ ಲಾಕ್ ಮಾಡ್ಕೊಂಡು, ಕಾಲ್ಗಳನ್ನ ಈ ರೀತಿ ಲಾಕ್ ಮಾಡ್ಕೊಂಡು ಕೂತ್ಕೊಳ್ಳಿ ಮಾಸ್ಟರ್ಸ್. ಇಲ್ಲ ಚೇರ್ ಮೇಲೆ, ಸೋಫಾ ಮೇಲೆ ಕೂತ್ಕೊಳ್ಳೋಂಥವ್ರು ಕಾಲ್ಗಳನ್ನ ಈ ರೀತಿ ಲಾಕ್ ಮಾಡ್ಕೊಳ್ಳಿ, ಕೈಗಳನ್ನ ಈ ರೀತಿ ಲಾಕ್ ಮಾಡ್ಕೊಂಡು ಧ್ಯಾನಕ್ಕೆ ಕೂತ್ಕೊಳ್ಳೋಣ ಮಾಸ್ಟರ್ಸ್. ಬೆನ್ನು ನೇರವಾಗಿರಲಿ, ಕತ್ತು ನೇರವಾಗಿರಲಿ. ನಿಧಾನವಾಗಿ 3 ಬಾರಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ 3 ಬಾರಿ ಉಸಿರನ್ನು ಆಚೆ ಹಾಕುತ್ತಾ ನಾವು ಆನಾಪಾನಸತಿ ಮಾಡೋಣ. ಆನಾಪಾನಾಸತಿ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. 2500 ವರ್ಷಗಳ ಹಿಂದೆ ಗೌತಮ ಬುದ್ಧರು ಪಾಳಿ ಭಾಷೆಯಲ್ಲಿ ಬಳಸಿದಂತ ಆನಾಪಾನ ಸತಿ ಧ್ಯಾನ. ನಮ್ಮ ಉಸಿರಾಟದ ಮೇಲೆ ಗಮನವನ್ನ ಇಡೋಣ ಮಾಸ್ಟರ್ಸ್. ಒಳ ಹೋಗುತ್ತಿರುವ ಉಸಿರು, ಆಚೆ ಬರುತ್ತಿರುವ ಉಸಿರು. ನಮ್ಮ ಶ್ವಾಸದ ಮೇಲೆ ಗಮನವನ್ನ ಇಡೋಣ ಮಾಸ್ಟರ್ಸ್. ಯಾವುದೇ ಜಪ ತಪ ಮಂತ್ರಗಳ ಉಚ್ಚಾರಣೆ ಬೇಡ ಮಾಸ್ಟರ್ಸ್. ಏನೇ ನೆಗೆಟಿವ್ಸ್ ಬಂದ್ರು ಕೂಡ ಅದನ್ನ ಮನಸ್ಸಿನಿಂದ ಆಚೆ ಹಾಕುತ್ತಾ ನಮ್ಮ ಶ್ವಾಸದ ಮೇಲೆ ಗಮನವನ್ನ ಇಡೋಣ ಮಾಸ್ಟರ್ಸ್. ಉಸಿರಿದ್ದರೆ ಶಿವ, ಉಸಿರಿಲ್ಲದಿದ್ದರೆ ಶವ. ನಮ್ಮ ಶ್ವಾಸದ ಮೇಲೆ ಗಮನವನ್ನ ಇಡೋಣ ಮಾಸ್ಟರ್ಸ್. ಸಾರಿ ಮಾಸ್ಟರ್ಸ್. ಮ್ಯಾಮ್, ಮ್ಯೂಸಿಕ್ ಪ್ಲೀಸ್. ಓಕೆ ಮ್ಯಾಮ್. ಥ್ಯಾಂಕ್ ಯು. 20 ನಿಮಿಷಗಳ ಕಾಲ ಸಂಗೀತ ಧ್ಯಾನವನ್ನು ಮಾಡೋಣ. ಇನ್ನು 10 ನಿಮಿಷಗಳ ಕಾಲ ಶೂನ್ಯ ಸ್ಥಿತಿಯಲ್ಲಿ ಮೌನ ಧ್ಯಾನವನ್ನು ಮಾಡೋಣ ಮಾಸ್ಟರ್. ನಾವು ಕೂಡ ಕಣ್ಣನ್ನ ಬಿಡಬೇಡಿ ಮಾಸ್ಟರ್.
ಮ್ಯೂಸಿಕ್ ಸ್ಟಾಪ್ ಮಾಡಿ. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಇನ್ನು 10 ನಿಮಿಷಗಳ ಕಾಲ ಶೂನ್ಯ ಸ್ಥಿತಿಯಲ್ಲಿ ಮೌನ ಧ್ಯಾನವನ್ನ ಮುಂದುವರಿಸೋಣ ಮಾಸ್ಟರ್ಸ್. ನಾವು ಹೇಳುವವರೆಗೂ ಯಾರು ಕೂಡ ಕಣ್ಣನ್ನ ಬಿಡಬೇಡಿ ಮಾಸ್ಟರ್ಸ್.
ಇನ್ನ 3 ನಿಮಿಷಗಳ ಕಾಲ ಶೂನ್ಯ ಸ್ಥಿತಿಯಲ್ಲಿ ಧ್ಯಾನವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಇನ್ನ 10 ಸೆಕೆಂಡ್ಗಳ ಕಾಲ ಶೂನ್ಯ ಸ್ಥಿತಿಯಲ್ಲಿ ಮೌನ ಧ್ಯಾನವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್.
ಇನ್ನು 5 ಸೆಕೆಂಡ್ಗಳ ಕಾಲ ಶೂನ್ಯ ಸ್ಥಿತಿಯಲ್ಲಿ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಪರಿಸರ ಎಚ್ಚರಿಕೆ ಸ್ಥಿತಿಗೆ ಬರೋಣ ಮಾಸ್ಟರ್ಸ್. ಯಾರು ಡೀಪ್ ಆಗಿ ಧ್ಯಾನ ಮಾಡ್ತಾ ಇರೋಂಥವ್ರು ಹಾಗೆ ಧ್ಯಾನವನ್ನ ಮುಂದುವರಿಸಿ ಮಾಸ್ಟರ್ಸ್. ಹಾಗೆ ಎಲ್ಲರೂ ದೇಹ ಎಚ್ಚರಿಕೆಯ ಸ್ಥಿತಿಗೆ ಬರೋಣ ಮಾಸ್ಟರ್ಸ್. ಕಾಲುಗಳನ್ನು ಸಡಿಲಿಸಿಕೊಂಡು ಕೈಗಳನ್ನು ಬಿಡಿಸಿಕೊಂಡು ನಿಧಾನವಾಗಿ ಕೈಗಳನ್ನು ಉಜ್ಜುತ್ತಾ ಕಣ್ಣುಗಳ ಮೇಲೆ ತರೋಣ ಮಾಸ್ಟರ್ಸ್. ಕಣ್ಣುಗಳ ಮೇಲೆ ಇಟ್ಟುಕೊಂಡು ನಿಧಾನವಾಗಿ ಕಣ್ಣನ್ನು ಬಿಡುತ್ತಾ ಹಸ್ತದಲ್ಲಿರುವ ಕೈಗಳಲ್ಲಿರುವ ಅಂಗೈಗಳ ರೇಖೆಗಳನ್ನು ನೋಡುತ್ತಾ ಕಣ್ಣನ್ನ ಬಿಡೋಣ ಮಾಸ್ಟರ್ಸ್. ಹಾಗೆ ಪಕ್ಕದಲ್ಲಿ ಇಟ್ಕೊಂಡಿರಂತ ಒಂದು ಗ್ಲಾಸ್ನ ಸಿಪ್ ಬೈ ಸಿಪ್ ನೀರನ್ನ ಕುಡಿಯಿರಿ ಮಾಸ್ಟರ್ಸ್. ಇಲ್ಲಿಯ ತನಕ ಧ್ಯಾನಕ್ಕೆ ಸಹಕರಿಸಿದಂತ ಪ್ರಕೃತಿ ಮಾತೆಗೆ, ನಮ್ಮ ದೇಹಕ್ಕೆ, ಮತ್ತೆ ಎಲ್ಲಾ ಆಶ್ರಮ ಬಂಧುಗಳಿಗೂ, ಮಹತ್ತಾರ್ ಫೌಂಡೇಶನ್ ನ ಸಿಬ್ಬಂದಿ ವರ್ಗದವರಿಗೂ ಕೂಡ ಚಪ್ಪಾಳೆಗಳ ಮೂಲಕ ಕೃತಜ್ಞತೆಯನ್ನ ಸಲ್ಲಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಈಗ ನಮ್ಗೆ ಸಮಗ್ರ ಜೀವನ ಶೈಲಿಯಲ್ಲಿ ಜ್ಞಾನ ಹಂಚ್ಲಿಕ್ಕಂತ ಶ್ರೀ ಸಣ್ಣೇಗೌಡ ಸರ್, ಆದ್ರೆ ವ್ಯಕ್ತಿ ನೇಮ್ಗೆ ಸಣ್ಣಗೌಡರಾಗಿರ್ಬೋದು, ಆದ್ರೆ ವ್ಯಕ್ತಿತ್ವದಲ್ಲಿ ಗಾಢವಾದಂತ ಜ್ಞಾನವನ್ನ ಇಟ್ಕೊಂಡಿರೋಂಥ ವ್ಯಕ್ತಿ. ಎಲ್ಲ ನಾವು ಒಂದೊಂದೇ ಪಾಯಿಂಟ್ ಬಿಡಿಸಿ ಹೇಳೋದಕ್ಕಿಂತ ಸಕಲ ಕಲಾವಲ್ಲಭ ಅಂದ್ರೆ ಖಂಡಿತ ತಪ್ಪಾಗಲ್ಲ ಮಾಸ್ಟರ್ಸ್. ಕಿರುಚಿತ್ರ ಆಗಿರ್ಬೋದು, ಯೋಗ ಮಾಡ್ಸೋದ್ರಲ್ಲಾಗ್ಬೋದು, ನಿರೂಪಣೆಯಲ್ಲಾಗ್ಬೋದು, ಪ್ರತಿ ಒಂದ್ರಲ್ಲೂ ಕೂಡ ತುಂಬಾ ಆಕ್ಟಿವ್ ಆಗಿರೋಂಥ ವ್ಯಕ್ತಿ. ಅಂತ ವ್ಯಕ್ತಿನ ಇವತ್ತು ಕ್ಲಾಸ್ಗೆ ಅವರ ಜ್ಞಾನ ಹಂಚಿಕೆಯನ್ನ ಕೊಡ್ಲಿಕ್ಕಂತ ಬರ್ತಿದ್ದಾರೆ. ಎಲ್ಲ ಆಶ್ರಮ ಬಂಧುಗಳ ಪರವಾಗಿ, ಮಹೋತ್ತರ ಫೌಂಡೇಶನ್ ನ ಸಂಸ್ಥಾಪಕರಂತ ರಂಗನಾಥ್ ಗುರೂಜಿಗಳ ಪರವಾಗಿ ಸಾರಿ ಮಾಸ್ಟರ್ಸ್, ಸರ್ನ ವೆಲ್ಕಮ್ ಮಾಡೋಣ ಮಾಸ್ಟರ್ಸ್. ವೆಲ್ಕಮ್ ಸರ್. ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ನಾನು ಮಾತಾಡೋದು ಸ್ಪಷ್ಟವಾಗಿ ಕೇಳ್ತಾ ಇದ್ರೆ ಮೇಡಮ್? ಎಸ್ ಸರ್, ಕೇಳಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಎಸ್, ಈ ಒಂದು ಅವಕಾಶವನ್ನು ಪಾಲಿಸಿಕೊಟ್ಟಿರ್ತಕ್ಕಂಥ ಮೊಟ್ಟ ಮೊದಲನೇದಾಗಿ ಮಹಾವತಾರ್ ಫೌಂಡೇಶನ್ಗೆ ನಾನು ಅನಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಧ್ಯಾನದಿಂದ ಏನೆಲ್ಲ ಪಡ್ಕೋಬಹುದು ಅಂತಕ್ಕಂಥ ಒಂದು ಮಾರ್ಗವನ್ನು ತೋರಿಸ್ಕೊಟ್ಟಿರ್ತಕ್ಕಂಥ ಮಹಾವತಾರ್ ಬಾಬಾಜಿ ಅವರಿಗೂ, ಅವ್ರು ಕೊಟ್ಟಿರ್ತಕ್ಕಂಥ ಸಂದೇಶವನ್ನ ಜನಸಾಮಾನ್ಯರಿಗೂ ಕೂಡ ತಿಳಿಸಿಕೊಟ್ಟಿರ್ತಕ್ಕಂಥ ಪತ್ರಿಜಿ ಗುರುಗಳಿಗೂ ಹಾಗೂ ನನ್ನ ತಂದೆ ತಾಯಿಗಳಿಗೂ ತಮ್ಮೆಲ್ಲರೂ ಕೂಡ ವಂದಿಸುತ್ತಾ, ಇವತ್ತಿನ ಒಂದು ವಿಶೇಷತೆ ಪ್ರತಿ ಶುಕ್ರವಾರದ ವಿಶೇಷ ಸಂಚಿಕೆ ಸಮಗ್ರ ಜೀವನ ಶೈಲಿ ಅಂತಕ್ಕಂಥದ್ದು ಬರುತ್ತೆ ಮಾಸ್ಟರ್ಸ್. ಇದರಲ್ಲಿ ಇವತ್ತು ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ದೇಸಿ ಹಸು, ಅದರ ಉತ್ಪನ್ನಗಳು ಏನೆಲ್ಲ ಬರ್ತವೆ, ಯಾವ ಇದರಲ್ಲಿ ಬಳಕೆ ಮಾಡಬಹುದು ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ 2-3 ಟಾಪಿಕ್ ಕೂಡ ಕೊಟ್ಟಿದ್ದೆ ನಾನು, ದೇಸಿ ಹಸುವಿನ ಉತ್ಪನ್ನಗಳ ಬಳಕೆ ಎಲ್ಲೆಲ್ಲಿ ನಾವು ಹೇಗೆ ಮಾಡಬಹುದು ಅಂತ ಹೇಳ್ಬಿಟ್ಟು. ಇದರಲ್ಲಿ ವಿಶೇಷವಾಗಿ ಇವತ್ತು ನಾನು ಕೊಡ್ತಕ್ಕಂಥ ವಿಷಯ ಏನಂತಂದ್ರೆ, ದೇಸಿ ಹಸುವಿನ ಆ ಸಗಣಿ ಏನ್ ಬರುತ್ತಲ್ಲ, ಅದನ್ನ ಬರ್ನ್ ಮಾಡಿದಾಗ ಸುಟ್ಟಾಗ ಬರ್ತಕ್ಕಂಥ ಬೂದಿ ಅಂತ ಹೇಳ್ತಾರೆ, ಅದರ ಉಪಯೋಗ ಎಲ್ಲೆಲ್ಲಿ ನಾವು ಬಳಕೆ ಮಾಡಬಹುದು, ಅದ್ರ ವಿಶೇಷತೆ ಏನಿದೆ ಅಂತಕ್ಕಂಥದ್ದನ್ನ ನೋಡೋಣ. ಇವಾಗ ಸಾಮಾನ್ಯವಾಗಿ ಹಿಂದಿನ ಹಿರಿಯರೆಲ್ಲ ಅದ್ರ ಎಲ್ಲೋ ಕಡೆ ದೇಸಿ ಹಸುವಿನೇ ಇರ್ತಿದ್ವಿ ಅವಾಗೆಲ್ಲ. ಈಗ ಬಂದಿದ್ದಾವೆ ಹಾಲಿನ ಉತ್ಪನ್ನ ಜಾಸ್ತಿ ಬೇಕು, ಅದು ಒಂಥರ ವಾಣಿಜ್ಯಿಕವಾಗಿ ವ್ಯಾವಹಾರಿಕವಾಗಿ ಬಂದ್ಬಿಟ್ಟಿದೆ, ಹಾಗಾಗಿ ಹಾಲಿನ ಉತ್ಪನ್ನ ಮಾಡಿ ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಹೀಗಿದ್ದಾಗ ಹಿಂದಿಗೆ ಹೋದಾಗ ನೀವೆಲ್ಲರೂ ಬಾಲ್ಯದಲ್ಲಿದ್ದಾಗ ನೋಡಿರ್ತಾರೆ, ನಿಮ್ಮ ಹಳ್ಳಿಗಳಲ್ಲಿ ಅಜ್ಜ ಅಪ್ಪ ಅವರೆಲ್ಲ ಮಾಡ್ತಕ್ಕಂಥದ್ದು ನೋಡಿರ್ತಾರ. ಅದ್ನ ಯಾವ ಸಂದರ್ಭದಲ್ಲಿ ಬಳಸ್ತಿದ್ರು ಅಂತ ಹೇಳ್ಬಿಟ್ಟು. ಇದರಲ್ಲಿ ವಿಶೇಷವಾಗಿ ನಾವು ಮಾಡ್ಬೇಕಾಗಿದ್ದು ಕುಳ್ಳುಗಳನ್ನ, ಈಗ ನಾಳೆ ಹುಣ್ಣಿಮೆ ಬರುತ್ತೆ ನೋಡ್ರಿ, ನಮ್ಮಲ್ಲೆಲ್ಲ ಮಾಡ್ತೇವಿ ಹಳ್ಳಿಗೆ ಎಲ್ಲೆಲ್ಲ ಆ ಬೆರಣಿಯನ್ನ ಸುಟ್ಟು ತಟ್ಟಿ ಒಣಗಿಸಿರ್ತಾರೆ. ಅದನ್ನ ಹಚ್ಕೊಂಡು ತಗೊಂಡು ಹೋದ್ರ ಹೊಲಕ್ಕೆ ಸುಮಾರು 1-2 ಗಂಟೆ 3 ಗಂಟೆ ಉರಿತಾ ಇರುತ್ತೆ, ಒಂದಿಷ್ಟಾಗಲ ಇರುತ್ತೆ ಅಷ್ಟೇ ಅದು ಬೆರಣಿ. ಒಂಚೂರು ಹಚ್ಕೊಂಡ್ಬಿಟ್ರೆ ಅಷ್ಟೊತ್ತನ ಹಂಗೆ ಸುಮ್ಮನೆ ಹೊಗೆಯಾಡ್ತಾ ಇರುತ್ತೆ ಅಷ್ಟೇ ಅದು, ಹೌದ್ರಾ? ಅಲ್ಲೇ ಮಾಡ್ತಾರೆ, ಅಲ್ಲಿ ಹೋಗಿ ಅದನ್ನ ಹಚ್ಚಿಬಿಟ್ಟು ಎಲ್ಲ ಭೂತಾಯಿಗೆ ಪೂಜೆ ಆದ್ಮೇಲೆ ಅದ್ರ ಮೇಲೆ ಒಂದಿಷ್ಟು ಲೋಬಾನ ಇದನ್ನೆಲ್ಲ ಹಾಕ್ತಾರೆ. ಒಳ್ಳೆ ಪರಿಮಳ ಬರುತ್ತೆ, ಒಂದು ಸ್ಮೆಲ್ ಬರುತ್ತೆ. ಈ ಒಂದು ನಿಟ್ಟಿನಲ್ಲಿ ನಾವು ಗಮನಿಸಿದಾಗ
ಆ ದೇಸಿ ಹಸುವಿನ ಉತ್ಪನ್ನಗಳಲ್ಲಿ ಆ ಸೆಗಣಿಯಿಂದ ಹಲವಾರು ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದಾರೆ. ಇವಾಗ ಊದುಬತ್ತಿಗಳು ಇರ್ಬೋದು, ಸೋಪ್ ತಯಾರು ಮಾಡ್ತಾರೆ, ಫೇಸ್ ವಾಶ್ಗೆ ಬಳಸ್ತಾರೆ, ಎಲ್ಲ ಕಡೆ ಬಳಕೆ ಮಾಡ್ತಾ ಇದಾರೆ ದೇಸಿ ಹಸುವಿನ ಉತ್ಪನ್ನಗಳು. ಅದು ಮೂಲತಃ ದೇಸಿ ಹಸುನೇ ಆಗಿರ್ಬೇಕು, ಅದ್ರ ಉತ್ಪನ್ನ ಆದ್ರೆ ಅಷ್ಟು ಬೆಟರು. ಇನ್ನು ಅದರ ಬೂದಿ ಅಂತ ಹೇಳ್ತಾರಲ್ಲ, ಅದ್ರಲ್ಲೂ ಆ ಬೂದಿಗಿಂತಲೂ ವಿಶೇಷವಾಗಿ ಇದು ಬರುತ್ತೆ ನೋಡಬಹುದು ನಾವು. ಯಾಕಂದ್ರೆ ಆ ಕುಳ್ಳನ್ನು ಜಾಸ್ತಿ ಮಾಡಿ ಸುಟ್ಟು ಬಿಟ್ಟು ಆ ಬೂದಿಯಿಂದನೇ ವಿಭೂತಿ ತಯಾರು ಮಾಡ್ತಕ್ಕಂಥದ್ದು. ಇವತ್ತೆಲ್ಲ ನಾವೆಲ್ಲ ವಿಭೂತಿ ಧರಿಸ್ತೇವೆ ಅಂತಂದ್ರೆ ಆ ದೇಸಿ ಹಸುವಿನ ಕುಳ್ಳು, ಆ ಸೆಗಣಿನ ಸುಟ್ಟು, ಒಣಗಿದ ಸೆಗಣಿ ಸುಟ್ಟು ತಯಾರಿಸಿದಂಥದ್ದೇ ವಿಭೂತಿ. ಅದು ನೋಡಿ ಎಷ್ಟೊಂದು ಅದ್ಭುತ ಇದೆ. ಹೀಗಿದ್ದಾಗ ಅದನ್ನ ನಾವೇನಾದ್ರೂ ಮಾಡಿ ಆ ದೇಸಿ ಹಸುವಿನ ಇದನ್ನ ಬಳಕೆ ಮಾಡಿ ಅಗ್ನಿಹೋತ್ರ ಮಾಡ್ತಾರೆ ನೋಡಿ. ಬೆಳಗ್ಗೆ ಸೂರ್ಯ ಉದಯ ಸಮಯಕ್ಕೂ ಸೂರ್ಯ ಅಸ್ತಾಗ ಸಮಯಕ್ಕೂ ಅಗ್ನಿಹೋತ್ರ ಮಾಡಿದಾಗ ಬರ್ತಕ್ಕಂಥ ಬೂದಿ ಇನ್ನೂ ಪವರ್ಫುಲ್ ಆಗಿರುತ್ತೆ ಅದು. ಯಾಕಂದ್ರೆ ಅದು ಒಂದು ಸರಿಯಾದ ಸಮಯಕ್ಕೆ ಬರ್ನ್ ಆಗಿರುತ್ತೆ, ಅದು ಸಮಯದ ವಿಶೇಷತೆ ಇರುತ್ತೆ. ಇನ್ನೊಂದು ಅದರಲ್ಲಿ ಆ ಚೌಕಾಕಾರವಾಗಿ ಕಾಪರ್, ತಾಮ್ರದ ಒಂದು ಪಾತ್ರೆ ಬಳಸಿರ್ತಾರಲ್ಲಿ. ಅದಕ್ಕೇನ್ ಹೇಳ್ತಾರಲ್ಲ, ಅದು ಅಗ್ನಿಹೋತ್ರ ಮಾಡ್ತಕ್ಕಂಥ ಇಕ್ವಿಪ್ಮೆಂಟ್ ಐತಲ್ಲ, ಅದ್ರಲ್ಲಿ ಹಾಕಿ ಬಳಸಿದಾಗ ಅದರ ಶಾಖ ಇದ್ರ ಶಾಖ ಸೇರಿಬಿಟ್ಟು ಅಲ್ಲಿ ಬರ್ತಕ್ಕಂಥ ಬರ್ನ್ ಆಗಿರ್ತಕ್ಕಂಥ ಬೂದಿಗೆ ಇನ್ನೂ ವಿಶೇಷತೆ ಇರುತ್ತೆ. ಜೊತೆಗೆ ಒಂದಿಷ್ಟು ಅದಕ್ಕೆ ತುಪ್ಪ ಹಾಕಿರ್ತಾರೆ. ಇವೆಲ್ಲ ಸೇರೋದ್ರಿಂದ ಅದರ ಪವರ್ ಜಾಸ್ತಿ ಆಗಿರುತ್ತೆ. ಅದನ್ನ ನಾವ್ ಎಲ್ಲೆಲ್ಲಿ ಬಳಸ್ಬಹುದು ಅಂತಂದ್ರೆ, ಅಗ್ನಿಹೋತ್ರದಿಂದ ತಂದಂತ ಬೂದಿನ ಎಲ್ಲೆಲ್ಲಿ ಬಳಸ್ಬಹುದು ಅಂತಂದ್ರೆ, ಸಾಮಾನ್ಯವಾಗಿ ನೀವು ಹೊರಗಡೆ ಏನಾದ್ರು ಹೋಗ್ಬೇಕಾದ್ರೆ ಟ್ರಾವೆಲ್ ಹೋಗ್ತಿರ್ತೀರಿ, ನೀರು ಹೋದಾಗ ಶುದ್ಧವಾದ ನೀರು ಸಿಗಲ್ಲ ನಿಮಗೆ ಕುಡ್ಲಿಕ್ಕೆ, ಯಾವ ನೀರ್ ಇರ್ತೋ ಗೊತ್ತಿಲ್ಲ. ಹೀಗಿದ್ದಾಗ ಅದನ್ನ ಒಂಚೂರು ಪಾಕೆಟ್ ನಲ್ಲಿ ನೀವು ಕಟ್ಟಿಟ್ಕೊಂಡು ಹೋದ್ರೆ, ನೀವೇನಾದ್ರೂ ಅಗ್ನಿಹೋತ್ರ ಮಾಡಿದ್ದಿತ್ತು ಅಂದ್ರೆ, ಅಥವಾ ಯಾರಾದ್ರೂ ಮಾಡ್ಯಾರಂದ್ರೆ ಅದ್ ಇಸ್ಕೊಂಡ್ರು ಪರವಾಗಿಲ್ಲ, ಅದಿಷ್ಟು ನಿಮ್ ಜೊತೆ ಯಾವಾಗ್ಲೂ ಇಟ್ಕೊಂಡ್ರೆ ಹೊರಗಡೆ ಹೋದಾಗ ನಿಮಗೆ ನೀರು ಶುದ್ಧತೆ ಇಲ್ಲ ಅಂತ ಅನ್ಸಿದಾಗ ಆ ಕುಡಿಯುವ ನೀರಿನಲ್ಲಿ ಒಂದ್ ಚಿಟಿಕೆ ಹಾಕಿ ಕುಡಿಯೋದ್ರಿಂದ ಆ ನೀರನ್ನ ಪವರ್ಫುಲ್ ಮಾಡುತ್ತೆ, ಶುದ್ಧ ಮಾಡ್ಕೊಡ್ತಕ್ಕಂಥ ಶಕ್ತಿ ಈ ಅಗ್ನಿಹೋತ್ರದ ತಯಾರಿಗಿರ್ತಕ್ಕಂಥ ಬೂದಿಗೆ ಇದೆ ಸ್ನೇಹಿತರೆ. ನೋಡ್ರಿ, ಸಾಮಾನ್ಯ ಕೂಳು ಸುಟ್ಟಾಗ ವಿಭೂತಿ ಆಯ್ತು, ಅದು ನಮಗೆ ನೊಸಲಿಗೆ ಧರಿಸ್ಲಿಕ್ಕೆ ಆಯ್ತು, ಅದರಿಂದ ಭಗವಂತನ ಸಾನ್ನಿಧ್ಯಕ್ಕೆ ಹೋಗ್ಲಿಕ್ಕೆ ಮತ್ತೆ ಅವನ ಹತ್ರ ಹೋಗ್ಲಿಕ್ಕೆ, ಅವನ ಸಂಪರ್ಕ ತಗೊಳ್ಳಿಕ್ಕೆ ಒಂದು ಹೆಲ್ಪ್ ಆಯ್ತು. ಇನ್ನು ಅಗ್ನಿಹೋತ್ರದಿಂದ ಬಂದಂತ ಬೂದಿ ಇಟ್ಕೊಳ್ಳೋದ್ರಿಂದ ಈ ತರ ಬೆನಿಫಿಟ್ ಇದೆ. ಇನ್ನೂ ಒಂದು ನೋಡ್ಬೋದು ಸ್ನೇಹಿತರೆ, ನಮಗೇನಾದ್ರೂ ವಿಷ ಜಂತುಗಳು ಕಚ್ಚಿದಾಗ ಅಥವಾ ಸ್ಪರ್ಶ ಮಾಡಿದಾಗ, ಸ್ಪರ್ಶ ಅಂತಂದ್ರೆ ಈ ಕಂಬಳ ಕೂರಿ ಅಂತ ಹೇಳ್ತಾರೆ, ಮೈ ತುಂಬಾ ಕೂದಲುಗಳಿರ್ತವೆ, ಜಸ್ಟ್ ಅದು ಎಲ್ಲಿಯಾದ್ರೂ ಹತ್ತಿ ಬಿಟ್ರೆ ಸಾಕು, ಹಂಗ ನವ 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 ಅಂತಿರುತ್ತೆ, ಸಮಾಧಾನ ಇರಲ್ಲ. ಜಸ್ಟ್ ಈ ದೇಸಿ ಹಸುವಿನ ಕುಳ್ಳಿನ ತಯಾರಿರ್ತಕ್ಕಂಥ ಬೂದಿ ನಿಮ್ಮಲ್ಲಿ ಏನಾದ್ರೂ ಇದ್ರೆ ಚೂರನ್ನ ಹಸಿ ಮಾಡಿ ಅದ್ರ ಮೇಲೆ ಒರೆಸಿ ಬಿಟ್ರೆ ಸಾಕು, ತಕ್ಷಣ ಅದು ಉರಿತಕ್ಕಂಥ ನವೆ ಬರ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಜೊತೆಗಿನ್ನ ಚೇಳು ಕುಟುಕಿದ್ರೆ ಅಥವಾ ಜೇನು ಹುಳುಗಳು ಕಚ್ಚಿದ್ರೆ ಆ ಸಂದರ್ಭದಲ್ಲಿ ಏನ್ ಮಾಡ್ಬೋದು, ಅದು ಇತ್ತು ರೆಡಿ ಇತ್ತು ಅಂತಂದ್ರೆ ತಕ್ಷಣ ಅದನ್ನ ಸ್ವಲ್ಪ ಕಲಿಸ್ಬಿಟ್ಟು ಮೇಲೆ ಲೇಪನ ಮಾಡ್ಬಿಟ್ರೆ ಸಾಕು, ಒಂದ್ ಅರ್ಧ ಗಂಟೆ ಬಿಟ್ರೆ ನೋವು ಶಮನ ಆಗುತ್ತೆ, ಆ ನಂತರ ತೊಳ್ಕೊಬಹುದು ನೀವು. ನೋಡಿ ಎಷ್ಟೊಂದು ಅದ್ಭುತ ಅಲ್ವಾ ಸ್ನೇಹಿತರೆ. ಅದಕ್ಕೆ ದೇಸಿ ಹಸುವಿನ ಉತ್ಪನ್ನದ ಬಳಕೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಬೂದಿದ ಬಳಕೆ ಬಹಳ ಇದೆ. ಈ ತರ ಬಳಕೆ ಮಾಡ್ಬೋದು. ಇದನ್ನ ನಮಗೆ ರಂಗನಾಥ್ ಗುರುಜಿಗಳು ಸುಮಾರು ಕ್ಲಾಸ್ಗಳಲ್ಲಿ ಸುಮಾರು ಸಾರಿ ಕೊಟ್ಟಿದ್ದಾರೆ. ಅದನ್ನ ನೋಡಿದಾಗ ಇನ್ನೊಂದು ಹೇಳ್ತಾರೆ ಏನಂದ್ರೆ, ಆ ದೇಸಿ ಹಸುವಿನ ಸೆಗಣಿ ಐತಲ್ಲ, ನೀವು ಫ್ರಿಜ್ ಒಳಗೆ ಇಡೋದ್ರಿಂದ ಒಂದು ತುಂಡು ತಗೊಂಡು ಫ್ರಿಜ್ ಒಳಗೆ ಇಟ್ರೆ ಅಲ್ಲಿ ನೋಡ್ರಿ ಅದು ಮುಚ್ಚಿರ್ತಾರಲ್ಲ ಯಾವಾಗ್ಲೂ, ಅಲ್ಲಿ ಒಂದು ತರದ ಬ್ಯಾಕ್ಟೀರಿಯಾಸ್ಗಳು ಉತ್ಪತ್ತಿ ಆಗಿರ್ತಾವ, ಇಲ್ಲಿ ತರ ಬ್ಯಾಡ್ ಸ್ಮೆಲ್ ಇರುತ್ತೆ ಅಲ್ಲಿ ಅಲ್ವಾ. ಜಸ್ಟ್ ಒಂದು ತುಂಡನ್ನ ನೀವು ಅಲ್ಲಿ ಚೆನ್ನಾಗಿ ಒಂದು ಸೋರದೆ ಇರ್ತಕ್ಕಂಥ ಅಥವಾ ಗಟ್ಟಿ ಇರ್ತಕ್ಕಂಥ ಬಾಕ್ಸ್ ನಲ್ಲಿ ಹಾಕಿ ಆ ಫ್ರಿಜ್ ನೊಳಗೆ ಇಟ್ಬಿಟ್ರೆ ಅಲ್ಲಿ ಯಾವುದೇ ತರದ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗದಂಗೆ ನೋಡ್ಕೊಳ್ಳುತ್ತೆ, ಗುಡ್ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ವಾವ್, ಎಷ್ಟು ವಿಶೇಷ ಅಲ್ವಾ ಸ್ನೇಹಿತರೆ. ಹೀಗೆ ಈ ತರ ಬಳಕೆ ಮಾಡ್ಕೋಬಹುದು ಅಂತ ಕೂಡ ತಿಳಿಸ್ತಾರೆ. ಇನ್ನ ದೇಸಿ ಹಸುವಿನ ಕುಳ್ಳಿನಿಂದ ತಯಾರಾಗಿರ್ತಕ್ಕಂಥ ಆ ಬೂದಿ ಏನೈತಲ್ಲ, ಅದು ಸೆಗಣಿಯಿಂದ ತಯಾರಿಸಿದ ಬೂದಿನ ನೀವು ಟೂತ್ ಪೇಸ್ಟ್ ಬಳಸ್ತಿರ್ಲ, ಪೇಸ್ಟ್ ಬಳಸ್ಬೇಡ್ರಿ ಅಂತ ಹೇಳ್ತಾರೆ. ಯಾಕಂತಂದ್ರೆ ಪೇಸ್ಟ್ ಯಾವ್ದಕ್ಕೆ ಹಚ್ಚಿ ಬಳಸ್ತೀರಿ ನೀವು? ಬ್ರಷ್ಗೆ ಬಳಸ್ತೀರಿ. ಬ್ರಷ್ ಮಾಡಿದ್ಮೇಲೆ ಏನ್ ಮಾಡ್ತೀರಿ, ಅದ್ ಹಂಗೆ ಅಲ್ಲೇ ಇಡ್ತೀರಿ. ಅದ್ರ ಮೇಲೆ ನೊರ್ಜು ಅಥವಾ ಬ್ಯಾಕ್ಟೀರಿಯಾಗಳು ಅಲ್ಲಿ ಕುಂದಿರ್ತವೆ, ಈಗ ಕುತ್ಕೊಂಡ್ಬಿಟ್ಟು ಅಲ್ಲಿ ಮತ್ತೆ ಹೊಸ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ಅದರಿಂದ ನಮಗೆ ಸೈಡ್ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ಟೋಟಲ್ ಬ್ರಷ್ ಯೂಸ್ ಮಾಡ್ಬೇಡ್ರಿ. ಸಾಧ್ಯ ಆದ್ರೆ ನಿಮಗೆ ಹಸಿ ಕಡ್ಡಿಗಳು ಸಿಕ್ಕರೆ, ಬೇವಿನ ಕಡ್ಡಿ ಅಂತ ಹೇಳ್ತಾರೆ, ಈ ತರ ಕಡ್ಡಿಗಳು ಸಿಕ್ಕರೆ ಅಥವಾ ಹೊಂಗೆ ಕಡ್ಡಿ ಅಂತ ಹೇಳ್ತಾರೆ, ಅವು ಸಿಕ್ಕರೆ ಅದರಿಂದ ಬಳಕೆ ಮಾಡಿ. ದಿನ ಸಿಗಲ್ಲ, ಬೆರಳಿನಿಂದನೇ ಬಳಕೆ ಮಾಡ್ರಿ ಅಂತ ಹೇಳ್ತಾರೆ. ನಿಮ್ ಬೆರಳಿಂದನೇ ಹಚ್ಚಿ ತಿಕ್ರಿ ಅಂತ ಹೇಳಿ. ಹಂಗಾರೆ ಆ ಪೇಸ್ಟ್ ನ ಯಾವ ತರ ತಯಾರು ಮಾಡ್ಕೋಬಹುದು? ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಪೇಸ್ಟ್ಗಿಂತ ನೀವು ಮನೆಯಲ್ಲಿ ತಯಾರು ಮಾಡಿರ್ತಕ್ಕಂಥ ಪೇಸ್ಟ್ ನಲ್ಲಿ ವಿಶೇಷತೆ ಇದೆ, ಅದರಿಂದ ಎಕ್ಸ್ಟ್ರಾ ಲಾಭಗಳಿದಾವೆ. ಹೆಂಗ್ ಮಾಡ್ಕೊಳ್ಳೋದು? ಆ ದೇಸಿ ಹಸುವಿನ ಕುಳ್ಳನ್ನು ಸುಟ್ಟಂತ ಬಂದಂತ ಬೂದಿಗೆ ಒಂದಿಷ್ಟು ಕರ್ಪೂರ ಅಂತ ಹೇಳ್ತಾರೆ, ಪಚ್ಚ ಕರ್ಪೂರ ಅಂತ ಹೇಳ್ತಾರೆ. ಮತ್ತೆ ಉಪ್ಪು, ಇದ್ರೊಳಗೆ ವಿಶೇಷ ಬಿಳಿ ಉಪ್ಪು ಅಲ್ಲ, ಕೆಂಪು ಉಪ್ಪು ಅಂತ ಬರುತ್ತೆ ಸ್ನೇಹಿತರೆ, ಅದನ್ನು ಒಂದಿಷ್ಟು ಅಜ್ವಾನ ಅಂತ ಹೇಳ್ತಾರೆ. ಹೌದ್ರಾ? ಇವನ್ನೆಲ್ಲ ಹಾಕ್ಬಿಟ್ಟು ಸಣ್ಣಗ ಹರ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಒಂಚೂರು ತಗೊಂಡು ನೀವು
ಹಲ್ಲು ತಿಕ್ಕೊಳ್ಳೋದ್ರಿಂದ ಡಬಲ್ ಬೆನಿಫಿಟ್ ಅಂತಂದ್ರೆ ಕ್ಲೀನ್ ಆಗುತ್ತೆ, ಜೊತೆ ಜಾಸ್ತಿ ಫ್ರೆಶ್ ಏರ್ ಬಿಡಲ್ಲ. ನೀವು ಬ್ರಷ್ ಮಾಡಿ ತಿಕ್ಕಿದಾಗ ಹೊಸ ಬ್ರಷ್ ಇತ್ತು ಅಂತಂದ್ರೆ ಚುಂಚಿ ಏನ್ ಮಾಡುತ್ತೆ ಅಂದ್ರೆ ಹಲ್ಲಿನ ಮೇಲೆ ಇರ್ತಕ್ಕಂಥ ಎನಾಮೆಲ್ ಅಂತಕ್ಕಂಥ ಪೊರೆನ ಹರಿದ್ ಬಿಡುತ್ತೆ. ಅದಷ್ಟು ಗಟ್ಟಿ ಇರಲ್ಲ. ಅದು ಹರಿತು ಅಂತಂದ್ರೆ ಬ್ಯಾಕ್ಟೀರಿಯಾಗಳು ಈಸಿಯಾಗಿ ಒಳಗೆ ಹೋಗ್ತವೆ. ಒಂಥರ ಹೊಲಕ್ ಬೇಲಿ ಇದ್ದಂಗ ಅದು ಎನಾಮೆಲ್ ಪೊರೆ. ಆ ಪೊರೆ ಹರಿಬಾರ್ದು ಅಂತಂದ್ರೆ ಮತ್ತೆ ಗಮ್ ಮಸಾಜರ್ ಆಗಿನೂ ಕೆಲಸ ಮಾಡುತ್ತೆ ನೀವು ಬಳಕೆ ಮಾಡಿದ ಇದು ಪೌಡ್ರ್. ಆ ಮೇಲ್ಗಡೆ ಹೊಸಡು ಏನದಲ್ಲ, ನೀವು ಬ್ರಷ್ ಅಲ್ಲಿ ತಿಕ್ಕಿದಾಗ ನೋಡಿ ಫಾಸ್ಟ್ ಆಗಿ ಫ್ರೆಶ್ ಮಾಡಿ ತಿಕ್ಕಿದಾಗ ಆ ಹೊಸಡುಗಳಿಂದ ರಕ್ತಸ್ರಾವ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದ್ರಿಂದ ಟೋಟಲ್ ಬ್ರಷ್ ಬಳಸಬೇಡ್ರಿ. ಮಾರುಕಟ್ಟೆಯಲ್ಲಿ ಆಗಿರ್ತಕ್ಕಂಥ ಪೇಸ್ಟ್ಗಳು ಎಲ್ಲವೂ ಕೂಡ ಒಂದಿಲ್ಲ ಒಂದ್ ರೀತಿ ಕೆಮಿಕಲ್ ಇಂದನೇ ಬಂದಿರ್ತಾವ ಅಂತ. ಹೀಗಾಗಿ ಟೋಟಲ್ ಅದು ಬೇಡ. ಈ ತರದ್ ನೀವು ರೆಡಿ ಮಾಡ್ಕೊಳ್ರಿ. ನೀವು ಹೆಚ್ಚಿಗೆ ತಗೊಂಡ್ ತಿಕ್ಕಿದ್ರಿ ಏನ್ ತೊಂದ್ರೆ ಇಲ್ಲ. ಸಣ್ಣ ಮಕ್ಳು ಅಕಸ್ಮಾತ್ ಬ್ರಷ್ ಮಾಡ್ಬೇಕಾದ್ರೆ ಒಂಚೂರು ನುಂಗ್ ಬಿಡ್ತಾರ. ನುಂಗಿದ್ರಂತೂ ಬಹಳ ಚಲೋ, ಇನ್ನು ಸೈಡ್ ಎಫೆಕ್ಟ್ ಇಲ್ಲ, ನುಂಗಿರ್ ಚಲೋನೇ ಇನ್ನು. ಯಾಕಂದ್ರೆ ದೇಸಿ ಹಸುವಿನ ಬೂದಿಯಿಂದ ಆಗಿರ್ತಕ್ಕಂಥದ್ದು ಒಳಗಡೆ ಹೋಯ್ತು ಅಂದ್ರೆ ನಮ್ಗೆ ಇನ್ನು ಕೆಲಸ ಚೆನ್ನಾಗ್ ಮಾಡುತ್ತೆ, ಒಳಗಡೆ ಕ್ಲೀನ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಅದೇ ಮಾರುಕಟ್ಟೆ ತಂದಿರ್ತಕ್ಕಂಥ ಪೇಸ್ಟ್ ಒಳಗಡೆ ಹೋದ್ರೆ ಅದರಿಂದ ಸೈಡ್ ಎಫೆಕ್ಟ್ ಆಗ್ತವೆ ಮಕ್ಕಳಿಗೆ, ಹೌದ್ರಾ? ಆದ್ರಿಂದ ಈ ತರ ಎಲ್ಲಾ ಕಡೆ ಇದನ್ನ ಬಳಕೆ ಮಾಡಬಹುದು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇದರಿಂದ ಹಲ್ಲು ಕೂಡ ಅಷ್ಟೇ ಸ್ವಚ್ಛವಾಗಿ ಕಾಣುತ್ತೆ, ಹೊಸಳು ಗಟ್ಟಿಯಾಗುತ್ತೆ, ನಿಮಗೆ ಬಾಯಿ ಸ್ಮೆಲ್ ಬರಲ್ಲ. ನೀವು ನೋಡಿ ಎಂತ ಪೇಸ್ಟ್ ತಂದು ಬಳಕೆ ಮಾಡಿ ಬ್ರಷ್ ಹಚ್ಚಿ ಬಳಸ್ಯಾರ ಅಂದ್ರೆ ಬಾಯಿ ಸ್ಮೆಲ್ ಬರ್ತಾ ಇರುತ್ತೆ. ಬಟ್ ಇದರಿಂದ ಬಾಯಿ ಸ್ಮೆಲ್ ಬರಲ್ಲ. ಜೊತೆಗೆ ಇನ್ನೊಂದ್ ಹೇಳ್ತಾರೆ ಇಲ್ಲಿ ಏನಂತಂದ್ರೆ, ಯಾವತ್ತು ಕೂಡ ನ್ಯಾಲಿಗೆನ ಟಂಗ್ ಕ್ಲೀನರ್ ತಗೊಂಡು ಕ್ಲೀನ್ ಮಾಡ್ತಿರ್ತೀವಿ, ಬಟ್ ಹಂಗ್ ಮಾಡ್ಬಾರ್ದು ಅಂತ ಹೇಳ್ತಾರೆ. ನೀವು ನ್ಯಾಲಿಗೆನೇ ಹಚ್ಚಿ ಅಂದ್ರೆ ನಿಮ್ ಬೆರಳುಗಳಿಂದನೇ ಟಂಗ್ ಕ್ಲೀನ್ ಮಾಡ್ಕೊಳ್ರಿ ಅಂತ. ಅದನ್ನ ಮಾಡಿದಾಗ ಅಲ್ಲಿ ಕೆಲವೊಂದಿಷ್ಟು ಇದು ಉತ್ಪತ್ತಿ ಆಗೋದ್ರಿಂದ ಏನ್ ಅನುಕೂಲ ಆಗುತ್ತೆ ಅಂತ ಕೆಲವರು ತೊದಲಿಸ್ತಾರೆ ನೋಡಿ. ಮಾತಾಡುವಾಗ ತೊದಲು ಇರುತ್ತಲ್ಲ, ಅದನ್ನ ನಿರಂತರ ಕ್ರಮೇಣ ಮಾಡ್ತಾ ಬಂದ್ರೆ ಕ್ರಮೇಣ ಅದು ತೊದಲುವಿಕೆ ಹೋಗುತ್ತೆ ಅಂತ ಹೇಳ್ತಾರೆ. ಯಾವ್ದ್ರಿಂದ? ನಾವು ಬೆರಳಿಂದನೇ ನ್ಯಾಲಿಗೆನ ಕ್ಲೀನ್ ಮಾಡೋದ್ರಿಂದ ಅಂತೇಳಿ. ನೋಡಿ ಎಷ್ಟೊಂದು ಉಪಯೋಗ ಇದೆ. ಈ ತರ ನಾವು ಕೆಲವೊಂದು ವ್ಯವಸ್ಥೆಗಳನ್ನ ಗೊತ್ತಿದ್ದೋ ಗೊತ್ತಿಲ್ಲದ ನಾವು ತಿಳಿದ್ರೂ ಕೂಡ ತಪ್ಪು ಮಾಡ್ತಿರ್ತೀವಿ. ಬಟ್ ಅದು ತಪ್ಪು, ಅದರಿಂದ ಸೈಡ್ ಎಫೆಕ್ಟ್ ಆಗ್ತಿರುತ್ತೆ. ಅದನ್ನ ಬಿಟ್ಟಾಕ್ಬಿಟ್ಟು ಈ ತರ ದಾರಿಯಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು ಈ ಒಂದು ಸಂದೇಶದ ವಿಷಯ ಆಗಿದೆ ಸ್ನೇಹಿತರೆ. ನಿಮಗೆ ಸಾಧ್ಯ ಆದಷ್ಟು ನೀವು ಮಾರುಕಟ್ಟೆಯಲ್ಲಿ ಇವಾಗೆಲ್ಲ ಸಿಗ್ತವೆ, ದೇಸಿ ಹಸುವಿನ ಇಂದ ತಯಾರು ಮಾಡಿರ್ತಕ್ಕಂಥ ನೆಲ ಒರೆಸ್ಲಿಕ್ಕೆ ಲಿಕ್ವಿಡ್ ಸಿಗುತ್ತೆ, ಸೋಪ್ ಸಿಗುತ್ತೆ, ಪೇಸ್ಟ್ ಸಿಗುತ್ತೆ, ಫೇಸ್ ವಾಶ್ ಸಿಗುತ್ತೆ. ಇವನ್ ತಲೆಗೆ ಇದನ್ನು ಕೂಡ ಶಾಂಪು ಕೂಡ ದೇಸಿ ಹಸುವಿನ ಉತ್ಪನ್ನಗಳಿಂದ ಮಾಡ್ತಾರೆ. ಹಲವಾರು ರೀತಿ ಉತ್ಪನ್ನಗಳು ತಯಾರಾಗ್ತಾ ಇದಾವೆ. ಸಾಧ್ಯ ಆದಷ್ಟು ನಿಮ್ಗೇನಾದ್ರೂ ಆ ಕಡೆ ಮಾರುಕಟ್ಟೆ ಹೋದಾಗ ಹುಡುಕಿ ಸ್ವಲ್ಪ ಪ್ಲಾನ್ ಮಾಡ್ಕೊಳ್ರಿ, ತಗೊಂಡ್ ಇಟ್ಕೊಂಡು ಆ ತರ ಬಳಸ್ರಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನ ನಿರಂತರವಾಗಿ ನಾವು ಮಕ್ಕಳಿಗೆ ಈ ದೇಸಿ ಹಸುವಿನ ಉತ್ಪನ್ನಗಳಿಂದ ತಯಾರಿರ್ತಕ್ಕಂಥ ಪದಾರ್ಥಗಳನ್ನ ಬಳಕೆ ಮಾಡೋದ್ರಿಂದ ಲಾಭ ಏನಂತಂದ್ರೆ, ಅವರಿಗೆ ಸಣ್ಣ ಪುಟ್ಟ ವೈರಸ್ಗಳು ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆ ಕಡಿಮೆ ಇದೆ. ಜೊತೆ ಇನ್ನೊಂದು, ನಿಮ್ಮ ಮನೆಯಲ್ಲಿ ಇದೇ ದೇಸಿ ಹಸುವಿನ ಉತ್ಪನ್ನಗಳನ್ನ ಬಳಕೆ ಮಾಡಿ ಲಾಭ ಇದನ್ನ ಹೇಳ್ತಾರೆ, ಏನು ಧೂಪ ಹಾಕೋದು ಅಂತ ತಯಾರು ಮಾಡ್ತಾರಲ್ಲ, ಅದಕ್ಕೂ ಮತ್ತು ಊದುಬತ್ತಿಗಳು ಬರ್ತಾವಲ್ಲ, ಆ ಊದುಬತ್ತಿಯನ್ನು ಕೂಡ ಆ ದೇಸಿ ಹಸುವಿನ ಉತ್ಪನ್ನಗಳನ್ನ ತಯಾರು ಮಾಡಿದ್ದಿತ್ತು ಅಂತಂದ್ರೆ ಅದರಿಂದ ನಿಮಗೆ ಡಬಲ್ ಬೆನಿಫಿಟ್ ಇದೆ. ನೀವೇನ ಸೂರ್ಯೋದಯ ಸಮಯದಲ್ಲಿ ಅಥವಾ ಸೂರ್ಯಾಸ್ತ ಸಮಯದಲ್ಲಿ ಮನೆ ಕ್ಲೀನ್ ಮಾಡಿ ಕಸ ಗುಡಿಸಿ ಊದುಬತ್ತಿ ಹಚ್ತಿರ್ಲ, ಹಚ್ಚಿ ಬೆಳೆದಾಗ ಮನೆ ಪೂರ ಹಿತ್ಲಾಗಿಂದ ಬಲಾಗೆಲ್ಲ ಓಡಾಡ್ತಿರ್ಲ, ಆ ಒಂದು ಫ್ಲೇಮ್ ಅಂದ್ರೆ ಆ ಹೊಗೆ ಬರ್ತಲ್ಲ, ಆ ಹೊಗೆ ನಮಗೆ ಒಂದು ಪಾಸಿಟಿವ್ ವೇವ್ಸ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಆಹಾ, ಎಷ್ಟು ಇಂಪಾಗಿ, ಎಷ್ಟು ಸೊಗಸಾಗೈತಲ್ಲ, ಎಷ್ಟು ಸುಗಂಧವಾಗಿದೆ ಅಲ್ಲ ಅಂತೇಳಿ. ಏನೋ ಒಂಥರ ಯಾವ್ದೋ ಒಂದು ಡಿಪ್ರೆಷನ್ ಹೋಗಿದ್ರು ಕೂಡ ಆ ಸ್ಮೆಲ್ ತಗೊಂಡ ತಕ್ಷಣ ಒಂಥರ ಭಕ್ತಿಯ ಭಾವ ಬರುತ್ತೆ. ಟಿವಿಗಳಿಗೆ ಅದನ್ನ ಅಡ್ವರ್ಟೈಸ್ ಚೆನ್ನಾಗಿ ತೋರಿಸ್ತಾರಲ್ವಾ, ಅವ್ರೇನೋ ಎಲ್ಲಿಂದ ಬಂದಂಗ ಆಗತ್ತೆ, ಅದು ವಾಸನೆ ಬಂದ ತಕ್ಷಣ ಹಂಗ ಫುಲ್ ಫ್ರೆಶ್ ಆಗಿ ಕುಂತ್ ಬಿಡ್ತಾನೆ, ಒಳ್ಳೆ ಇದರಿಂದ ಬಂದವಲ್ಲ ಆ ತರ ತೋರಿಸ್ತಾರೆ. ಹೀಗೆ ಹಲವಾರು ರೀತಿಯಲ್ಲಿ ಹಲವಾರು ರಂಗಗಳಲ್ಲಿ ದೇಸಿ ಹಸುವಿನ ಉತ್ಪನ್ನಗಳನ್ನ ನಾವು ಬಳಕೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೋಬಹುದು ಅಂತಕ್ಕಂಥದ್ದು ಈ ಒಂದು ಇವತ್ತಿನ ವಿಷಯದ ಸಂದೇಶ ಆಗಿತ್ತು ಸ್ನೇಹಿತರೆ. ಸಾಧ್ಯ ಆದಷ್ಟು ನೀವು ನಿಮ್ಗೆ ಹತ್ರ ಎಲ್ಲಾದ್ರೂ ಸಿಕ್ಕರೆ ಆ ತರ ಬಳಕೆ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಳ್ಳಿಗಳಿಗೆ ಹೋದಾಗ ಅಲ್ಲಿ ನಿಮ್ಮ ಹಳ್ಳಿಗಳಿಗೆ ನಿಮ್ಗೆ ಬೇಕಾದವ್ರು ಇರ್ತಾರೆ, ಅವ್ರ ಮನೆಗಳೊಳಗೆ ನೋಡಿ ದೇಸಿ ಹಸುವಿಂದೇ ಅಂತ ಹೇಳಿ ಅವ್ರಿಗೆ ಅದ್ರ ಒಂಚೂರು ಸಗಣಿ ಕೊಡಪ್ಪ ಅಂತ ಕೇಳ್ರಿ, ಹಸಿ ಸಗಣಿ. ಅಥವಾ ಅವ್ರಿಗೆ ಹೇಳಿದ್ರೆ ಮಾಡ್ತಾರ ಅಂದ್ರೆ ಒಂದಿಷ್ಟು ಬೆರಣಿ ತಟ್ಲಿಕ್ಕೆ ಹೇಳ್ರಿ, ಅವ್ರಿಗೆ ಸಪ್ರೇಟ್ ತೊಟ್ಟಿ ಒಣಗಿಸ್ಲಿಕ್ಕೆ ಕೇಳ್ರಿ. ಅದನ್ನ ತಗೊಂಬರ್ರಿ, ಎತ್ತೆಕೊಂಬರ್ರಿ. ನೀವು ನಿಮ್ ಮನೆಯಲ್ಲಿ ನೀವು ಮಾಡಿ. ಸಾಧ್ಯ ಆದಷ್ಟು ಎಲ್ಲರೂ ಅಗ್ನಿಹೋತ್ರ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಳ್ರಿ. ಅದೇನು ಬಾಳ ಇಲ್ಲ, ಅಗ್ನಿಹೋತ್ರ ಅಂತ ಒಂದು 1000 ರೂಪಾಯಿ ಸಿಗುತ್ತೆ ನಿಮಗೆ ಫೌಂಡೇಶನ್ ಅಲ್ಲಿ ಕಿಟ್. ಅದು ನಿಮಗೆ ವರ್ಷ ಪೂರ್ತಿ ಮಾಡಕ್ಕಾಗಲ್ಲ ಅಂತಂದ್ರೆ ಕೆಲವೊಂದಿಷ್ಟು ಟೈಮ್ನಲ್ಲಾದ್ರೂ ಮಾಡಿ. ಅಟ್ಲೀಸ್ಟ್ ಒಂದು 21 ದಿನ ಟೈಮ್ ಮಾಡ್ರಿ, ಅಥವಾ ಒಂದು ಮಂಡಲ ದಿನನಾದ್ರೂ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಯಾವ ತರ ಪಾಸಿಟಿವ್ ವೇವ್ಸ್ ಕ್ರಿಯೇಟ್ ಆಗುತ್ತೆ, ನಿಮ್ಮ ಮನೆಯಲ್ಲಿ ಆಗ್ತಕ್ಕಂಥ ಕೆಲಸಗಳೆಲ್ಲವೂ ಸುಗಮವಾಗಿ ಆಗ್ತವೆ, ನಿಮ್ಮ ಆರೋಗ್ಯದಲ್ಲಿ ಎಷ್ಟು ಚೇತರಿಕೆ ಆಗುತ್ತೆ. ಈಗ ಏನ್ ಹೇಳ್ತಾರಲ್ಲ, ನಮ್ಮ ದೇಹ ಅನ್ನ ತಿಂದು ಬದುಕಿದೆ. ಈ ದೇಹ
ಹೌದಾ? ಬಟ್ ಮನಸ್ಸು ವಿಷಯಗಳಿಂದ ಬದುಕಿದೆ, ಆತ್ಮ ಮಾತ್ರ ಕೆಲವೊಂದು ಭಕ್ತಿಯಿಂದನೇ ಬದುಕಿದೆ. ಅದು ಅದಕ್ಕೆ ನಮ್ಗೇನು ಒಳ್ಳೆಯವರ ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಅಂತ ಹೇಳ್ತಾರೆ ನೋಡಿ. ಅದಕ್ಕೆ ನಮಗೆ ಒಳ್ಳೆಯವ್ರು ಸಿಗ್ಬೇಕು ಅಂದ್ರೆ, ಒಳ್ಳೆ ವಿಷಯಗಳು ಸಿಗ್ಬೇಕು ಅಂದ್ರೆ, ಈ ತರ ಒಳ್ಳೊಳ್ಳೆ ಲಿಂಕು, ಈ ತರ ಫೌಂಡೇಶನ್ಗಳು ಇವೆಲ್ಲ ಸಿಗ್ಬೇಕು ಅಂತಂದ್ರೆ ನಾವು ಪೂರ್ವ ಜನ್ಮದಲ್ಲಿ ಮಾಡಿದ ಕೆಲವೊಂದಿಷ್ಟು ಪುಣ್ಯಗಳಿಂದ ಇವೆಲ್ಲ ಸಿಕ್ಕವು. ಇಲ್ಲಿ ನಾವೇನು ಅಪ್ಗ್ರೇಡ್ ಆಗ್ಬೇಕಾಗಿದೆ. ಒಂದಿಷ್ಟಿದೆ ಆಲ್ರೆಡಿ ನಮ್ಮ ಹತ್ರ ಇದೆ, ಅದನ್ನ ಸ್ವಲ್ಪ ಬೆಳೆಸ್ಕೋಬೇಕಾಗಿದೆ. ಬೆಳೆಸ್ಕೊಳ್ಳೋದ್ರಿಂದ ಮೋಕ್ಷಕ್ಕೆ ಹತ್ರ ಆಗ್ತೇವೆ, ಜೊತೆಗೆ ಸಮಾಜಕ್ಕೆ ಏನಾದ್ರೂ ಕೊಟ್ಟು ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೋಬಹುದು ಅಂತಕ್ಕಂಥ ವಿಷಯವನ್ನ ಹೇಳ್ತಾ ಈ ಒಂದು ವಿಷಯನ ಇಲ್ಲಿಗೆ ನಾನು ಅಂತ್ಯಗೊಳಿಸ್ತಾ ಇದ್ದೇನೆ. ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಕ್ಕಾಗಿ, ಕೇಳಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ವಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಬಹಳ ಅದ್ಭುತವಾದ ಒಂದು ವಿಷಯದ ಬಗ್ಗೆ, ಅಂದ್ರೆ ದೇಸಿ ಹಸುವಿನ ಸಗಣಿಯಿಂದ ನಾವು ಏನೆಲ್ಲ ಎಷ್ಟೆಲ್ಲ ಉಪಯೋಗ ಇದೆ, ಅದನ್ನ ಯಾವ ರೀತಿ ಉಪಯೋಗಿಸ್ಕೋಬಹುದು, ಯಾವ ರೀತಿ ಬಳಸ್ಕೋಬಹುದು. ಒಂದು ಸೋಪ್ ಆಗ್ಬೋದು, ಒಂದು ಫೇಸ್ ವಾಶ್ ಆಗ್ಬೋದು, ಒಂದು ಧೂಪಕ್ಕೆ ಯೂಸ್ ಮಾಡ್ಬೋದು, ಮತ್ತೆ ಬೂದಿನ ಅಗ್ನಿಹೋತ್ರಕ್ಕೆ ಯೂಸ್ ಮಾಡ್ಬೋದು, ಒಂದು ಪೇಸ್ಟ್ ಸಮೇತ ಅದನ್ನ ಬಳಸ್ಕೋಬಹುದು. ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ತುಂಬಾ ತುಂಬಾ ಧನ್ಯವಾದಗಳು ಸರ್ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನೆಕ್ಸ್ಟ್ ಮುದ್ರೆದ್ದು ಮೇಡಮ್, ಇವಾಗ ಹೇಳ್ಬಿಡ್ಲ ಮೇಡಮ್? ಸರ್ ಆಮೇಲೆ ಹೇಳ್ಬೇಕ್ರ ಮುದ್ರೆದ್ದು ಸರಿ, ಅಂದ್ರೆ ಈಗ ನೆಕ್ಸ್ಟ್ ಇನ್ನು ಇಬ್ರು ಇದ್ದಾರೆ ಸರ್. ಇಲ್ಲ ಮೇಡಮ್, ಅಲ್ಲ ನಮಸ್ತೆ ಜ್ಯೋತಿ ಮೇಡಮ್. ಸರ್ ತಗೊಂತಾರೆ, ಮಾಡ್ಬಿಡಿ ಸರ್. ನೀವು ಮುದ್ರೆದನ್ನು ಹೇಳ್ಬಿಡಿ ಸರ್, ಆಮೇಲೆ ನಾನ್ ತಗೋತೀನಿ, ಆಮೇಲೆ ಮಧುರಾ ಹೆಗ್ಡೆ ಮೇಡಮ್ ತಗೊಂತಾರೆ. ಓಕೆ ಮೇಡಮ್, ಓಕೆ. ಸ್ನೇಹಿತರೆ, ಏನಂತಂದ್ರೆ ವಿಶೇಷವಾಗಿ ಇವತ್ತು ಆಕ್ಚುಲಿ ರೇವತಿ ಮೇಡಮ್ ಅವರಿಗೆ ಆಪ್ಷನ್ ಇತ್ತು, ಅವ್ರು ಬೇರೆ ಟ್ರಾವೆಲ್ ಇರೋದ್ರಿಂದ ನಮ್ಗೆ ಹೇಳಿದ್ರದು. ಇವಾಗ ಸುಮಾರು ಮುದ್ರೆಗಳನ್ನು ನೀವು ತಿಳಿತಾ ಬಂದಿದ್ದೀರಾ ಸ್ನೇಹಿತರೆ. ಅದರಲ್ಲೂ ಕೂಡ ಬೆಳಗಿನ ಸೆಷನ್ 11 ಗಂಟೆ ಸೆಷನ್ ಕೇಳಿದಾರೆ, ಗುರೂಜಿ ಹೇಳ್ತಾ ಇದಾರೆ, ಈ ಹಲವಾರು ಮುದ್ರೆಗಳು ಹೇಳ್ತಾ ಬಂದ್ರೆ. ಇದರಲ್ಲಿ ಇವತ್ತು 2 ವಿಶೇಷವಾದ ಒಂದು ಮುದ್ರೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಗರುಡ ಮುದ್ರೆ ಬಗ್ಗೆ ಹೇಳಿದ್ರೆ ಈಗ ಇಷ್ಟರಲ್ಲಿ ಯಾರಾದ್ರೂ? ಇಲ್ಲ ಸರ್. ಓಕೆ, ಗರುಡ ಮುದ್ರಾ ಮತ್ತು ಕಾಳೇಶ್ವರ ಮುದ್ರಾ ಅಂತ ಹೇಳ್ಬಿಟ್ಟು 2 ಮುದ್ರೆಗಳ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ. ಫಸ್ಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. ಗರುಡ ಮುದ್ರವನ್ನ ನಿಮ್ಮ ಬಲಗೈ ಮುಂದೆ ಇರಬೇಕು, ಎಡಗೈ ಹಿಂದೆ ಇರಬೇಕು. ಹೌದ್ರಾ? ಬಲಗೈ ಮುಂದೆ ಇದೆ, ಎಡಗೈ ಹಿಂದೆ ತಗೊಂಡೋಗಿ ಹೆಬ್ಬೆರಳಿಗೆ ಹೆಬ್ಬೆರಳು ಮಾತ್ರ ಲಾಕಬೇಕು ನೋಡಿ. ಹೆಬ್ಬೆರಳಿಗೆ ಹೆಬ್ಬೆರಳು ಮಾತ್ರ ಲಾಕ್ ಆಗೋದು. ಇಷ್ಟೇ ಸಿಂಪಲ್ ಇದೆ. ಇದು ಗರುಡ ಮುದ್ರಾ. ಇದ್ರ ವಿಶೇಷತೆ ಬಲಗೈ ಮುಂದೆ ಹಿಡ್ಕೊಳ್ರಿ, ಹಸ್ತ ತೋರಿಸಿ ಬಲಗೈಯ ಹಿಂದಿನ ಎಡಗೈ ಹಸ್ತ ತಗೊಂಡೋಗಿ ಹೆಬ್ಬೆರಳುಗಳನ್ನ ಮಾತ್ರ ಲಾಕ್ ಮಾಡ್ಕೊಳ್ಳೋದು. ಓಕೆ ಸರ್, ಓಕೆ. ಎಸ್, ಇದು ಗರುಡ ಮುದ್ರಾ. ಇದನ್ನ ಮಾಡೋದ್ರಿಂದ ನಮಗೆ ಅಂತಂದ್ರೆ, ಇಲ್ಲಿ ಸಾಮಾನ್ಯವಾಗಿ ಮಾಡೋ ವಿಧಾನದಲ್ಲಿ ಹೇಳ್ತಾರೆ, ನಂದಿಕೇಶ್ವರ ಪ್ರಣೀತ ನರ್ತನ ವಿಭಾಗದ ಮುದ್ರೆಗಳಲ್ಲಿಯೂ ಇದರ ಉಲ್ಲೇಖವಿದೆ. ಇನ್ ಕೆಲವೊಂದು ಮುದ್ರೆಗೆ ಸಂಬಂಧಪಟ್ಟಂತ ಕೆಲವೊಂದು ಮಹಾನ್ ಹೊತ್ತಿಗೆಗಳು, ಬುಕ್ಕುಗಳು ಇದಾವೆ, ಗ್ರಂಥಗಳಿದಾವೆ, ಅಲ್ಲೂ ಕೂಡ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. 2 ಹೆಬ್ಬೆರಳುಗಳನ್ನು ಕೂಡಿಸಿ ಕೈಗಳನ್ನು ಕತ್ತರಿಯಂತೆ ಹಿಡಿದು ಎಡ ಹಸ್ತದ ಮೇಲೆ ಬಲ ಹಸ್ತವನ್ನಿಟ್ಟು ಹಕ್ಕಿಯ ರೆಕ್ಕೆಗಳಂತೆ ವಿನ್ಯಾಸ ರಚಿಸುವ ಮುದ್ರೆಯೇ ಗರುಡ ಮುದ್ರಾ. ಹೌದ್ರಾ? ಹಂಗಾರ ಇದ್ರ ವಿಶೇಷತೆ ಏನಂತಂದ್ರೆ, ಈ ವಿನ್ಯಾಸವನ್ನು ಉದರದ ಬಳಿ ಹಾಗೂ ಗ್ರೀವದ ಬಳಿ ಹಿಡಿದು ದೀರ್ಘ ಶ್ವಾಸೋಚ್ಛ್ವಾಸ ಮಾಡಿದರೆ ರಕ್ತ ಪರಿಚಲನೆ, ಬಲ ಸಂವರ್ಧನೆ, ಶರೀರದ 2 ಪಾರ್ಶ್ವಗಳ ಶಕ್ತಿಯ ಸಮತೋಲನ ನಿರ್ಮಾಣವಾಗುತ್ತದೆ ಅಂತ ಹೇಳ್ತಾರೆ. ಅಲ್ಲದೆ ಯೋನಿ ಮುದ್ರೆಯಂತೆ ಸ್ತ್ರೀಯರ ಋತುಸ್ರಾವ ತೊಂದರೆ, ಜಠರದ ಏರುಪೇರು ನಿವಾರಣೆಯಾಗುತ್ತೆ. ಜಠರದಲ್ಲಿ ಏನಾದ್ರೂ ನಮಗೆ ಪಚನ ಕ್ರಿಯೆಯಲ್ಲಿ ಸಮಸ್ಯೆಗಳಿದ್ರೆ ಇದನ್ನು ಕೂಡ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಈ ಮುದ್ರೆಗಿದೆ ಅಂತ ಹೇಳ್ತಾರೆ. ಒಂದಿಲ್ಲಿ ಸೂಕ್ಷ್ಮ ಗಮನಿಸ್ಬೇಕು ಸ್ನೇಹಿತರೆ, ಎಚ್ಚರಿಕೆ ಏನ್ ಹೇಳ್ತಾರೆ ಅಂದ್ರೆ, ರಕ್ತದ ಒತ್ತಡ ಇರ್ತಕ್ಕಂಥವ್ರು, ಯಾರಿಗೆ BP ಇದೆಯಲ್ಲ ಅಂತವ್ರು ಇದನ್ನ ನಿಧಾನವಾಗಿ ಎಚ್ಚರಿಕೆಯಿಂದ ಆಚರಿಸ್ರಿ. ತಕ್ಷಣ ಮಾಡ್ಬೇಡ್ರಿ, ಮಾಡ್ಲಿಕ್ಕೆ ಟ್ರೈ ಮಾಡಿ. ನಿಮ್ಗೆ ಏನಾದ್ರೂ ಎಫೆಕ್ಟ್ ಅನ್ಸಿದ್ರೆ ಸ್ಟಾಪ್ ಮಾಡಿ, ಏನು ಅನ್ಸಿಲ್ಲ ಅಂತಂದ್ರೆ ಕ್ರಮೇಣವಾಗಿ ಜಾಸ್ತಿ ಮಾಡ್ರಿ ಅಂತ ಹೇಳ್ತಾರೆ. ಇದಕ್ಕೆ ಸಮಯ ಏನ್ ಕೊಡ್ತಾರೆ ಅಂತಂದ್ರೆ, ಬೆಳಗ್ಗೆ 15 ರಿಂದ 20 ನಿಮಿಷ, ಸಾಯಂಕಾಲ 15 ರಿಂದ 20 ನಿಮಿಷ. ಒಂದು ಜೊತೆಗೆ ಯಾವುದೇ ಮುದ್ರೆಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ, ಹಂಗೆ ಸುಮ್ಮನೆ ಪ್ರಾಕ್ಟೀಸ್ ಮಾಡಕ್ ಇಷ್ಟಪಡಲ್ಲ, ನನಗೆ ಏನೋ ಒಂದು ತೊಂದರೆ ಐತಿ, ಅದನ್ನ ಮಾಡ್ಬೇಕು, ನಿವಾರಣೆ ಮಾಡ್ಕೋಬೇಕು ಅಂತ ಮಾಡಬೇಕಂತ ಸಮಯದಲ್ಲಿ ಕೆಲವೊಂದು ಕಾಯಿಲೆಗೆ 2-3 ತರದ ಮುದ್ರೆಗಳು ಬರ್ತಾವ ಸ್ನೇಹಿತರೆ. ನೀವು ಬರ್ದಿಟ್ಕೊಂಡಿರ್ತೀರಿ. ಒಂದ್ ಪ್ರಾಬ್ಲಮ್ ಇದೆ ಅಂತಂದ್ರೆ, ಅದೇ ಸಮಸ್ಯೆಗೆ ಬೆಳಗ್ಗೆ ಒಂದು ಮುದ್ರೆನ, ಸಾಯಂಕಾಲ ಒಂದು ಮುದ್ರೆನ, 2 ಹೊತ್ತು ಒಂದೇ ಮುದ್ರೆ ಒಂದು ದಿನ ಮಾಡಿ. ಬಟ್ ಒಂದೇ ದಿನ 2 ಅಥವಾ ಹೆಚ್ಚು ಮುದ್ರೆಗಳನ್ನು ಮಾಡ್ಬೇಡ್ರಿ. ಬಹುಶಃ ಗೊತ್ತಾಯ್ತು ಅಂತ ಅನ್ಕೋತೀನಿ ನಾ ಹೇಳಿದ್ದು. ಒಂದೇ ಸಮಸ್ಯೆಗೆ, ದೇಹದ ತೊಂದರೆಗೆ
2-3 Yes, ಮುದ್ರೆಗಳು ಇರ್ತವೆ. ಹ್ಮ್ ಒಂದೇ ದಿನ ನಾವು 2-3 ಮುದ್ರೆಗಳನ್ನು ಮಾಡಬಾರದು. ಮಾಡಬಾರದು. ಒಂದೇ ಮುದ್ರೆಯನ್ನ ಬೆಳಗ್ಗೆ ಅದೇನ್ ಟೈಮ್ ಹೇಳ್ತಾರಲ್ಲ 10ರಿಂದ 15 ನಿಮಿಷ ಆ ಟೈಮ್, ಸಾಯಂಕಾಲ ಆ ಟೈಮ್ ಮಾಡಿ ಅವತ್ತಿಗೆ ಕ್ಲೋಸ್ ಮಾಡ್ಬೇಕಂದ್ರೆ ಆ ಮುದ್ರೆನ ಮರುದಿವ್ಸ ಮಾಡ್ಬೇಕಂದ್ರೆ ಬೇರೆ ಅದೇ ಕಾಯಿಲೆಗೆ ಸಂಬಂಧಪಟ್ಟ ಇನ್ನೊಂದು ಮುದ್ರೆಯನ್ನು ಬೇಕಾದ್ರೆ ಮಾಡ್ರಿ, ಅಥವಾ ಒಂದೇ ಮುದ್ರೆನ 3 ದಿವಸ 4 ದಿವಸ ಮಾಡ್ರಿ. ಒಂದೇ ದಿನ 2-3 ಮುದ್ರೆಗಳನ್ನ ಮಾಡಬಾರ್ದು ಅಂತಕ್ಕಂಥದ್ದು ನಾ ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ. ಇದು ಒಂದು ಮುದ್ರೆದ್ದಾಯ್ತು. ಇನ್ನೊಂದು ಮುದ್ರೆ ಕಾಳೇಶ್ವರ ಮುದ್ರಾ ಅಂತ ಹೇಳ್ಬಿಟ್ಟು, ಇದು ಮಾಡೋದನ್ನ ಫಸ್ಟ್ ಹೇಳ್ತೇನೆ ಹೇಗೆ ಅಂತ ಹೇಳ್ಬಿಟ್ಟು. ನೋಡಿ, ತೋರ್ ಬೆರಳು, ಅದು ಮಧ್ಯದ ಬೆರಳು ಮೇಲ್ಗಡೆ ತುದಿ ಟಚ್ ಆಗಿರುತ್ತೆ, ಉಳಿದ ಬೆರಳುಗಳನ್ನ ಕೆಳಗಡೆ ಫೋಲ್ಡ್ ಮಾಡಿರ್ಬೇಕು. ಆ ಎರಡನೇ ಗಿಣ್ಣು ಅಂತ ಬರ್ತಲ್ಲ, ಬೆರಳಿನ ಗಣ್ಣು ಬರ್ತಲ್ಲ, ಅವು ಟಚ್ ಆಗ್ಬೇಕು. ಕಿರು ಬೆರಳು, ಉಂಗುರ ಬೆರಳು, ತೋರು ಬೆರಳು ಅಷ್ಟು ಕೆಳಗಡೆ ಟರ್ನ್ ಆಗಿದಾವೆ, ಅವು ಟಚ್ ಆಗ್ತವೆ ತುದಿಗಳು. ಮಧ್ಯದ ಬೆರಳು ಮಾತ್ರ ತುದಿ ಟಚ್ ಆಗುತ್ತೆ. ಹೆಬ್ಬೆರಳನ್ನಂತಂದು ಸೈಡ್ಗೆ ಜಸ್ಟ್ ಟಚ್ ಮಾಡ್ತಕ್ಕಂಥದ್ದು ಕಾಣಿಸುತ್ತೆ ಅನ್ಸ್ಕೊಳ್ತೀನಿ ಬಹುಶಃ ನಾನು. ಎಸ್ ಸರ್, ಎಸ್ ಕಾಣಿಸ್ತಿದೆ. ಇಲ್ಲಿ ಮಧ್ಯದ ಬೆರಳು ಮಾತ್ರ ತುದಿ ಮೇಲೆ ಇದ್ದು ಟಚ್ ಆಗಿರುತ್ತೆ, ಉಳಿದ ಹೆಬ್ಬೆರಳು ಹಿಂದೆ ಚಾಚಿದ್ದು ಟಚ್ ಆಗಿರುತ್ತೆ, ಉಳಿದವೆಲ್ಲವೂ ಮಡ್ಚಿರ್ತವೆ, ಟಚ್ ಆಗಿರ್ತವೆ ಅಷ್ಟೇ. ಸಿಂಪಲ್ ಇದೆ ಇದು. ಇದು ಹೃದಯ ಪ್ರತೀಕವಾದ 2 ಹಸ್ತಗಳ ಮಧ್ಯದ ಬೆರಳುಗಳ ತುದಿಗಳನ್ನು ಸ್ಪರ್ಶಿಸಿ ವಾಯುವಿನ ತೋರು ಬೆರಳಿನ 2ನೇ ಗಿಣ್ಣನ್ನು ಮಡಿಸಿ ಎಡಬಲ ಬೆರಳುಗಳನ್ನು ಸೇರಿಸಿ ಹಾಗೂ 2 ಹೆಬ್ಬೆಟ್ಟುಗಳ ತುದಿಯನ್ನು ಸ್ಪರ್ಶಿಸಿ, ಹೆಬ್ಬೆಟ್ಟಿನ ತುದಿಗಳನ್ನು ಸ್ಪರ್ಶಿಸಿ ಮಿಕ್ಕ ಉಳಿದವೆಲ್ಲವೂ ಕೂಡ ಕೆಳಗಡೆ ಇದಾಗಿರ್ತವೆ ಅಂತ ಹೇಳ್ತೇನೆ. ಇಷ್ಟು ಸ್ನೇಹಿತರೆ, ಇದು ಹಿಡ್ಕೊಳ್ಳೋದೆ ಈ ಮುದ್ರೆ. ಇದಕ್ಕೆ ಕಾಳೇಶ್ವರ ಮುದ್ರಾ ಅಂತಾರೆ. ಹೆಬ್ಬೆಟ್ಟುಗಳನ್ನ ಹೃದಯದ ಎಡೆಗೆ ಹಿಡಿಯುತ್ತಾ ನಿಧಾನವಾಗಿ ದೀರ್ಘವಾಗಿ ಉಸಿರಾಡಿ. ಏನ್ ಹಿಡ್ಕೊಂಡಿರ್ತಲ್ಲ, ಹೆಬ್ಬೆಟ್ಟು ನಿಮ್ ಕಡೆಗೆ ಇರುತ್ತೆ, ಹೃದಯ ಕಡೆಗೆ ಇರುತ್ತೆ, ಹಿಡ್ಕೊಂಡು ದೀರ್ಘವಾಗಿ ಉಸಿರಾಡೋದು, ಲಾಂಗ್ ಬ್ರೀತ್ ತಗೊಳ್ಳೋದು, ಲಾಂಗ್ ಉಸಿರನ್ನ ಹೊರಗಡೆ ಹಾಕ್ತಕ್ಕಂಥದ್ದು, ಇದನ್ನ ಮಾಡೋದು. ಹಂಗಾರೆ ಇದ್ರ ವಿಶೇಷತೆ ಏನು ಅಂತ ನೋಡಿದಾಗ, ನಮಗೆ ಹೆಚ್ಚು ಮಾನಸಿಕ ಸ್ಪಷ್ಟತೆಯನ್ನು ನೀಡಿ, ಪರ್ಫೆಕ್ಟ್ ಅಂತ ಹೇಳ್ತಿರಲ್ಲ ಆ ಸ್ಪಷ್ಟತೆಯನ್ನು ನೀಡಿ, ದುರಾಲೋಚನೆಗಳ ಪ್ರವಾಹವನ್ನು, ತಳಮಳಗೊಂಡ ಭಾವನೆಗಳನ್ನು ಶಾಂತಗೊಳಿಸುತ್ತದೆ. ಒಂದೊಂದ್ಸರಿ ಅದೇನೋ ಗೊತ್ತಿಲ್ಲ, ಆ ಕೆಲವರ ಕೆಟ್ಟವ್ರ ಸಹವಾಸನ ಅಂದ್ರೆ ಸಹವಾಸನ ಸನ್ಯಾಸಿ ಕೆಟ್ಟ ಅಂತ ಹೇಳ್ತಿರ್ತಾರೆ. ಕೆಟ್ಟವ್ರು ಬರ್ತಾರೆ, ಬರಲ್ಲ ಅಂತ ಸಮಾಜದಲ್ಲಿ ಬರ್ತಿರ್ತಾರೆ, ಏನ್ ಮಾಡಕ್ಕಾಗಲ್ಲ. ಆ ಸಹವಾಸನ ಕೆಲವೊಂದು ದುಷ್ಟ ಆಲೋಚನೆಗಳು, ಚಟಗಳು ಬಂದಿರ್ತಾವ ನಮ್ಮಲ್ಲಿ. ಅವು ಹೋಗ್ಬೇಕು ಅಂತಂದ್ರೆ ಇಂಥ ಸ್ಪರ್ಶ ಗೊತ್ತಾದಾಗ ಈ ತರ ಮಾಡೋದ್ರಿಂದ ಅದನ್ನ ಶಮನ ಮಾಡ್ಕೋಬಹುದು ಅಂತ ಹೇಳಿ, ನಮ್ಮ ನೆನಪಿನ ಶಕ್ತಿ ಏಕಾಗ್ರತೆ ಜಾಸ್ತಿಯಾಗಿ, ನೋಡಿ ನೆನಪಿನ ಶಕ್ತಿ ಜಾಸ್ತಿ ಆಗಿರೋಂತ ಏಕಾಗ್ರತೆ ಅಂದ್ರೆ ಕಾನ್ಸಂಟ್ರೇಷನ್ ಅಂತ ಹೇಳ್ತಿಲ್ಲ, ಅದು ಜಾಸ್ತಿಯಾಗಿ ಯಾವುದೇ ಕೆಟ್ಟ ಚಟಗಳ ನಿವಾರಣೆ ಸಹ ಆಗುತ್ತದೆ ಎಂದು ಈ ಇದರಲ್ಲಿ ಉಲ್ಲೇಖೆಯನ್ನು ಮಾಡಿದ್ದಾರೆ. ನೋಡಿ ಎಷ್ಟೊಂದು ಬೆನಿಫಿಟ್ ಇದೆ. ಇದ್ರ ಹೆಸರು ಬಂದ್ಬಿಟ್ಟು ಕಾಳೇಶ್ವರ ಮುದ್ರಾ. 2 ಮುದ್ರೆಗಳ ಬಗ್ಗೆ ನಾನು ಹೇಳಿದೆ ಇವಾಗ. ನಾನು ಇಷ್ಟ ಆಗಿತ್ತು ಇದು ವಿಷಯ. ನೆಕ್ಸ್ಟ್ ಇನ್ನು ಹ್ಯಾಂಡ್ ರೈಸ್ ಮಾಡ್ತಿರಲ್ಲ, ಅವಾಗ ನೀವು ಈ 2 ಮುದ್ರೆಗಳ ಹೆಸರು ಹೇಳ್ಬೇಕು. ಏನಿದು? ಗರುಡ ಮುದ್ರೆ, ಕಾಳೇಶ್ವರ ಮುದ್ರಾ. ನೋಡೋಣ ಯಾರು ಹೇಳ್ತೀರಾ. ಇಷ್ಟು ಇವತ್ತಿನ ಸಂದೇಶ ಆಗಿತ್ತು. ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಗರುಡ ಮುದ್ರಾ ಮತ್ತೆ ಕಾಳೇಶ್ವರ ಮುದ್ರದ ಬಗ್ಗೆ, ಅದನ್ನ ಯಾವ ಟೈಮಲ್ಲಿ ಯೂಸ್ ಮಾಡ್ಬೇಕು, ಹೇಗೆ ಯೂಸ್ ಮಾಡ್ಬೇಕು, ಅದರಿಂದ ಏನೆಲ್ಲ ಒಂದು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೋದು ಅಂತೇಳಿ ತುಂಬಾ ಚೆನ್ನಾಗಿ ಮುದ್ರೆಗಳ ಬಗ್ಗೆ ತಿಳಿಸ್ಕೊಟ್ಟಂತ ಸಣ್ಣಗೌಡ್ರ ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತಾ, ಇವರ ಒಂದು ಪ್ರಶ್ನೆಗಳನ್ನ ಲಾಸ್ಟ್ ಕೊನೆಗೆ ತಿಳಿಸ್ಕೊಳ್ಳೋಣ ಅಂತ ಹೇಳ್ತಾ, ಇನ್ನ ಈಗ ಲಕ್ಷ್ಮಿ ಮಹೇಶ್ ಮೇಡಮ್, ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಮೇಡಮ್ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಮತ್ತೆ ತುಂಬಾ ಚೆನ್ನಾಗಿ ಬೆಳಿಗ್ಗೆ ಟೈಮಲ್ಲಿ ಸಮೇತ ತುಂಬಾ ಕ್ಲಾಸ್ಗಳನ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಅವರ ಒಂದು ತುಂಬಾ ಇನ್ಸ್ಪಿರೇಷನ್ ನನಗೆ. ಮೇಡಮ್ ಮಾತಾಡೋದ್ ನೋಡ್ತಾರೆ, ನಾವು ನೋಡಿ ಅದೇ ರೀತಿ ಮಾತಾಡ್ಬೇಕು, ನಿರ್ಭಯವಾಗಿ ಮಾತಾಡ್ಬೇಕು ಅನ್ನೋ ಒಂದು ಮನ್ಸಿಗೆ ಬರುತ್ತೆ. ಮೇಡಮ್ ನ ವೆಲ್ಕಮ್ ಮಾಡೋಣ ಮಾಸ್ಟರ್ಸ್. ಎಲ್ಲ ಆಶ್ರ ಬಂಧುಗಳ ಪರವಾಗಿ, ಮಹಾವತಾರ್ ಬಾಬಾಜಿ ಮತ್ತೆ ಎಲ್ಲಾ ಸುಭಾಷ್ ಪತಿ ಚೈತನ್ಯ ಪ್ರಭುಗಳ ಸ್ವರ್ಣಮಾಲ ಅಮ್ಮನವರ ಪರವಾಗಿ, ಎಲ್ಲ ಆಶ್ರ ಬಂಧುಗಳ ಪರವಾಗಿ ಲಕ್ಷ್ಮೀ ಮಹೇಶ್ ಮೇಡಮ್ ನ ವೆಲ್ಕಮ್ ಮಾಡೋಣ ಮಾಸ್ಟರ್ಸ್. ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಮ್ಯಾಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಮೊಟ್ಟ ಮೊದಲ ಬಾರಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆ ಈ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ರಂಗನಾಥ್ ಸರ್ ಅವರಿಗೂ ಸಹ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮಾಸ್ಟರ್ಸ್ ನಿಮ್ಗೂ ಸಹ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಈ ದಿನ ನಾನು ತಗೊಂಡಿರೋಂಥ ಸಬ್ಜೆಕ್ಟು
ಆಳವಾದ ಧ್ಯಾನಕ್ಕಾಗಿ 3 ತತ್ವಗಳನ್ನು ಕಲಿಯಿರಿ ಅನ್ನೋದು ಮಾಸ್ಟರ್ಸ್. ಅಂದ್ರೆ ಇದು ಎಲ್ಲ ಗುರುಜಿ ಹೇಳ್ಕೊಟ್ಟಿರ್ತಕ್ಕಂಥದ್ದೇ ಶಾರ್ಟ್ ವಿಡಿಯೋಸ್ ಮಾಸ್ಟರ್ಸ್. ಇದು ಗುರುಜಿ ಹೇಳಿದ್ದಾರೆ, ಆ ಬೆಳಗಿನ ಕ್ಲಾಸಲ್ಲಿ ಏನ್ ಕೊಟ್ಟಿದಾರ ಅದನ್ನೇ ಮರುಮನನ ಮಾಡೋದಕ್ಕೆ ಶಾರ್ಟ್ ವಿಡಿಯೋಸ್ ಅನ್ನ ಎಲ್ಲ ಕ್ಲಾಸಲ್ಲೂ ನೀವು ಅದನ್ನೇ ಮರುಮನನ ಮಾಡೋದಕ್ಕೆ ತಗೋಬೇಕು ಅಂತ ಹೇಳಿದ್ದಾರೆ. ಇದು ಗುರುಜಿ ಬೆಳಗಿನ ಕ್ಲಾಸಲ್ಲಿ ಕೊಟ್ಟಿದ್ದಾರೆ, ಅದನ್ನೇ ನಾವು ಮತ್ತೆ ಮರುಮನನ ಮಾಡೋದಕ್ಕೋಸ್ಕರ ಅಂತ ಅದನ್ನೇ ಮತ್ತೆ ಮರುಮನನ ಮಾಡ್ತಾ ಇದೀವಿ ಮಾಸ್ಟರ್ಸ್. ಅಂದ್ರೆ ಆಳವಾದ ಧ್ಯಾನಕ್ಕಾಗಿ 3 ತತ್ವಗಳನ್ನು ಕಲಿಯಿರಿ ಅನ್ನೋದು ಈ ಟಾಪಿಕ್ ಮಾಸ್ಟರ್ಸ್. ಈಗ ನಾವು ಧ್ಯಾನಕ್ಕೆ ಸಂಬಂಧಿಸಿದ 3 ಸೂತ್ರಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಮಾಸ್ಟರ್ಸ್. ಈ 3 ಸಹ ಓಶೋರವರ ಕಾನ್ಸೆಪ್ಟ್ ಮಾಸ್ಟರ್ಸ್. ಇದು ಅಂದ್ರೆ ಓಶೋರವರು ಹೇಳಿರ್ತಕ್ಕಂಥದ್ದು. ಈ ಆಳವಾದ ಧ್ಯಾನಕ್ಕಾಗಿ 3 ತತ್ವಗಳನ್ನ ಓಶೋರವರ ಕಾನ್ಸೆಪ್ಟ್ ಮಾಸ್ಟರ್ಸ್. ಇದು ಈ 3 ಪ್ರಿನ್ಸಿಪಲ್ಸ್ ಗಳನ್ನ ನಾವು ಫಾಲೋ ಮಾಡಿದ್ರೆ ಆಳವಾದ ಧ್ಯಾನಕ್ಕೆ ನಾವು ಹೋಗ್ಬೋದು ಮಾಸ್ಟರ್ಸ್. ಅದೇ ತರ ಒಂದು ಏನಪ್ಪಾ ಅಂತಂದ್ರೆ ನಾವು ಶ್ವಾಸವನ್ನ ಗಮನಿಸಬೇಕು. ಅಂದ್ರೆ ಇದೆಲ್ಲ ನಿಮ್ಗೆಲ್ಲ ಗೊತ್ತಿರೋದೆ ಮಾಸ್ಟರ್ಸ್. ಧ್ಯಾನ ಕೂತ್ಕೋತೀವಿ ಅಂತಂದ್ರೆ ನಾವು ಶ್ವಾಸವನ್ನ ಗಮನಿಸ್ಬೇಕು. ಇದೇನು ಹೊಸದಾಗೇನು ಇಲ್ಲ, ಇದು ಹಳೇದೆ ಅಲ್ವಾ ಅಂತ ನೀವ್ ಹೇಳ್ಬೋದು. ಅಂದ್ರೆ ಶ್ವಾಸವನ್ನ ನಾವು ಯಾವ ತರ ಗಮನಿಸ್ಬೇಕು ಅಂದ್ರೆ ನಾವೀಗ ಧ್ಯಾನದಲ್ಲಿ ಕೂತ್ಕೊಂಡಿದೀವಿ ಅಲ್ವಾ, ಧ್ಯಾನಕ್ಕೆ ಯಾವ ತರ ಕೂತ್ಕೊಂಡಿದೀವಿ, ಸುಖಾಸನದಲ್ಲಿ ಕೂತ್ಕೊಂಡಿದೀವಿ. ಮತ್ತೆ ಧ್ಯಾನಕ್ಕೆ ನಾವು ಇಲ್ಲ ಬೆಡ್ ಮೇಲೆನೋ ಅಥವಾ ಚೇರ್ ಮೇಲೆನೋ ಯಾವ ತರ ಆದ್ರೂ ಕೂತ್ಕೋತೀವಿ, ಕೈ ಕಾಲುಗಳನ್ನ ಕ್ರಾಸ್ ಮಾಡ್ಕೋತೀವಿ, ಅದೇ ತರ ಕಣ್ಣುಗಳನ್ನ ಮುಚ್ಕೋತೀವಿ, ನಾವು ಶ್ವಾಸವನ್ನ ಅನುಸರಣೆ ಮಾಡ್ತೀವಿ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಮಾಸ್ಟರ್ಸ್. ಅಂದ್ರೆ ಇದಿಷ್ಟು ನಮ್ಗೆ ಗೊತ್ತಿರೋವಂಥದ್ದು, ನಾರ್ಮಲ್ ಆಗಿ ಎಲ್ಲರೂ ಮಾಡೋವಂಥದ್ದೇನೆ. ಇದ್ರಲ್ಲಿ ಇನ್ನ ಏನಪ್ಪಾ ಸ್ಪೆಷಲ್ ಅಂದ್ರೆ ನಾವು ಒಳಗಡೆಗೆ ಹೋಗುವಂತ ಉಸಿರು ಇರುತ್ತಲ್ವಾ, ಆ ಒಳಗಡೆಗೆ ಹೋಗುವಂತ ಉಸಿರಿನ ಜೊತೆಗೇನೆ ಅಂದ್ರೆ ಅದು ಎಷ್ಟು ದೂರ ಹೋಗುತ್ತೆ. ಈಗ ನಾವು ಒಳಗಡೆಗೆ ಉಸಿರನ್ನ ತಗೋತೀವಿ, ಆ ಉಸಿರಿನ ಜೊತೆನೆ ನಮ್ಮ ಗಮನ ಹೋಗ್ಬೇಕು. ಅಂದ್ರೆ ಎಷ್ಟು ಒಳಗಡೆ ಹೋದಾಗ ಆ ಉಸಿರಿನ ಜೊತೆನೆ ಹೋಗ್ಬೇಕು. ಮತ್ತೆ ಹೊರಗಡೆ ಬರುವ ಶ್ವಾಸವನ್ನ ಅದು ಹೊರಗಡೆಗೆ ಎಷ್ಟು ಹೊರಗಡೆಗೆ ಬರುತ್ತೆ, ಆ ಶ್ವಾಸದ ಜೊತೆನೆ ನಾವು ಹೋಗ್ಬೇಕು. ಅಂದ್ರೆ ಒಳಗಡೆ ಹೋಗುವಾಗೂ ಸಹ ಶ್ವಾಸದ ಜೊತೆ ಹೋಗ್ಬೇಕು, ಮತ್ತೆ ಹೊರಗಡೆ ಬರುವಾಗ್ಲೂ ಸಹ ಶ್ವಾಸ ಎಷ್ಟು ದೂರ ಹೋಗುತ್ತೆ ಅಷ್ಟು ದೂರ. ಒಳಗಡೆ ಹೋದಾಗ ಅದು ಎಷ್ಟು ದೂರ ಹೋಗುತ್ತೆ ಅದ್ರ ಜೊತೆನೆ ಅಷ್ಟು ದೂರ ಹೋಗ್ಬೇಕು. ಮತ್ತೆ ಹೊರಗಡೆ ಬರುವಾಗ್ಲೂ ಸಹ ಅದ್ರ ಜೊತೆ ಹೊರಗಡೆಗೆ ಅಷ್ಟೇ ದೂರ ಬರ್ಬೇಕು. ಇದನ್ನ ನಾವು ಏನಂತ ಅಂತೀವಪ್ಪ ಅಂದ್ರೆ ಆನಾಪಾನ ಸತಿ ಧ್ಯಾನ. ಅಂದ್ರೆ ಇದ್ರಲ್ಲಿ ಏನು ನಿಮ್ಗೆ ಸ್ಪೆಷಲ್ ಅನ್ಸಲ್ಲ, ಯಾಕೆಂದ್ರೆ ಇದು ದಿನ ಮಾಡೋ ಅಂತದೇನೆ. ಆದ್ರೆ ಸ್ಪೆಷಲ್ ಏನಂದ್ರೆ ನಾವು ಶ್ವಾಸವನ್ನ ಗಮನಿಸಿ ಅಂತ ಮಾತ್ರ ನಾವು ಹೇಳ್ಕೊಂಡಿದೀವಿ. ಇದರಲ್ಲಿ ಸ್ಪೆಷಲ್ ಆಗಿ ಇರೋದು ಏನಂತಂದ್ರೆ ಉಸಿರು ಒಳಗಡೆ ಹೋಗುವಾಗ ಅದು ಎಷ್ಟು ದೂರ ಹೋಗುತ್ತೆ ಅದ್ರ ಜೊತೆನಲ್ಲೇ ಹೋಗ್ಬೇಕು. ಮತ್ತೆ ನಾವು ಶ್ವಾಸವನ್ನ ಬಿಟ್ಟಾಗ ಅದು ಎಷ್ಟು ದೂರ ಬರುತ್ತೆ ಹೊರಗಡೆಗೆ ಅದ್ರ ಜೊತೆನಲ್ಲೇ ಇದ್ರೆ ನಮ್ಗೆ ನಾವು ಆಳವಾದಂತಹ ಧ್ಯಾನವನ್ನ ಮಾಡ್ತೀವಿ. ಅಂದ್ರೆ ಆಳವಾದ ಧ್ಯಾನಕ್ಕೆ ನಾವು ಹೋಗ್ಬೋದು ಮಾಸ್ಟರ್ಸ್. ಅಂದ್ರೆ ಇದನ್ನ ನಾವು ಆನಾಪಾನ ಸತಿ ಧ್ಯಾನ ಅಂತ ಹೇಳ್ತೀವಿ. ಈ ಆನಾಪಾನ ಸತಿ ಧ್ಯಾನವನ್ನ ನಮ್ಗೆ ಗೌತಮ ಬುದ್ಧರು ನಮ್ಗೆಲ್ಲ ಹೇಳ್ಕೊಟ್ರು. ನಮ್ಮ ಪತ್ರಿಜಿಯವರು ಇದನ್ನ ಎಲ್ಲರಿಗೂ ಸಹ ಪ್ರಚಾರ ಮಾಡಿದ್ರು ಮಾಸ್ಟರ್ಸ್. ಇದು ಒಂದನೇದು. ಮತ್ತೆ ಇನ್ನೊಂದು, ನಾವು ಅಂದ್ರೆ ಆಳವಾದಂತಹ ಧ್ಯಾನ ಮಾಡ್ಬೇಕು ಅಂತಂದ್ರೆ ಇನ್ನೊಂದು ಎರಡನೇದು ಏನಪ್ಪಾ ಅಂತಂದ್ರೆ ಇವಾಗ ನಾವು ಧ್ಯಾನಕ್ಕೆ ಕೂತ್ಕೋತೀವಿ ಮಾಸ್ಟರ್ಸ್. ಆ ಧ್ಯಾನಕ್ಕೆ ಕೂತ್ಕೊಂಡಾಗ ನಮ್ಮ ಸುತ್ತಮುತ್ತ ಶಬ್ದಗಳು ಎಷ್ಟೋ ಬರ್ತಾ ಇರುತ್ತೆ ಅಲ್ವಾ. ಈಗ ಧ್ಯಾನಕ್ಕೆ ಕೂತ್ಕೊಂಡಾಗ ಎಷ್ಟೋ ಸೌಂಡ್ಗಳು, ಈಗ ನಮ್ ಸುತ್ತ ಶಬ್ದಗಳು ಬರ್ಬೋದು, ಅಥವಾ ಪಕ್ಷಿಗಳು ಶಬ್ದ ಮಾಡ್ಬೋದು, ಅಥವಾ ಯಾರಾದ್ರೂ ಹೊರಗಡೆ ಜಗಳ ಮಾಡ್ಬೋದು, ಅಥವಾ ಈಗ ಕಾರಂದೋ ಗಾಡಿದೋ ಏನಾದ್ರೂ ಯಾವ್ದಾದ್ರು ಹಾರನ್ ಮಾಡ್ಬೋದು, ಇಲ್ಲ ಅಥವಾ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನಮ್ಗೆ ಧ್ಯಾನಕ್ಕೆ ಡಿಸ್ಟರ್ಬ್ ಮಾಡ್ಬೋದು. ಈಗ ನಾವು ಮನೆಯಲ್ಲೇ ಧ್ಯಾನ ಕೂತಿರ್ತೀವಿ ಅನ್ಕೊಳ್ಳಿ, ಯಾರೋ ಈಗ ನಮ್ಮ ಮನೆಯಲ್ಲೇ ಎಷ್ಟೋ ಜನ ಓಡಾಡೋರು ಇರ್ತಾರೆ, ಮಕ್ಕಳು ಅವ್ರಿಗೇನು ಗೊತ್ತಿರಲ್ಲ, ಇದ್ರಲ್ಲಿ ಅವ್ರು ಇರ್ತಾರೆ, ನಮ್ಮ ಇದ್ರಲ್ಲಿ ನಾವಿರ್ತೀವಿ. ಏನೇ ಸಹ ಡಿಸ್ಟರ್ಬ್ ಮಾಡ್ಲಿ, ಏನೇ ಆದ್ರೂ ಸಹ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ಅಂದ್ರೆ ಸ್ವೀಕಾರ ಮಾಡ್ಬೇಕು. ಈಗ ಅವ್ರನ್ನ ನಾವು ಈಗ ನಂಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಅವ್ರನ್ನ ಬೈಕೊಳ್ಳೋದು ಅಥವಾ ಅವ್ರ ಹತ್ರ ಜಗಳ ಮಾಡೋದು ಇದೇನಾದ್ರೂ ಮಾಡ್ಕೊಂಡಾಗ ನಮ್ಗೇನಾಗತ್ತೆ, ಅಂದ್ರೆ ಬೇರೆ ಆಲೋಚನೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಅದು ನಾನು ನಿನ್ ಮುಂದೆ ಕೇಳ್ತೀನಿ. ಅಂದ್ರೆ ಈಗ ನಾವು ಅದನ್ನ ಅಕ್ಸೆಪ್ಟ್ ಸ್ವೀಕಾರ ಮಾಡ್ಕೋಬೇಕು. ಅಂದ್ರೆ ಒಂದು ವಸ್ತು ಮುಖಾಂತರ ಆಗ್ಲಿ, ಒಂದು ವ್ಯಕ್ತಿ ಮುಖಾಂತರ ಆಗ್ಲಿ, ಅಥವಾ ಒಂದು ವೆಹಿಕಲ್ ಮುಖಾಂತರ ಆಗ್ಲಿ, ಅಥವಾ ಒಂದು ಪರಿಸರದ ಮುಖಾಂತರ ಆಗ್ಲಿ, ಯಾವ್ದ್ರಿಂದಾನೇ ಡಿಸ್ಟರ್ಬ್ ಆದ್ರೂ ಸಹ ನಾವು ಸ್ವೀಕಾರ ಮಾಡ್ಕೊಂಡೆ ಅಂತ ಅಂದ್ರೆ ಆಗ ನಮ್ಗೆ ಆಲೋಚನೆಗಳು ತುಂಬಾ ಕಡಿಮೆ ಆಗತ್ತೆ. ಅದನ್ನ ಅಂದ್ರೆ ಅವ್ರಿಗೆ ಏನೇ ಮಾಡ್ಕೊಂಡ್ಲಿ, ನಾನ್ ಧ್ಯಾನದಲ್ಲಿದ್ದೀನಿ ಅದನ್ನೆಲ್ಲಾನು ಸ್ವೀಕಾರ ಮಾಡ್ಕೊಂಡೆ. ಯಾಕೆಂದ್ರೆ ಎಚ್ಚರಿಕಾ ಸ್ಥಿತಿನಲ್ಲಿ ಇರ್ತೀವಿ ನಾವು, ಅದನ್ನೆಲ್ಲ ಸ್ವೀಕಾರ ಮಾಡ್ತಾ
ಅಕ್ಸೆಪ್ಟ್ ಮಾಡ್ಕೊಂತ ನಾವು ಧ್ಯಾನವನ್ನ ಮಾಡಿದಾಗ ನಮಗೆ ಇನ್ನೂ ಹೆಚ್ಚು ಧ್ಯಾನ ಆಗುತ್ತೆ ಮಾಸ್ಟರ್ಸ್. ಅದನ್ನ ಸ್ವೀಕಾರ ನಾವು ಮಾಡ್ದೇನೆ ಈ ತರ ಡಿಸ್ಟರ್ಬ್ ಮಾಡ್ತಾ ಇದ್ಯಾ ಹಾಗೆ ಹಿಂಗೆ ಅಂತ ನಾವು ಒಂದ್ ವ್ಯಕ್ತಿ ಹತ್ರ ನಾನ್ ಧ್ಯಾನ ಕೂತ್ಕೊಂಡಿದೀನಿ, ನೀನ್ ನನ್ಗೆ ತೊಂದ್ರೆ ಮಾಡ್ತಾ ಇದೀಯಾ ಅಂತ ಈಗ ಒಂದ್ ವ್ಯಕ್ತಿ ಹತ್ರ ನಾವು ಜಗಳ ಮಾಡಕ್ ಹೋದ್ವಿ ಅಂತಂದ್ರೆ, ಆ ಜಗಳ ಮಾಡಕ್ ಹೋದಾಗ ಈಗ ನಾವು ಒಂದಷ್ಟು ಮಾತಾಡಿರ್ತೀವಿ, ಆ ವ್ಯಕ್ತಿ ನಮಗೆ ರಿವರ್ಸ್ ಮಾತಾಡಿರ್ತಾನೆ. ಅವಾಗ ಏನಾಗತ್ತೆ, ನಾವು ಧ್ಯಾನ ಕೂತ್ಕೊಂಡ್ರು ಸಹ ಅವನ್ ಮಾತಾಡಿರೋಂಥದ್ದು ನಾವು ಮಾತಾಡಿರೋಂಥದ್ದು, ಇದು ನಾವು ಧ್ಯಾನ ಕೂತ್ಕೊಂಡ್ರು ಅದೇ ಆಲೋಚನೆಗಳು. ಅಂದ್ರೆ ನಾವು ಸ್ವೀಕಾರ ಮಾಡ್ಕೊಂಬಿಟ್ಟಾಗ, ಈಗ ಏನೇ ಅಡೆತಡೆ ಆದ್ರೂ ಸಹ ಅದನ್ನ ಸ್ವೀಕಾರ ಮಾಡ್ಕೊಂಡಾಗ ನಮ್ಗೂ ಹೆಚ್ಚು ಆಲೋಚನೆಗಳು ಬರೋದಿಲ್ಲ. ಸ್ವೀಕಾರ ಮಾಡ್ದೇನೆ ಅವನ ಹತ್ರ ನಾವು ಜಗಳ ಅದು ಇದು ಮಾಡಿದಾಗ ನಾವು ಮಾಡ್ಬಿಟ್ಟು ನಾವು ಧ್ಯಾನ ಕೂತ್ಕೊಂಡಿದೀವಿ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ನಾನ್ ಮಾತಾಡಿರೋಂಥದ್ದು ಮತ್ತೆ ಅವನ್ ಮಾತಾಡಿರೋಂಥದ್ದು ಇದೇ ನಮ್ಗೆ ಧ್ಯಾನ ಕೂತ್ಕೊಂಡ್ರು ಆಲೋಚನೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನಮ್ಮ ಸುತ್ತಲಿನ ಪರಿಸರದಲ್ಲಿ ಏನೇ ನಡೆದ್ರೂ ಸಹ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಾಗ ನಮ್ಗೆ ಹೆಚ್ಚು ಆಲೋಚನೆಗಳು ಬರೋದಿಲ್ಲ ಮಾಸ್ಟರ್ಸ್. ಈಗ ನಾವು ಅದೇ ತರ ಒಂದು ಉದಾಹರಣೆಗೆ ಹೇಳೋದಾದ್ರೆ, ನಮ್ಮ ಬುದ್ಧರು ಒಂದು ಅವ್ರು ಭಿಕ್ಷಾಟನೆಗೆ ಅಂತ ಹೋಗ್ತಾರೆ. ಆ ಭಿಕ್ಷಾಟನೆಗೆ ಹೋದಾಗ ಒಂದು ಹೆಂಗಸು ಇವ್ರನ್ನ ಭಿಕ್ಷೆ ಬಿಡೋದಕ್ಕೆ ಹೋದಾಗ ತುಂಬಾ ಬೈತಾ ಇರ್ತಾರೆ. ಅಂದ್ರೆ ಏನು, ನೀನ್ ಏನಕ್ಕೆ ಭಿಕ್ಷೆ ಬಿಡಕ್ ಬಂದಿದ್ಯಾ, ನಿನ್ಗದೆ ಈಗ ನಾವು ನಾರ್ಮಲ್ ಆಗಿ ಎಲ್ಲಾರು ಹೇಳೋದಿದೆ, ನಿನ್ ಕೈ ಚೆನ್ನಾಗೈತಲ್ಲ, ಕಾಲ್ ಚೆನ್ನಾಗೈತಲ್ಲ, ದುಡಿಬೋದಲ್ವಾ, ತಿನ್ಬೋದಲ್ವಾ, ಈ ತರ ಎಲ್ಲ ನಾವುನು ಅದೇ ತರ ಹೆಂಗಸು ಬೈತಾ ಇರ್ತಾರೆ. ಆದ್ರೆ ಅಲ್ಲಿ ಬುದ್ಧ ಭಗವಾನ್ರು ಅವ್ರಿಗೆ ಏನೂ ಸಹ ರಿಯಾಕ್ಟ್ ಮಾಡೋದಿಲ್ಲ ಮಾಸ್ಟರ್ಸ್, ಏನು ಮಾಡಲ್ಲ, ಅವ್ರ ಬಾಡಿಗೆ ಅವ್ರು ಇರ್ತಾರೆ. ಅವಾಗ ಅವರ ಶಿಷ್ಯರು ಅವರನ್ನ ಕೇಳ್ತಾರೆ, ಮಾಸ್ಟರ್ಸ್ ಯಾಕೆ ಗುರುಗಳೇ ನೀವು ಆ ಹೆಂಗಸು ಅಷ್ಟು ಬೈತಾ ಇದ್ರು ಸಹ ನೀವೇನು ಅವ್ರಿಗೆ ರಿಯಾಕ್ಟ್ ಮಾಡ್ಲೇ ಇಲ್ವಲ್ಲ, ಯಾಕೆ ಅಂತ ಆ ಶಿಷ್ಯರು ಬುದ್ಧರನ್ನ ಕೇಳ್ತಾರೆ. ಆಗ ಅವರು ಬುದ್ಧ ಭಗವಾನ್ರು ಹೇಳ್ತಾರೆ, ಅವರು ಆ ಹೆಂಗಸು ಹೇಳಿದ್ದನ್ನ ನಾನೇನು ನನ್ನ ಒಳಗೆ ತಗೊಂಡೇ ಇಲ್ಲ, ಅದಕ್ಕಾಗಿ ಅಂದ್ರೆ ನಾನು ಅದನ್ನ ತಗೊಂಡೇ ಇಲ್ಲ ಅಂದ್ಮೇಲೆ ನನ್ಗೆ ಆಲೋಚನೆಗಳಾಗ್ಲಿ ನಾನು ರಿಯಾಕ್ಟ್ ಮಾಡೋದಾಗ್ಲಿ ಅಂದ್ರೆ ನಾನು ಮನ್ಸಿಗೆ ತಗೊಂಡೇ ಇಲ್ಲ, ನಾನ್ ಏನಕ್ಕೆ ಅವ್ರಿಗೆ ರಿಯಾಕ್ಟ್ ಮಾಡ್ಬೇಕು, ಆ ಹೆಂಗಸು ಏನಾದ್ರೂ ಬೈಕೊಂಡ್ಲಿ ನಾನು ಅದನ್ನ ಒಳಗ್ ತಗೊಂಡಿಲ್ಲ, ಆದ್ರಿಂದ ನನ್ಗೆ ರಿಯಾಕ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಆ ಹೆಂಗಸು ಬೈದಿದ್ದನ್ನೆಲ್ಲ ನಾನು ಹೊರಗಡೆನೆ ಬಿಟ್ಬಿಟ್ಟಿದೀನಿ, ಹಂಗಾಗಿ ನಾನು ಏನು ರಿಯಾಕ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ನಾನು ಒಳಗ್ ತಗೊಂಡಿದ್ರೆ ನಾನು ರಿಯಾಕ್ಟ್ ಮಾಡ್ಬೇಕು, ನಾನು ಒಳಗ್ ತಗೊಂಡಿಲ್ಲ, ಆದ್ರಿಂದ ನಾನು ರಿಯಾಕ್ಟ್ ಮಾಡುವಂತ ಅವಶ್ಯಕತೆನೆ ಇಲ್ಲ ಅಂತ ಆ ಬುದ್ಧರು ಶಿಷ್ಯರಿಗೆ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನೀವು ಸಹ ಇದೇ ರೀತಿನೇ ಯಾವ್ದು ಏನೇ ಆಗ್ಲಿ ಅದನ್ನ ಎಲ್ಲ ಏನ್ ಬಂದ್ರು ಸಹ ಅಕ್ಸೆಪ್ಟ್ ಮಾಡ್ಬೇಕು, ಅಕ್ಸೆಪ್ಟ್ ಮಾಡ್ಕೊಂಡಾಗ ನಮ್ಗೆ ಯಾವ್ದು ಮನ್ಸೊಳಗಡೆ ಹೆಚ್ಚಾಗಿ ಹೋಗೋದಿಲ್ಲ, ಅವಾಗ ನಾವು ರಿಯಾಕ್ಟ್ ಮಾಡ್ಬೇಕು ಅಂತ ಅನ್ಸೋದಿಲ್ಲ. ಅದೇ ತರ ನೀವು ಸಹ ಸ್ವೀಕಾರ ಮಾಡ್ಬೇಕು ಅಂತ ಬುದ್ಧ ಭಗವಾನ್ರು ಅವರು ಶಿಷ್ಯರಿಗೆ ಹೇಳ್ತಾರೆ ಮಾಸ್ಟರ್ಸ್. ಅಂದ್ರೆ ಇದನ್ನ ಹೇಳಿರ್ತಕ್ಕಂಥ ಅಂದ್ರೆ ಓಶೋ ಅವರ ಕಾನ್ಸೆಪ್ಟ್ ಇದು. ಈ ಕಾನ್ಸೆಪ್ಟ್ ಅನ್ನ ನಾವು ನಮ್ಗೆ ಅಳವಡಿಸ್ಕೊಂಡ್ರೆ ನಾವು ಇಲ್ಲಿ ಧ್ಯಾನ ಅಂದ್ರೆ ಆಳವಾದಂತಹ ಧ್ಯಾನಕ್ಕೆ ಹೋಗ್ತೀವಿ ಮಾಸ್ಟರ್. ಅಂದ್ರೆ ಶ್ವಾಸವನ್ನ ಗಮನಿಸಿ, ಶ್ವಾಸವನ್ನ ನಾವು ಏಕೆ ಗಮನಿಸ್ಬೇಕು ಅಂದ್ರೆ ನಾವು ಈಗ ಅರ್ಥ ಮಾಡ್ಕೊಳ್ಳೋಣ ಮಾಸ್ಟರ್. ಉದಾಹರಣೆಗೆ ನಮ್ಗೆ ಈಗ ನಮ್ಮ ಮನಸ್ಸಿಗೂ ನಮ್ಮ ಶ್ವಾಸಕ್ಕೂ ನೇರ ಸಂಪರ್ಕ ಇದೆ ಮಾಸ್ಟರ್ಸ್. ಅಂದ್ರೆ ನಮ್ಮ ದೇಹಕ್ಕೂ ಮನಸ್ಸಿಗೂ ಮತ್ತು ಆತ್ಮಕ್ಕೂ ಇವು ಮೂರಕ್ಕೂ ಸಹ ಒಂದಕ್ಕೊಂದು ಸಂಬಂಧ ಇದೆ ಮಾಸ್ಟರ್ಸ್. ಉದಾಹರಣೆಗೆ ಹೇಳೋದಾದ್ರೆ ಮನಸ್ಸಿಗೂ ಶ್ವಾಸಕ್ಕೂ ನೇರ ಸಂಪರ್ಕ ಇದೆ. ಅಂದ್ರೆ ಈಗ ನಮ್ಮ ಮನಸ್ಸಿಗೂ ನಮ್ಮ ಆತ್ಮಕ್ಕೂ ಎರಡಕ್ಕೂ ನೇರವಾದಂತ ಸಂಪರ್ಕ ಇದೆ ಮಾಸ್ಟರ್. ಈಗ ಉದಾಹರಣೆಗೆ ನಾವು ರನ್ನಿಂಗ್ ಮಾಡ್ತಾ ಇರ್ತೀವಿ, ಹಾಗೇನಾಗತ್ತೆ, ಶ್ವಾಸ ಹೆಚ್ಚಾಗತ್ತೆ. ಅದೇ ತರ ಲೈಂಗಿಕ ಕ್ರಿಯೆಯಲ್ಲಿ ನಾವು ತೊಡಗಿಸ್ಕೊಂಡಾಗೂ ಸಹ ನಮ್ಮ ಶ್ವಾಸ ಹೆಚ್ಚಾಗತ್ತೆ. ಹಾಗೆ ಈಗ ವಾಕಿಂಗ್ ಮಾಡ್ಬೇಕಾದ್ರೆ ಶ್ವಾಸ ಅಂದ್ರೆ ಚೇಂಜ್ ಆಗತ್ತೆ. ನಾವು ಯಾವ ತರ ರನ್ನಿಂಗ್ ಮಾಡ್ತೀವಿ, ಒಟ್ನಲ್ಲಿ ಒಂದು ಕ್ರಿಯೆಯಿಂದ ಇನ್ನೊಂದು ಕ್ರಿಯೆಗೆ ಹೋದಾಗ ನಮ್ಮ ಶ್ವಾಸದಲ್ಲಿ ವ್ಯತ್ಯಾಸ ಚೇಂಜಸ್ ಆಗ್ತಾ ಇರ್ತದೆ. ಈಗ ನಾವು ಓದ್ತಾ ಇರ್ಬೇಕಾದ್ರೆ ಒಂಥರ ಇರುತ್ತೆ, ಮತ್ತೆ ಅಂದ್ರೆ ಒಂದರಿಂದ ಒಂದು, ಈಗ ನಾವು ವಾಕಿಂಗ್ ಮಾಡ್ಬೇಕಾದ್ರೆ ಒಂಥರ ಶ್ವಾಸ ಇರುತ್ತೆ, ಲೈಂಗಿಕ ಕ್ರಿಯೆಯಲ್ಲಿ ಒಂಥರ ಶ್ವಾಸ ಇರುತ್ತೆ, ನಾವು ಓದ್ಬೇಕಾದ್ರೆ ಒಂಥರ ಶ್ವಾಸ ಇರುತ್ತೆ, ವಾಕಿಂಗ್ ಮಾಡ್ಬೇಕಾದ್ರೆ ಅಂದ್ರೆ ಚೇಂಜಸ್ ಆಗ್ತಾ ಇರುತ್ತೆ ಮಾಸ್ಟರ್ಸ್. ಅದೇ ತರ ನಾವು ಧ್ಯಾನ ಮಾಡುವಾಗ್ಲೂ ಸಹ ನಮ್ಮ ಶ್ವಾಸ ಚೇಂಜ್ ಆಗ್ತಾ ಇರುತ್ತೆ ಮಾಸ್ಟರ್ಸ್. ಈಗ ನಾವು ಧ್ಯಾನ ಮಾಡ್ಬೇಕು, ಅದೇ ತರ ಚೇಂಜ್ ಆಗ್ತಾ ಇರುತ್ತೆ. ನಮ್ಮ ಯೋಚನೆಗಳು ಹಾಗೇನೆ ಸಹ ವ್ಯತ್ಯಾಸ ಆಗ್ತಾ ಇರುತ್ತೆ. ಈಗ ನಮ್ಮ ಶ್ವಾಸದಲ್ಲಿ ಏನೇನ್ ಚೇಂಜಸ್ ಆಗ್ತಾ ಇರುತ್ತೋ ಅದೇ ತರ ಸಹ ನಮ್ಮ ಶ್ವಾಸದಲ್ಲೂ ಸಹ ವ್ಯತ್ಯಾಸಗಳು ಆಗ್ತಾ ಇರುತ್ತೆ. ಅಂದ್ರೆ ಈಗ ನಮ್ಮ ಮನೋಸ್ಥಿತಿ ಹೇಗೆ ಚೇಂಜ್ ಆಗ್ತಾ ಇರುತ್ತೋ ಅದೇ ತರ ನಮ್ಮ ಶ್ವಾಸನೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಇದೇ ತರ ಈಗ ಶ್ವಾಸ 0 ಅಂದ್ರೆ ಈಗ ನಾವು ಧ್ಯಾನದಲ್ಲಿ ಕೂತ್ಕೊಂಡಾಗ
ನಮ್ಗೆ ಝೀರೋ ಥಾಟ್ಗೆ ನಾವು ಹೋಗ್ಬೇಕು ಅನ್ನೋದು ಒಂದು. ಧ್ಯಾನದಲ್ಲಿ ಝೀರೋ ಆದಾಗ ಅಂದ್ರೆ ಶ್ವಾಸ ಇಲ್ಲದಾಗ ಅಂದ್ರೆ ಝೀರೋ ಆದಾಗ ನಮ್ಮ ಜೀವ ಇಲ್ಲ ಅಂತ ಅರ್ಥ. ಅಂದ್ರೆ ಶ್ವಾಸ ಫುಲ್ ಝೀರೋ ಆಗಿದೆ ಅಂದಾಗ ಶ್ವಾಸ ಇಲ್ಲ ಅಂದ್ರೆ ನಾವು ಅದಕ್ಕೆ ಏನಂತ ಹೇಳ್ತೀವಿ, ಶವ. ಅಂದ್ರೆ ಅಲ್ಲಿ ಆತ್ಮ ಅನ್ನೋದ್ರೆ ಶ್ವಾಸ ಅನ್ನೋದು ಫುಲ್ ಝೀರೋ ಆಗಿರುತ್ತೆ. ಅದಕ್ಕೆ ನಾವು ಏನಂತ ಹೇಳ್ತೀವಪ್ಪ ಅಂತಂದ್ರೆ ಅಂದ್ರೆ ಪರ್ಮನೆಂಟ್ ಆಗಿ ಶ್ವಾಸ ಇರೋದೇ ಇಲ್ಲ, ಅದಕ್ಕೆ ನಾವು ಶವ ಅಂದ್ರೆ ಸಾವು ಆಗೈತೆ ಅಂತ ಹೇಳ್ತೀವಿ. ಇಲ್ಲಿ ಅದೇ ರೀತಿಯಾಗಿ ನಾವು ಶ್ವಾಸವನ್ನ ಗಮನಿಸುತ್ತಿದ್ದಾಗ ಝೀರೋ ಆಗಿದೆ ಅಂದಾಗ ಅಲ್ಲಿ ಸಾವಾಗಿರುತ್ತೆ. ನಾವು ಶ್ವಾಸವನ್ನ ಗಮನಿಸ್ತಾ ಇರ್ತೀವಿ ಅಂದ್ರೆ ನಿಧಾನವಾಗಿ ನಮ್ಮ ಶ್ವಾಸ ಆಗ್ತಾ ಇರುತ್ತೆ. ಅಂದ್ರೆ ಶ್ವಾಸ ಕಡಿಮೆ ಮಾಡ್ತಾ ಹೋದಂಗೆ ನಮ್ಮಲ್ಲಿರುವ ಆಂತರಿಕ ಶರೀರ ನಮ್ಮ ಬಾಹ್ಯ ಶರೀರದಿಂದ ದೂರ ಆಗತ್ತೆ ಮಾಸ್ಟರ್ಸ್. ಅಂದ್ರೆ ನಾವು ಶ್ವಾಸವನ್ನ ನಿಧಾನವಾಗಿ ಝೀರೋ ಆದಾಗ ಸಾವಾಗತ್ತೆ, ಇದು ಝೀರೋ ಆಗಿರಲ್ಲ. ಶ್ವಾಸವನ್ನ ನಿಧಾನವಾಗಿ ನಾವು ಗಮನಿಸ್ತಾ ಹೋದಾಗ ನಮ್ಮ ಆಂತರಿಕ ಶರೀರ ನಮ್ಮ ಬಾಹ್ಯ ಶರೀರದಿಂದ ದೂರ ಆಗುತ್ತಾ ಹೋಗುತ್ತೆ ಮಾಸ್ಟರ್. ಅಂದ್ರೆ ಝೀರೋ ಆಗಿರಲ್ಲ, ಅಲ್ಲಿ ಝೀರೋ ಆಗಿದ್ರೆ ಸಾವಾಗಿರುತ್ತೆ, ಆದ್ರೆ ಇಲ್ಲಿ ಝೀರೋ ಆಗಿರಲ್ಲ. ನಿಧಾನವಾಗಿ ನಾವು ಶ್ವಾಸವನ್ನ ಮಾಡಿದಾಗ ನಮ್ಮ ಆಂತರಿಕ ಶರೀರ ನಮ್ಮ ಬಾಹ್ಯ ಶರೀರದಿಂದ ದೂರ ಆಗತ್ತಾ ಹೋಗುತ್ತೆ ಮಾಸ್ಟರ್ಸ್. ಶ್ವಾಸ ನಡೀತಾ ಇರುತ್ತೆ ಇಲ್ಲಿ, ಅಂದ್ರೆ ನಿಧಾನವಾಗಿರುತ್ತೆ ಅಷ್ಟೇನೆ. ಅದು ಝೀರೋ ಆದ್ರೆ ನಾವು ಸಾವು ಅಂತೀವಿ, ಇದು ನಿಧಾನವಾಗಿ ತುಂಬಾ ಕಡಿಮೆ ಶ್ವಾಸ ಆಡ್ತಾ ಇರುವಾಗ ನಮ್ಮ ಆಂತರಿಕ ಶರೀರ ಬಾಹ್ಯ ಶರೀರದಿಂದ ದೂರ ಆಗತ್ತೆ. ನಾವು ಶ್ವಾಸವನ್ನ ಕಡಿಮೆ ಮಾಡುತ್ತಾ ಬಂದಂಗೆ ಆಂತರಿಕ ಶರೀರ ಬಾಹ್ಯ ಶರೀರದಿಂದ ದೂರ ಆಗಿ ನಮ್ಮ ಶರೀರ ಇಲ್ಲಿ ಇದ್ರೆ ಆಂತರಿಕ ಶರೀರ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರುತ್ತೆ ಮಾಸ್ಟರ್. ಅಂದ್ರೆ ನಾವ್ ಏನೀಗ ಹೇಳ್ತೀವಿ ಹಾಸ್ಟೆಲ್ ಟ್ರಾವೆಲ್ ಅಂತ ಹೇಳ್ತೀವಲ್ವ ನಾವು, ಆ ತರ. ಅಂದ್ರೆ ನಮ್ಮ ಆಂತರಿಕ ಶರೀರ ನಮ್ಮ ಬಾಹ್ಯ ಶರೀರದಿಂದ ದೂರ ಆಗಿ ಹೋಗಿ ನಿಂತ್ಕೊಂಡು ನೋಡುವಾಗ ಏನಾಗತ್ತೆ, ನಮ್ದು ಹಾಸ್ಟೆಲ್ ಟ್ರಾವೆಲ್ ಆಗತ್ತೆ ಮಾಸ್ಟರ್. ಇದ್ರ ಅರ್ಥ ಏನಪ್ಪಾ ಅಂದ್ರೆ ನಾವು ಶ್ವಾಸವನ್ನ ಎಷ್ಟು ಕಡಿಮೆ ಮಾಡ್ತೇವೋ ಅಷ್ಟೇ ಶ್ವಾಸ ನೆಮ್ಮದಿ ಆಗತ್ತೆ. ನೆಮ್ಮದಿ ಆಗ್ತಾ ಹೋದಂತೆ ಅವಾಗ ನಮಗೆ ಆಂತರಿಕ ಶರೀರ ಪ್ರಯಾಣ ಆಗತ್ತೆ ಮಾಸ್ಟರ್ಸ್. ಅಂದ್ರೆ ಆಂತರಿಕ ಶರೀರ ಪ್ರಯಾಣ ಅಂದ್ರೆ ಹಾಸ್ಟೆಲ್ ಟ್ರಾವೆಲ್ ಅಂತ ಹೇಳ್ತೀವಿ ಮಾಸ್ಟರ್, ಇದು ಆಗತ್ತೆ. ಮತ್ತೆ ಮೂರನೇದು ಏನಪ್ಪಾ ಅಂತಂದ್ರ ನಾನು ಯಾರು, ನಾನು ಇಲ್ಲಿಗೆ ಏತಕ್ಕೆ ಬಂದಿದ್ದೀನಿ, ನನ್ನ ಸ್ಥಿತಿ ಏನು, ಈ ಪರಿಸ್ಥಿತಿ ನನ್ನ ಪರಿಸ್ಥಿತಿ ಏನು ಅನ್ನೋದನ್ನ ಈ ಮೂರನ್ನ ನಾವು ಬಿಟ್ಬಿಡ್ಬೇಕು ಮಾಸ್ಟರ್ಸ್. ಅಂದ್ರೆ ನಾನು ಯಾರು, ನಾನು ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ, ಮತ್ತೆ ನಾನು ಯಾವ ಪರಿಸ್ಥಿತಿನಲ್ಲಿದ್ದೀನಿ, ಇದನ್ನ ನಾವು ಅಂದ್ರೆ ವಿಲೀನ ಮಾಡ್ಬಿಡ್ಬೇಕು, ಅಂದ್ರೆ ಬಿಟ್ಬಿಡ್ಬೇಕು. ನಾನು ಯಾರು, ನಾನು ಏನಕ್ಕೆ ಬಂದಿದ್ದೀನಿ, ನಾನು ಯಾವ ಪರಿಸ್ಥಿತಿನಲ್ಲಿದ್ದೀನಿ, ಇದನ್ನೆಲ್ಲ ಮರೆತು ಬಿಟ್ರೆ ನಮ್ಗೆ ಯಾವುದೇ ತೊಂದರೆ ಧ್ಯಾನಕ್ಕೆ ಆಗೋದಿಲ್ಲ ಮಾಸ್ಟರ್ಸ್. ನಮ್ಗೆ ಧ್ಯಾನ ಒಳ್ಳೆ ಸ್ಥಿತಿಯಲ್ಲಿ ಧ್ಯಾನ ಆಗತ್ತೆ. ಇದನ್ನೆಲ್ಲ ಬಿಟ್ಟು ಕೂತಿ ನಾವು ಧ್ಯಾನವನ್ನ ಮಾಡಿದಾಗ ನಮ್ಗೆ ಒಳ್ಳೆ ರೀತಿನಲ್ಲಿ ಧ್ಯಾನ ಆಗತ್ತೆ ಮಾಸ್ಟರ್ಸ್. ನಾವು ಮನಸ್ಸನ್ನ ಈ ಸ್ಥಿತಿಯಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ರೆ ಮನಸ್ಸು ಪ್ರಶಾಂತ ಆಗತ್ತೆ, ನಾವು ಬೇಗ ಧ್ಯಾನಕ್ಕೆ ಹೋಗ್ಬೋದು ಮಾಸ್ಟರ್ಸ್. ಈ ಮೂರು ಅಂಶಗಳನ್ನ ನಾವು ಫಾಲೋ ಮಾಡಿದ್ರೆ ನಮ್ಮ ಧ್ಯಾನಕ್ಕೆ ಬೇಗ ಹೋಗ್ಬೋದು ಮಾಸ್ಟರ್ಸ್. ಈ ಮೂರು ಅಂದ್ರೆ ಇದು ಓಶೋ ಅವರ ಕಾನ್ಸೆಪ್ಟ್. ಈ ಮೂರು ಅಂಶಗಳನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಮಾಸ್ಟರ್ಸ್. ಇದಿಷ್ಟು ನಾನು ಹೇಳೋದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಮಹಾವತಾರ್ ಫೌಂಡೇಶನ್ ವೇದಿಕೆಗೆ ನನ್ನ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಲಕ್ಷ್ಮಿ ಮ್ಯಾಮ್. ತುಂಬಾ ಒಂದು ಟಾಪಿಕ್ ಸಿಂಪಲ್ ಆದ್ರೆ ಕೂಡ ಅದರ ವಿವರಣೆ ತುಂಬಾ ಡೀಪ್ ಆಗಿದೆ. ನಾವು ಯಾಕೆ ಶ್ವಾಸವನ್ನ ಗಮನಿಸ್ಬೇಕು, ಒಳ ಹೋಗುವ ಉಸಿರು ಬರುವ ಉಸಿರನ್ನ ದೀರ್ಘವಾಗಿ ನಾವು ಆ ಉಸಿರಿನ ಜೊತೆಯಲ್ಲೇ ನಾವು ಇರಬೇಕು ಅನ್ನೋದನ್ನ ಒಂದು, ಮತ್ತೆ ಯಾವುದೇ ರೀತಿ ಹೊರಗಡೆ ನಾವು ಧ್ಯಾನ ಕೂತ್ಕೊಂಡಾಗ ಯಾವುದೇ ಒಂದು ಮನೆ ಒಳಗೆ ಗಲಾಟೆ ಆಗ್ಬೋದು, ಹೊರಗಡೆ ಸೌಂಡ್ಗಳು ಆಗ್ಬೋದು, ಗಾಡಿ ಸೌಂಡ್ ಆಗ್ಬೋದು, ಇಲ್ಲ ಒಂದ್ ಗಲಾಟೆ ಗದ್ದಲ ಆಗ್ಬೋದು, ಪಕ್ಷಿಗಳ ಸೌಂಡ್ ಆಗಿರ್ಬೋದು, ಏನೇ ಸೌಂಡ್ಗಳು ಬಂದ್ರೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಅದ್ರ ವಿರುದ್ಧ ನಾವು ಏನೋ ಒಂದು ಪೈಪೋಟಿಗೆ ಏನೋ ಒಂದು ಇದಕ್ ನಾವು ಜಗಳಕ್ಕೆ ನಿಂತಾಗ ಅದು ನಮ್ಮ ಮೈಂಡ್ ಅನ್ನ ಡಿಸ್ಟರ್ಬ್ ಮಾಡತ್ತೆ ಅಂತೇಳಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಮತ್ತೆ ನಾನು ಯಾರು, ನಾನಿಲ್ಲಿ ಏತಕ್ ಬಂದಿದ್ದೀನಿ, ನಾನು ಯಾವ ಸ್ಥಿತಿಲಿ ಇದ್ದೀನಿ ಅದನ್ನ ಬಿಟ್ಟು ಬಿಡ್ಬೇಕು. ನಾವು ಅದನ್ನ ಬಿಟ್ಟು ಮನ್ಸ್ಗೆ ಹಾಕಿದಂಗೆ ನಾವು ಶ್ವಾಸದ ಮೇಲೆ ಗಮನವನ್ನ ಇಡಬೇಕು ಅಂತೇಳಿ ಟಾಪಿಕ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ನೀವು ಓಕೆ ಮಾಸ್ಟರ್ಸ್, ಏನೇ ಪ್ರಶ್ನೆ ಮತ್ತೆ ಏನೇ ಅನಿಸಿಕೆಗಳಿದ್ರು ಕೂಡ ಇನ್ನೂ ಒಬ್ಬರು ಮಾಸ್ಟರ್ ಇದ್ದಾರೆ, ಅವರಾದ್ಮೇಲೆ 3 ಜನಕ್ಕೂ ಕೂಡ ನಾವೊಂದು ಪ್ರಶ್ನೆನ ಕೇಳ್ಬೋದು ಮಾಸ್ಟರ್ಸ್. ನೆಕ್ಸ್ಟ್ ಮಧುರಾ ಮೇಡಮು.
ಶಶಿಕಲಾ ಮ್ಯಾಮ್, ಮದುವೆ ಮ್ಯಾಮ್ಗೆ ಕೋರ್ಸ್ ಕೊಡಿ. ಮ್ಯಾಮ್ ಬಂದಿದ್ದಾರೆ. ಅನ್ಮ್ಯೂಟ್ ಆಪ್ಷನ್ ಕೊಡಿ ಮೇಡಮ್ ನೀವೇ. ಜ್ಯೋತಿ ಮ್ಯಾಮ್ ಅನ್ಮ್ಯೂಟ್ ಆಪ್ಷನ್ ಕೊಡಿ. ಅವ್ರು ಕೊಟ್ಟಿಲ್ಲ ಅಂದ್ರೆ ಎಲ್ಲಾದ್ರೂ ಇದು ಅನ್ಮ್ಯೂಟ್ ಆಪ್ಷನ್ ಕೊಡಿ. ನಮಸ್ತೆ ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಹಾಗೆ ಮಹಾವತಾರ್ ಬಾಬಾಜಿಗೂ ಹಾಗೂ ಮಹಾವತಾರ್ ವೇದಿಕೆ ರಂಗನಾಥ್ ಸರ್ ಅವರಿಗೂ ಅನಂತವಾದ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದಿನ ಒಂದು ಉಪನ್ಯಾಸ ಅಥವಾ ಒಂದು ಮಾಹಿತಿಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ತೆಗೆದುಕೊಂಡಿರೋಂತ ವಿಷಯ ಏನಂದ್ರೆ ರೈಸ್ ವಾಟರ್ ಮ್ಯಾಜಿಕ್ ಅಂತ ಗೊತ್ತಿರ್ಬೋದು. ಹಾಗಂದ್ರೆ ಎಲ್ರಿಗೂ ಗೊತ್ತಿರುತ್ತೆ. ಅಕ್ಕಿ ತೊಳೆದ ನೀರಿನ ಮಹತ್ವ ಎಲ್ರೂ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಏನೇನು ಉಪಯೋಗ ಇರುತ್ತೆ ಅಂತ ಹಿಂದಿನ ಕಾಲದಲ್ಲೂ ವಾಡಿಕೆಯಿಂದ ಬಂದಿದೆ. ನಮ್ಮ ಅಜ್ಜಿಯವ್ರ ಕಾಲದಿಂದನೂ ಇದನ್ನೊಂದು ಮನೆ ಮದ್ದಾಗಿ ಬಳಸ್ತಾ ಇದ್ರು. ಅಕ್ಕಿ ತೊಳೆದ ನೀರು ಅಷ್ಟು ಪವರ್ಫುಲ್ ಅಂತ ಹೇಳ್ತಾ ಇದ್ರು. ಅಷ್ಟೊಂದು ಅದ್ಭುತವಾದ ಶಕ್ತಿ ಈ ಅಕ್ಕಿ ತೊಳೆದ ನೀರಿನಲ್ಲಿದೆ. ಅಂದ್ರೆ ನಾವು ಪ್ರತಿದಿನ ಏನ್ ಮಾಡ್ತೀವಿ, ಅಡಿಗೆ ಮಾಡುವಾಗ ಅಕ್ಕಿ ತೊಳಿತಾನೆ ಇರ್ತೀವಿ. ಅದರಿಂದ ಸಾಕಷ್ಟು ನೀರ್ ಬರ್ತಾ ಇರುತ್ತೆ. ಸಾಮಾನ್ಯವಾಗಿ ನಾವು ಅದನ್ನ ಏನ್ ಮಾಡ್ತೀವಿ, ನಾಲೆಗೆ ಹರಿದು ಬಿಟ್ಬಿಡ್ತೀವಿ. ಅಂದ್ರೆ ಎಲ್ಲಿ ನಾವು ಡೈಲಿ ವಾಶ್ ಮಾಡ್ತೀವಿ ಆ ವಾಶ್ ಬೇಸಿನ್ಗೋ ಎಲ್ಲೋ ಹಾಕಿ ವೇಸ್ಟ್ ಮಾಡ್ತಾ ಇದೀವಿ ಆ ನೀರನ್ನು. ಆದ್ರೆ ಈ ಸರಳವಾದ ಅಕ್ಕಿ ತೊಳೆದ ನೀರು ಎಷ್ಟು ಅದ್ಭುತವಾಗಿದೆ ಮತ್ತು ಅದ್ರ ಉಪಯೋಗ ಹೊಂದಿದೆ ಅರ್ಥಕೊಂಡ್ರೆ ನಾವು ಆ ನೀರನ್ನು ಖಂಡಿತವಾಗಿ ವ್ಯರ್ಥ ಮಾಡಲ್ಲ. ಅಂದ್ರೆ ಮಾಡ್ಬೇಕು ಅಂತ ಅನ್ಸಲ್ಲ, ಅಷ್ಟೊಂದು ಶಕ್ತಿ ಆ ಅಕ್ಕಿ ತೊಳೆದ ನೀರಿನಲ್ಲಿದೆ. ಹಾಗಾದ್ರೆ ಇದು ಅಕ್ಕಿ ತೊಳೆದ ನೀರಲ್ಲಿ ಏನೇನು ಅಂದ್ರೆ ಯಾವ್ಯಾವ್ದಕ್ಕೆ ಬರುತ್ತೆ, ಏನೇನ್ ಉಪಯೋಗ ಇದೆ ಅಂತ ನೋಡೋಣ. ಅಂದ್ರೆ ಈ ಅಕ್ಕಿ ತೊಳೆದ ನೀರಿನಲ್ಲಿ ನೀರು ಅಜೀರ್ಣಕ್ಕೆ ಇರಬಹುದು, ಹೊಟ್ಟೆ ಉರಿ ಅಂತ ಎಸಿಡಿಟಿ ಅದಕ್ಕಿರ್ಬಹುದು, ಅತಿಸಾರ ಅಂದ್ರೆ ಡಿಸೆಂಟ್ರಿ, ಇಂತಹ ಮತ್ತೆ ವಾಮಿಟ್ ಸೆನ್ಸೇಷನ್ ಇರುತ್ತೆ. ಒಬ್ಬೊಬ್ಬರಿಗೆ ವಾಮಿಟ್ ಆಗ್ತಾ ಇರುತ್ತೆ, ಅಂತವರಿಗೆ ಇದು ಅದ್ಭುತವಾದ ಔಷಧಿಯಂತೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ ತುಂಬಾ ಇರುತ್ತೆ, ಅಧಿಕ ಪ್ರಮಾಣದಲ್ಲಿ ಇರುತ್ತೆ. ಅಂದ್ರೆ ದೇಹಕ್ಕೆ ತಕ್ಷಣದ ಶಕ್ತಿ ಕೊಡುತ್ತೆ. ಈಗ ನೋಡಿ, ಲೂಸ್ ಮೋಷನ್ ಆದಾಗ ನಮ್ಮಲ್ಲಿ ಎಷ್ಟು ನಾವು ನಿರ್ಜಲೀಕರಣ ಆಗ್ಬಿಡ್ತೀವಿ, ಅಂದ್ರೆ ನಮ್ಮಲ್ಲಿ ಶಕ್ತಿನೇ ಇರಲ್ಲ. ಅಥವಾ ಒಂದು ಜ್ವರ ಬಂದಾಗ ನಮ್ಮಲ್ಲಿ ಶಕ್ತಿಹೀನತೆ ಆಗುತ್ತೆ. ಆಗ ಈ ನೀರನ್ನು ತಗೊಳ್ಳೋದಕ್ಕಿಂತ ನಮ್ಮಲ್ಲಿ ಅಂದ್ರೆ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರು. ಅದನ್ನ ಬೇಸಿಗೆಯಲ್ಲಿ ಕುಡಿಯೋದ್ರಿಂದ ಅತಿಯಾದ ಲಾಭ ಇದೆ ಅಂತ ಅಂದ್ರೆ ಇದು ತುಂಬಾ ತಂಪು ದೇಹಕ್ಕೆ. ಅದಕ್ಕೋಸ್ಕರ ನಮ್ಮ ದೇಹ ಅಂದ್ರೆ ಬೇಸಿಗೆ ಕಾಲದಲ್ಲಿ ನಮ್ಮ ಬಾಡಿ ಹೀಟ್ ಆಗಿರುತ್ತೆ. ಯಾಕಂದ್ರೆ ಸೂರ್ಯನ ಕಿರಣಗಳಿಂದ ನಮ್ಮ ದೇಹಕ್ಕೆ ಬೀಳೋದ್ರಿಂದ ಅತಿಯಾಗಿ ನಮ್ಮ ಬಾಡಿ ಹೀಟ್ ಆಗಿರುತ್ತೆ. ಅಂದ್ರೆ ತುಂಬಾ ಸೆಕೆ ಇರುತ್ತಲ್ಲ, ಆ ಕಾರಣದಿಂದ. ಮತ್ತೆ ನಾವು ಕುಡ್ದಿರೋ ನೀರು ಕೂಡ ಹೇಗಾಗ್ತಾ ಇರುತ್ತೆ ಅಂದ್ರೆ ಬೆವರಿ ಹೋಗ್ತಾ ಇರುತ್ತೆ. ಆ ಕಾರಣದಿಂದ ನಮ್ಮಲ್ಲಿ ನಿರ್ಜಲೀಕರಣ ಅಂದ್ರೆ ನೀರಿನ ಅಂಶ ಕಡಿಮೆ ಇರುತ್ತೆ. ಆಗ ನಮ್ಮ ಬಾಡಿ ಹೀಟ್ ಆಗಿರುತ್ತೆ. ಆಗ ಈ ನೀರು ಕುಡಿಯೋದ್ರಿಂದ ನಮ್ಗೆ ತುಂಬಾ ಶಕ್ತಿ ಬರುತ್ತೆ, ಮತ್ತೆ ಬಾಡಿ ಕೂಲ್ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ಜ್ವರ ಬಂದಾಗ ಈ ಅಕ್ಕಿ ತೊಳೆದ ನೀರು ತುಂಬಾ ಸಹಾಯ ಮಾಡುತ್ತೆ. ಯಾಕಂದ್ರೆ ಇದರಲ್ಲಿ ಅಧಿಕವಾದ ಅಂದ್ರೆ ಶಕ್ತಿ ಇರೋದ್ರಿಂದ ನಮ್ಗೆ ಇಮ್ಮಿಡಿಯೇಟ್ ನಾವು ಕ್ಯೂರ್ ಆಗ್ಬಿಡ್ತೀವಿ. ಅಂದ್ರೆ ತುಂಬಾ ಸುಸ್ತಾಗಿರುತ್ತೆ, ಅಂದ್ರೆ ನಮ್ಮ ದೇಹ ಬಳಲೋಗಿತ್ತಲ್ಲ, ನಮ್ಗೆ ಆ ಶಕ್ತಿ ಯಾವ್ದ್ರಿಂದ ಬೇಕು ಅಂದ್ರೆ ಈ ತರ ನೀರ್ ಕುಡ್ದಾಗ ನಮ್ಗೆ ಶಕ್ತಿ ಬರುತ್ತೆ ಅಂತ ಹಿಂದಿನವನ್ನೆಲ್ಲ ವಾಡಿಕೆ ಇತ್ತು. ಅದನ್ನ ಬಳಸೋರು ನಮ್ಮ ಅಜ್ಜಿಯವರೆಲ್ಲ. ಹಾಗಾದ್ರೆ ನೋಡೋಣ ಅಂದ್ರೆ ನಾವು ಇದನ್ನ ಏನು ಅಂದ್ರೆ ಕಲಗಚ್ಚು ಅಂತ ಕರಿತೀವಿ. ಅಂದ್ರೆ ಹಳ್ಳಿ ಭಾಷೆಯಲ್ಲಿ ಹೇಳೋದಾದ್ರೆ ಇದಕ್ಕೆ ಕಲಗಚ್ಚು ಅಂತ ಹೇಳ್ತೀವಿ. ಅಂದ್ರೆ ಅಕ್ಕಿ ತೊಳೆದ ನೀರಿಗೆ ಕಲಗಚ್ಚು ಅಂತ ಹೇಳ್ತೀವಿ. ಅಂದ್ರೆ ಏನಕ್ಕೂ ಬರಲ್ಲ ಅಂತ ನಮ್ಮ ಅದು ಬೇಡ ಅಂತ ವೇಸ್ಟ್ ಅಂತ ಬಿಟ್ಬಿಡ್ತೀವಿ. ಅಂದ್ರೆ ಈ ಅಕ್ಕಿ ತೊಳೆದ ನೀರು ಕಲಗಚ್ಚು ಅಂತ ನಾವು ಮೂಗು ಮುರಿಯೋ ಒಂದು ಪ್ರಮೇಯನೇ ಇರಲ್ಲ. ಅದರಲ್ಲಿ ಶಕ್ತಿ ಕೂಡ ಅದ್ರ ಅಷ್ಟು ಗುಣ ಇದೆ ಅಂತ ಹೇಳ್ತೀವಿ. ಹಾಗಾದ್ರೆ ನಾವು ಅಕ್ಕಿ ಅಂದ್ರೆ ಯಾವ ತರ ಅಕ್ಕಿ ತಗೊಳ್ಬೇಕು ಅಂತ ಬರುತ್ತೆ. ಬಿಳಿ ಅಕ್ಕಿ ಅಲ್ಲ, ಬಿಳಿ ಅಕ್ಕಿಲಿ ಯಾವುದೇ ಪವರ್ ಇರಲ್ಲ, ಯಾಕಂದ್ರೆ ಅದರಲ್ಲಿ ಪಾಲಿಶ್ ತೆಗೆದು ಬಿಟ್ಟಿರ್ತಾರೆ. ಕೆಂಪು ಅಕ್ಕಿ ತುಂಬಾ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ಅಂತ ಅರುತ್ತೆ. ಈಗ ಬಿಳಿ ಅಕ್ಕಿಯಲ್ಲೂ ಪಾಲಿಶ್ ಇರುವಂತ ಅಕ್ಕಿ ಇರುತ್ತೆ, ಆ ಅಕ್ಕಿಯನ್ನು ತೆಗೆದುಕೊಳ್ಬೇಕು. ಹಾಗಾದ್ರೆ ಅದನ್ನ ಸಾಮಾನ್ಯವಾಗಿ ಮೊದಲು ನೀರಿನಲ್ಲಿ ತೊಳ್ಬೇಕು. 1-2 ಸತಿ ಅಕ್ಕಿಯನ್ನ ತೊಳ್ಕೊಬೇಕು. ಯಾಕಂದ್ರೆ ಧೂಳು ತುಂಬಾ ಇರುತ್ತೆ ಇವಾಗಿನ ಅಕ್ಕಿಯಲ್ಲಿ. ಆ ಧೂಳು ಅಂದ್ರೆ ಹೋಗ್ಬೇಕು ಅಂದ್ರೆ 1-2 ಸತಿ ಅಕ್ಕಿಯನ್ನು ನಾವು ತೊಳ್ಕೊಳ್ಬೇಕಾಗತ್ತೆ. ಅಂದ್ರೆ ಆಮೇಲೆ ಧೂಳು ಹೋಯ್ತು ಅಂತ ನಮ್ಗೆ ಗೊತ್ತಾಗತ್ತಲ್ಲ 1-2 ಸತಿ ಆದ್ಮೇಲೆ ಮತ್ತೆ ಹೊಸ ನೀರನ್ನು ಹಾಕಿ ಅಕ್ಕಿಯನ್ನು ನೆನ್ಸಿಟ್ಕೋಬೇಕು. ಅಂದ್ರೆ ನಾವು ಹೇಗೆ ಪ್ರತಿದಿನ ಅಂತೂ ಆ ರೈಸ್ ಮಾಡ್ತೀವಿ. ಮಾಡ್ತಾ ಇರುವಂತ ರೈಸ್ ಅಲ್ಲಿ 2 ತರ ಉಪಯೋಗ ಇದೆ. ಆ ನೀರನ್ನು ಕೂಡ ಬಳಸ್ಬೋದು, ಅನ್ನವನ್ನು ಕೂಡ ನಾವು ಯೂಸ್ ಮಾಡ್ಬೋದು.
ಆಮೇಲೆ ಆ ನೀರನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ಹಾಕಿ ಆ ಅಕ್ಕಿಯನ್ನು ನೆನೆಸಿಡೋದು, ಒಂದ್ 5 ರಿಂದ 10 ನಿಮಿಷ ನೆನೆಸಿಡೋದು. ಈ ಅಕ್ಕಿ ನಾವು ಮೊದಲೇ ನೆನೆಸಿಟ್ಟು ಅನ್ನ ಮಾಡೋದ್ರಿಂದ ನಮ್ಗೆ ಎಸಿಡಿಟಿನೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ತಕ್ಷಣಕ್ಕೆ ಅಕ್ಕಿಯನ್ನು ಅಂದ್ರೆ ರೈಸ್ ಮಾಡಬಾರ್ದು, ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆ ಹಾಕಿ ಆಮೇಲೆ ಮಾಡಿ ಅಂತ ಹೇಳ್ತಾರೆ. ಅದು ಚೆನ್ನಾಗಿ ಬೆಂದಿರುತ್ತೆ, ಯಾವುದೇ ತರ ಅಜೀರ್ಣ ಆಗಲ್ಲ ಮತ್ತೆ ಎಸಿಡಿಟಿ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ, ಅಂದ್ರೆ ಹಿಂದಿನವರು ಹೇಳಿರೋದು ಇದು. ಅದೇ ರೀತಿ ಚೆನ್ನಾಗಿ ಹೇಗೆ 5 ನಿಮಿಷ ನೀವು ಅಕ್ಕಿಯನ್ನು ನೆನೆಸಿಟ್ಟಿರ್ತೀರೋ ಅದನ್ನ ಚೆನ್ನಾಗಿ ತಿಕ್ಕಿ ತೊಳೆದು ಆಮೇಲೆ ಬಗ್ಸಿ ಆ ನೀರನ್ನು ತೆಗೆದುಕೊಂಡು ಅಂದ್ರೆ ಉಳಿದಿದ್ದು ಅನ್ನ ಮಾಡುವುದು, ಆ ನೀರನ್ನು ಔಷಧಿಗೆ ಉಪಯೋಗಿಸ್ಬೋದು. ಅಂದ್ರೆ ಒಂದು ತೆಳುವಾದ ಒಂದು ಬಟ್ಟೆ ತಗೊಳ್ಳೋದು, ಆ ನೀರನ್ನು ಸೋಸೋದು. ಅಂದ್ರೆ ಸೋಸಿದ ತಕ್ಷಣ ಆ ಸೋಸಿದಾಗ ಅಂದ್ರೆ ವೈಟ್ ಬಟ್ಟೆಯಲ್ಲಿ ಬಟ್ಟೆ ಅಂತ ನಾವೇನ್ ಹೇಳ್ತೀವ, ಆ ಬಟ್ಟೆಯಲ್ಲಿ ನಾವು ಸೋಸಿದಾಗ ಏನೇ ಒಂದು ಅಂದ್ರೆ ಕಸ ಗಿಸ ಆ ತರದ್ ಏನಾದ್ರೂ ಇದ್ರು ಮೇಲ್ಗಡೆ ನಿಂತ್ಕೊಳ್ಳುತ್ತೆ. ತಿಳಿಯಾದ ನೀರು ಪಾತ್ರೆಯಲ್ಲಿ ಬಿದ್ದಿರುತ್ತೆ. ಆ ನೀರನ್ನು ಶೇಖರಿಸಿಕೊಂಡ್ರೆ ಅದು ಒಂದ್ ಸ್ವಲ್ಪ ಹೊತ್ತು ಒಂದ್ 5-10 ನಿಮಿಷ ಅದು ಅಂದ್ರೆ ನಾವು ಹೇಗೆ ಆರಿಸ್ಕೊಂಡಿರ್ತೀವೋ ಅಂದ್ರೆ ಸೋಸಿರ್ತೀವ ಆ ನೀರನ್ನು ತಗೊಂಡ್ರೆ ಅದು ಕೆಳಗಡೆ ಆ ಪಾತ್ರೆಯಲ್ಲಿ ಬಿಳಿ ಒಂದು ಅಂದ್ರೆ ಹಿಟ್ಟಿನ ಹಾಗೆ ನಿಂತಿರುತ್ತೆ. ಅದು ತುಂಬಾ ಉಪಯೋಗಕ್ಕೆ ಬರುವಂತದ್ದು ಅಂತ ಹೇಳ್ತಾರೆ. ಆಮೇಲೆ ಅಂದ್ರೆ ಅದು ಬಿಳಿ ಬಣ್ಣಕ್ಕಿರುತ್ತೆ, ಹಿಟ್ಟಿನ ರೀತಿ ಕಾಣ್ತಾ ಇರುತ್ತೆ. ಅದನ್ನ ನಾವು ಹೇಗೆ ಉಪಯೋಗಿಸೋದು ಅಂತ ಹೇಳೋಣ. ಆ ಆ ಹಿಟ್ಟಿಗೆ ಅಂದ್ರೆ ಆ ಬಿಳಿ ಅಂಶ ಏನ್ ಬಂದಿರುತ್ತಾ ಆ ಅಂಶವನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮುಖಕ್ಕೆ ಹಚ್ಚೋದ್ರಿಂದ ಕೆಲವರಿಗೆ ಅಂದ್ರೆ ಮೊಡವೆಗಳು ಆಗಲ್ಲ, ಅಥವಾ ಮೊಡವೆಗಳು ಆಗಿರೋರಿಗೆ ಅದು ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಬೇಡ ನಮ್ಗೆ ಅರಿಶಿನ ಬೇಡ ಅಂತ ಇದ್ದವರು ಡೈರೆಕ್ಟ್ ಆಗಿ ಆ ಪೇಸ್ಟ್ ಅನ್ನೇ ಉಪಯೋಗಿಸ್ಬೋದು, ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಆಮೇಲೆ ಈ ಮತ್ತೆ ಹೆಚ್ಚಾಗಿ ಯೂರಿನ್ ಇನ್ಫೆಕ್ಷನ್ ಇರುತ್ತೆ ಲೇಡೀಸಿಗೆಲ್ಲ. ಯೂರಿನ್ ಅಂದ್ರೆ ಮೂತ್ರಕೋಶದ ಸೋಂಕು ಅಂತ ಹೇಳ್ತೀವಲ್ಲ, ಅದು ಆದಾಗ ಈ ಅಕ್ಕಿ ತೊಳೆದ ನೀರನ್ನು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಜ್ಯೂಸ್ ತರ ಮಾಡ್ಕೊಂಡು ಕುಡಿಯೋದ್ರಿಂದ ಅಂದ್ರೆ ನಮ್ಗೆ ಬರೇ ಏಲಕ್ಕಿ ಹಾಕಿ ಕುಡಿಯೋಕ್ ಇಷ್ಟ ಇಲ್ಲ ಅಂದ್ರೆ ಕೆಂಪು ಕಲ್ಸಕ್ಕರೆ ಅಥವಾ ಬೆಲ್ಲವನ್ನು ಆಡ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಈ ಯೂರಿನ್ ಇನ್ಫೆಕ್ಷನ್, ಉರಿ ಮೂತ್ರ ಅಂತ ನಾವ್ ಏನ್ ಹೇಳ್ತೀವ ಅದು ಕೂಡ ಕಡಿಮೆ ಆಗುತ್ತೆ. ಅಂದ್ರೆ 1-2-3 ಸಾರಿ ಕುಡಿಬೇಕು ದಿನದಲ್ಲಿ. ಅದೇ ರೀತಿ ನಾವು ಈ ಬಂದಿರೋ ಪೇಸ್ಟ್ ಇಂದ, ಅಕ್ಕಿ ತೊಳೆದ ನೀರಿಂದ ಬಂದಿರೋ ಪೇಸ್ಟ್ ನಿಂದ ಮಸಾಜ್ ಮಾಡೋದು, ಮುಂಗೈಗೆ, ಕೆಳಭಾಗಕ್ಕೆ, ಕುತ್ತಿಗೆ ಎಲ್ಲ ಕಡೆ 10 ನಿಮಿಷ ಅಂದ್ರೆ ಉಗುರು ಬೆಚ್ಚಗಿರೋ ನೀರಿನಲ್ಲಿ ತೊಳೆಯೋದ್ರಿಂದ ಮುಖದ ಕಾಂತಿ ಹೆಚ್ಚುತ್ತೆ. ಮತ್ತೆ ಈ ಕಪ್ಪಾಗಿರುತ್ತಲ್ಲ ಇಲ್ಲೆಲ್ಲ ಆ ಕಲೆಗಳೆಲ್ಲ ಹೋಗುತ್ತೆ. ಅಂದ್ರೆ ಕೊಳೆ ಕೂತಿರುತ್ತೆ, ಆ ಕೊಳೆಯನ್ನು ಕೂಡ ಅದು ತೆಗೆಯುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ತಲೆ ಸ್ನಾನ ಮಾಡೋಕ್ಕಿಂತ ಮೊದಲು ಆ ಅಕ್ಕಿ ತೊಳೆದ ನೀರನ್ನು ಅಥವಾ ದಪ್ಪ ಬಂದಿರೋ ಪೇಸ್ಟ್ ಅನ್ನು ಕೂದಲಿಗೆ ಬುಡಕ್ಕೆಲ್ಲ ಹಚ್ಚಿ 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 ತಲೆ ಸ್ನಾನ ಮಾಡೋದ್ರಿಂದ ಸೊಂಪಾಗಿ ಮತ್ತು ನಯವಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಕೂದಲು ಚೆನ್ನಾಗಿ ಬರುತ್ತೆ ಮತ್ತು ಹೊಟ್ಟು ಆಗಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಹಿಂದಿನ ಕಾಲದಲ್ಲೆಲ್ಲ ಫೇಸ್ ವಾಶ್ ಎಲ್ಲ ಏನೂ ಇರ್ಲಿಲ್ಲ, ಡೈರೆಕ್ಟ್ ಆಗಿ ಅಕ್ಕಿ ತೊಳೆದ ನೀರಿನಿಂದಾನೇ ಮುಖ ಎಲ್ಲ ತೊಳ್ಕೊಳ್ಳೋರು ನಮ್ಮ ಅಜ್ಜಿಯವರೆಲ್ಲ. ಅದು ತುಂಬಾ ಕಾಂತಿಯುತವಾಗಿ ಅಂದ್ರೆ ಫ್ರೆಶ್ನೆಸ್ ಇರುತ್ತೆ, ಮತ್ತೆ ಯಾವುದೇ ರೀತಿ ಕಲೆಗಳೆಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ರು. ಆ ನೀರಿನಲ್ಲೇ ಮುಖ ತೊಳೆಯೋದ್ರಿಂದ ಮುಖ ಫ್ರೆಶ್ ಆಗಿರುತ್ತೆ, ಮತ್ತೆ ಕಾಂತಿಯಾಗಿ ಫಳಫಳ ಅಂತ ಹೊಳೆಯುತ್ತೆ ಅಂತ ಹೇಳ್ತಾರೆ. ಹಾಗೆ ಇದನ್ನ ಬೇಸಿಗೆಗಾಲದಲ್ಲಿ ನಾವು ಇದನ್ನ ಜ್ಯೂಸ್ ಮಾಡಿ ಕುಡಿಯೋದು. ಅಕ್ಕಿ ತೊಳೆದ ನೀರಿಗೆ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು, ಕುಡಿಯೋ ಪ್ರಮಾಣ ಎಷ್ಟು ಬೇಕೋ 1 ಲೋಟನ 2 ಲೋಟನ ತಗೊಳ್ಳೋದು, ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋದು, ಬೆಲ್ಲ ಹಾಕ್ಬೋದು ಇಲ್ಲ ಕಲ್ಸಕ್ಕರೆ ಹಾಕ್ಬೋದು, ಹಾಕಿ ಜ್ಯೂಸ್ ತರ ಮಾಡಿ ಕುಡಿಯೋದ್ರಿಂದ ನಮ್ಗೆ ಬಾಡಿಯಲ್ಲಿ ಹೀಟ್ ಆಗಿರುತ್ತಲ್ಲ ಅದು ತಕ್ಷಣಕ್ಕೆ ಕಡಿಮೆ ಆಗುತ್ತೆ. ಅದನ್ನ ಅಂದ್ರೆ ಪ್ರತಿದಿನ ಜ್ಯೂಸ್ ತರ ಮಾಡಿ ಕುಡಿಯೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದು ನಮ್ಮ ದೇಹಕ್ಕೆ ಅತ್ಯಂತ ಉಪಯುಕ್ತವಾದ ಕ್ಯಾಲ್ಸಿಯಂ ಕೊಡುತ್ತೆ ಅಂತ, ಅಂದ್ರೆ ಕಬ್ಬಿಣ ಅಂಶ ಅದರಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ತಳದಲ್ಲಿ ಕೂತಿರುವ ಆ ಬಿಳಿ ಪೇಸ್ಟ್ ಇರುತ್ತಲ್ಲ ಅದನ್ನು ತೆಗೆದುಕೊಂಡು ಹತ್ತಿಯ ಸಹಾಯದಿಂದ ನಾವು ಕಣ್ಣು ಮೇಲ್ಗಡೆ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ತುಂಬಾ ತಂಪು ಅಲ್ವಾ, ಆ ಕಾರಣದಿಂದ ಅದನ್ನ ಬಳಸೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಅದೇ ತೀರ ಅಕ್ಕಿ ತೊಳೆದ ಪೇಸ್ಟ್ ಅನ್ನು ಸುಟ್ಟ ಗಾಯದ ಮೇಲೆ ಹಚ್ಚಿದಾಗ, ಅಂದ್ರೆ ಸುಟ್ಟೋಗಿರುತ್ತೆ ನಮ್ಗೆ ಯಾವ್ದೋ ಒಂದು ಗಾಯ, ಅಂದ್ರೆ ನಾವೇನೋ ಬಿಸಿ ನೀರು ಬಿಡಿಸ್ಕೊಂಡು ಅಥವಾ ಎಣ್ಣೆಯಿಂದನೇ ಇಮ್ಮಿಡಿಯೇಟ್ ಆ ನೀರನ್ನು ಹಚ್ಚಿದ್ರೆ ಬೊಬ್ಬೆ ಬರಲ್ಲ, ಮತ್ತೆ ಗಾಯಗಳು ಬೇಗ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಅಂದ್ರೆ ಅಕ್ಕಿ ತೊಳೆದ ನೀರ್ ಜೊತೆಗೆ ಹುತ್ತದ ಮಣ್ಣು ಅಂತ ಸಿಗುತ್ತೆ. ಅಂದ್ರೆ ಎಲ್ಲಾ ಕಡೆ ಹಳ್ಳಿಯಲ್ಲಿ ನೋಡಿ ಹುತ್ತ ಇರುತ್ತೆ, ಹುತ್ತದ ಮಣ್ಣನ್ನು ಹಾಕಿ ಕಾಲಿಗೆ ಮಸಾಜ್ ಮಾಡೋದ್ರಿಂದ
ಕಾಲು ಗಟ್ಟಿಯಾಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಮೊಣಕಾಲ್ ನೋವು ಅಥವಾ ಕಾಲ್ ಪೇನ್ ಏನಾದ್ರು ಇದ್ರೆ ಹಚ್ಚೋದ್ರಿಂದ ಇಮಿಡಿಯೇಟ್ ಅಂದ್ರೆ ಹಚ್ತಾ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಚೆನ್ನಾಗಿ ಅಂದ್ರೆ ನರಗಳಿಗೆಲ್ಲ ಶಕ್ತಿ ಬರುತ್ತೆ ಅಂತ ಅದ್ರ ಹಿಂದೆಲ್ಲ ಬಳಸೋರು ನಮ್ಮ ಅಜ್ಜಿಯವರೆಲ್ಲ. ತುಂಬಾ ಅಂದ್ರೆ ತುಂಬಾ ಒಂದು ಉಪಯೋಗ ಇದೆ ಅಂತ ಅದನ್ನ ಬಳಸ್ತಾ ಇದ್ರು ಅದೇನಿಲ್ಲ. ಆದ್ರೆ ಇವಾಗೆಲ್ಲ ಏನು ಅಂದ್ರೆ ರಾಸಾಯನಿಕ ಗೊಬ್ಬರ ಹಾಕಿ ಅಕ್ಕಿಯನ್ನೆಲ್ಲ ಬೆಳೀತಾ ಇದ್ದಾರೆ. ಅದಕ್ಕೋಸ್ಕರನೇ ಫಸ್ಟ್ ಒಂದ್ 2-3 ಸತಿ ಅಕ್ಕಿಯನ್ನು ತೊಳ್ಕೊಳ್ಳಿ ಅಂತ ಹೇಳೋದು. ಹಿಂದೆಲ್ಲ ನೈಸರ್ಗಿಕವಾಗಿ ಬೆಳೀತಾ ಇದ್ರು ಸಾವಯವ ಗೊಬ್ಬರದಿಂದ. ಆ ತರದೇ ರೈತರು ಎಷ್ಟೋ ಹಳ್ಳಿ ಕಡೆ ಬರೀ ಸಾವಯವ ಕೃಷಿಯಿಂದಾನೇ ಮಾಡ್ತಾ ಇದ್ದಾರೆ. ನಮ್ಗೆ ಔಷಧಿ ರೂಪ ಬೇಕು ಅಂದ್ರೆ ಅದನ್ನ ನಾವು ಬಳಸ್ಬೋದು. ಅದೇ ರೀತಿ ಅಂದ್ರೆ ಕೂದಲು ತೊಳೆದ್ರೆ ತುಂಬಾ ಕಾಂತಿಯುತ ಆಗ್ತಿದೆ ಅಂತ ಹೇಳ್ತಾರೆ. ಈಗ ಅದೇ ನೋಡಿ ರೈಸ್ ವಾಟರ್ ಅಂತಾನೆ ಎಲ್ಲ ಕಡೆ ಪ್ರತ್ಯೇಕವಾಗಿ ಮಾರಾಟವಾಗ್ತಾ ಇದೆ. ಎಲ್ಲ ಕಡೆ ಜ್ಯೂಸ್ ತರ ಅದನ್ನ ಮಾರಾಟ ಮಾಡ್ತಾ ಇದ್ದಾರೆ. ಆದ್ರೆ ಅದನ್ನ ನಮ್ಗೆ ಈಗ ಮನೆಯಲ್ಲೇ ಉಚಿತವಾಗಿ ಸಿಗ್ತಾ ಇದೆ, ನಾವೇ ಮಾಡ್ಕೊಳ್ಬಹುದು ಅದನ್ನ. ಆದ್ರೆ ನಾವು ಹೊರಗಡೆ ಅದನ್ನ ಅಂದ್ರೆ ಅವ್ರು ಹೊರಗಡೆ ಏನ್ ಮಾಡ್ತಾರೆ, ಬೇರೆ ಬೇರೆ ತರ ಏನೋ ಒಂದ್ ಸ್ವಲ್ಪ ಅದಕ್ಕೆ ಆಡ್ ಮಾಡಿ ನಮ್ಗೆ ಜ್ಯೂಸ್ ತರ ಮಾಡಿ ಕೊಡ್ತಾ ಇದ್ದಾರೆ. ಅದನ್ನ ನಾವು ಈಗ ಕುಡಿತಾ ಇದ್ದೀವಿ. ಆದ್ರೆ ನಾವು ಮನೆಯಲ್ಲೇ ಪ್ರತಿದಿನ ಅದನ್ನ ಕುಡಿಯೋದ್ರಿಂದ ತುಂಬಾ ಲಾಭ ಇದೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ಇದು ಗಿಡಗಳಿಗೂ ತುಂಬಾ ನೈಸರ್ಗಿಕವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ಅಕ್ಕಿ ತೊಳೆದ ನೀರನ್ನು ನಾವು ಅದೇ ಸ್ಟಾರ್ಚ್ ಅಂತ ಏನ್ ಹೇಳ್ತೋ ಅದನ್ನ ಗಿಡಗಳಿಗೆ ಹಾಕೋದ್ರಿಂದ ಖನಿಜಗಳು ಗಿಡಗಳಿಗೆ ಸಿಗ್ತಾ ಹೋಗುತ್ತೆ. ಗೊಬ್ಬರದಂತೆ ಅದು ತುಂಬಾ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಮಣ್ಣಿಗೆ ಜೀವಾಣುಗಳು ಕೂಡ ಮಣ್ಣಿನಲ್ಲಿರುವ ಜೀವಾಣುಗಳು ಏನೇನು ಬ್ಯಾಕ್ಟೀರಿಯಾ ಇರುತ್ತೋ ಅದನ್ನ ಪೋಷಣೆ ಮಾಡ್ಲಿಕ್ಕೂ ಕೂಡ ಆ ಅಕ್ಕಿ ತೊಳೆದ ನೀರು ಸಹಾಯ ಮಾಡುತ್ತೆ ಅಂತ. ಹಾಗಾಗಿ ಅದನ್ನ ಅಕ್ಕಿ ನೀರು ಒಂದು ಹಸಿರು ಗೊಬ್ಬರದಂತೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಗಿಡಗಳು ಕೂಡ ನಾವು ಉಪಯೋಗಿಸ್ಬೋದು ಅಂತ. ಮತ್ತೆ ಅಕ್ಕಿ ತೊಳೆದ ನೀರಲ್ಲಿ ಕೈ ಮತ್ತು ಕಾಲು ತೊಳೆದರೆ ಚರ್ಮಗಳೆಲ್ಲ ಮೃದುವಾಗುತ್ತೆ, ಸ್ಮೂತ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಹಳೆಯ ಬಂಡಿಗಳು ಅಂದ್ರೆ ಬಾಂಡ್ಲಿ ಅಂತ ನಾವ್ ಏನ್ ಹೇಳ್ತೀವಿ ಅದೆಲ್ಲ ನೋಡಿ ಕಪ್ಪಿಳಿದೋಗಿರುತ್ತೆ. ಆ ಪಾತ್ರೆಗಳನ್ನು ಅಥವಾ ಎಣ್ಣೆ ಜಿಡ್ಡನ್ನ ತೆಗಿಲಿಕ್ಕೂ ಕೂಡ ಈ ಅಕ್ಕಿ ತೊಳೆದ ನೀರನ್ನು ಕೂಡ ಬಳಸ್ಬೋದು ಅಂತ ಹೇಳ್ತಾರೆ. ಇಷ್ಟೊಂದು ಅದ್ಭುತವಾದ ಶಕ್ತಿ ಈ ಅಕ್ಕಿ ತೊಳೆದ ನೀರಿನಲ್ಲಿದೆ. ಅದನ್ನ ನಾವು ಪ್ರತಿದಿನ ವೇಸ್ಟ್ ಮಾಡುವ ಬದಲು ಬಳಸ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ನಾವೇನಾದ್ರು ಅಕ್ಕಿ ತೊಳೆದ ನೀರು ಏನು ಇಷ್ಟ ಅಲ್ಲ ಅಂತ ನಾವು ತಿರಸ್ಕರಿಸದೆ ಅದನ್ನ ಒಂದು ಆರೋಗ್ಯಕರ ಶಕ್ತಿಯಾಗಿ ಸೌಂದರ್ಯಕ್ಕೆ ರೂಪವಾಗಿ ಗಿಡಗಳಿಗೆ ಪೋಷಕಾಂಶವಾಗಿ ನಾವು ವ್ಯರ್ಥ ಮಾಡಿದ್ರೆ ಅದನ್ನ ನೈಸರ್ಗಿಕವಾಗಿ ಒಂದು ಸಂಪತ್ತು ಅಂತ ಅದನ್ನ ನಾವು ಉಪಯೋಗಿಸ್ಬಹುದು. ಅದೇ ಇನ್ ಮುಂದೆ ಆದ್ರೂ ನಾವು ಅಕ್ಕಿ ನೀರನ್ನು ಹಾಗೆ ಅಂದ್ರೆ ನಾಲೆಗೆ ಸುರಿಯೋ ಬದಲು ನಮ್ಮ ಜೀವನಕ್ಕೆ, ನಮ್ಮ ಆರೋಗ್ಯಕ್ಕೆ, ಪರಿಸರಕ್ಕೆ ಒಳ್ಳೇದು ಅಂತ ಅದನ್ನ ನಾವು ಪ್ರತಿನಿತ್ಯ ಬಳಸೋದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಂದ್ರೆ ನಾನೀಗ ಅಂದ್ರೆ ಇದನ್ನ ಉಪನ್ಯಾಸವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಿದ್ದೀನಿ. ಅಂದ್ರೆ ರೈಸ್ ಮ್ಯಾಜಿಕ್ ವಾಟರ್ ಅಂದ್ರೆ ಎಷ್ಟು ಉಪಯುಕ್ತವಾಗಿದೆ ಅನ್ನೋದನ್ನ ನಾನು ಅತ್ಯಂತ ಕಡಿಮೆ ಸಮಯದಲ್ಲಿ ಇದನ್ನ ಹೇಳಿದ್ದೀನಿ. ಇದ್ರದ್ದು ತುಂಬಾ ಅಂದ್ರೆ ಬೇಕಾದಷ್ಟಿದೆ ಹೇಳೋದು. ನಾನು ಅಂದ್ರೆ ಮೇನ್ ಎಷ್ಟು ಪಾಯಿಂಟ್ಸ್ ಇದೆ ಅಷ್ಟು ಮಾತ್ರ ಹೇಳ್ಕೊಳ್ತಾ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಇಲ್ಲಿಯ ತನಕ ಕೇಳಿದಂತಹ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಲಕ್ಷ್ಮಿ ಮೇಡಮ್ಗೆ, ಜ್ಯೋತಿ ಮೇಡಮ್ಗೆ, ಹಾಗೆ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ ಕೂಡ ಅನಂತವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಧುರ ಮೇಡಮ್. ಅಂದ್ರೆ ನಮ್ಮಲ್ಲೇ ಸಿಗುವಂತದ್ನ ಎಸ್ ಮೇಡಮ್, ಏನು ಮದ್ದುಗಳ ಒಡತಿ, ಮನೆ ಮದ್ದುಗಳ ಒಡತಿ ಅಂದ್ರೆ ತಪ್ಪಾಗಲ್ಲ ಮೇಡಮ್ನ. ಯಾಕಂದ್ರೆ ನಾವು ದಿನನಿತ್ಯ ಉಪಯೋಗಿಸ್ತಕ್ಕಂತ ಅಕ್ಕಿ ವಾಶ್ ಮಾಡಿದಂತ ನೀರನ್ನ ನಾವು ಉಪಯೋಗಿಸ್ಕೊಂಡು ಮುಖಕ್ಕೆ ಫೇಸ್ ವಾಶ್ ಮಾಡ್ಕೋಬಹುದು. ಅದರಿಂದ ತೊಳೆದ್ರೆ ಮುಖದಲ್ಲಿರೋ ಮೊಡವೆಗಳು ಮತ್ತೆ ಅಕ್ಕಿ ನೆನ್ಸಿಟ್ಟು ಹಿಟ್ಟಿನಿಂದ ತಲೆ ಒಟ್ಟನ್ನ ನಿವಾರಣೆ ಮಾಡ್ಕೋಬಹುದು. ಅದೇ ರೀತಿ ಗಿಡಗಳಿಗೆ ಅದನ್ನ ಗೊಬ್ಬರವಾಗಿ ಸಮೇತ ನಾವು ಯೂಸ್ ಮಾಡ್ಬೋದು. ಆಮೇಲೆ ಅದನ್ನ ಒಂದು ಏನು ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ಆಗಂತದ್ದು ಯೂರಿನ್ ಇನ್ಫೆಕ್ಷನ್ ಆದಾಗ ಅದನ್ನು ಕೂಡ ಏಲಕ್ಕಿ ಮತ್ತೆ ಕಲ್ಸಕ್ಕರನ್ನ ಹಾಕಿ ಜ್ಯೂಸ್ ರೀತಿಲಿ ತಗೊಂಡ್ರು ಕೂಡ ಅದು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ಇವತ್ತು ತುಂಬಾ ಚೆನ್ನಾಗಿತ್ತು. ಇವತ್ತು 3 ಜನ ಕೊಟ್ಟಂತ ಕ್ಲಾಸ್ ಕೂಡ ತುಂಬಾ ಅದ್ಭುತವಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಓಕೆ ಮಾಸ್ಟರ್ಸ್, ಇಲ್ಲಿ ತನಕ ನಮ್ಮ ಸಣ್ಣೇಗೌಡ್ರು ಕೊಟ್ಟಂತ 3 ಜನ ಅಂದ್ರೆ ಸಣ್ಣೇಗೌಡ್ರ ಆಗಿರ್ಬೋದು. ಲಿಂಕ್ ಬಗ್ಗೆ ಮಾಹಿತಿ ಕೊಡಿ ಮ್ಯಾಮ್, ಶೇರ್ ಮಾಡಿದ್ದೀನಿ. ಎಸ್ ಮೇಡಮ್, ಲಿಂಕ್ ಶೇರ್ ಮಾಡಿದ್ದೀನಿ, ಅದ್ರ ಬಗ್ಗೆ ಮಾಹಿತಿ ಕೊಡಿ. ಓಕೆ ಮಾಸ್ಟರ್ಸ್,
ಇಂದಿನ ಕ್ಲಾಸಲ್ಲಿ ನಡೆದಂತ ಆ ಲಕ್ಷ್ಮಿ ಭಾಗ್ಯಶ್ರೀ ಮೇಡಮ್ ಕೊಟ್ಟಂತ ನನ್ನೊಳಗಿನ ಆ ನವರಾತ್ರಿಯ 9 ಜನ ತಾಯಂದ್ರ ಒಂದು ಮೆಸೇಜ್ ಆಗಿರ್ಬೋದು, ಮತ್ತೆ ಒಂದು ಅವ್ರಿಗೆ ಕೊಟ್ಟಂತ ನನ್ನೊಳಗಿನ ರಾಮಕೃಷ್ಣರ ಬಾಲ್ಯ ಜೀವನದ ಬಗ್ಗೆ ತಿಳಿಸ್ಕೊಟ್ಟಿರೋಂತ ನಿನ್ನೆ ನಡೆದಂತ ಕ್ಲಾಸ್ ನ ಲಿಂಕ್ ಬಂದಿದೆ ಮಾಸ್ಟರ್ಸ್. ದಯವಿಟ್ಟು ತುಂಬಾ ಜನ ಇದ್ದೀರಾ, 40 ಜನ ಇದ್ದೀರಾ. ಅದರಲ್ಲಿ ಒಂದು ಬೆರಳೆಣಿಕೆ ಮಂದಿ ಅಷ್ಟೇ ಇದಕ್ಕೆ ಲೈಕ್ ಕಾಮೆಂಟ್ ಕೊಟ್ಟಿದ್ದೀರಿ. ದಯವಿಟ್ಟು ಆ ಲಿಂಕ್ ನ ಪ್ರೆಸ್ ಮಾಡಿ. ಒಂದು ಯೂಟ್ಯೂಬ್ ಅಲ್ಲಿ ಲಿಂಕ್ ಬರುತ್ತೆ, ಅದನ್ನ ನಾವು ಥಮ್ಸ್ ಅಪ್ ರೀತಿ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ಅಲ್ಲಿ ನಾವು ಲೈಕ್ ಕೊಟ್ಟು ಒಂದು ಕಾಮೆಂಟ್ ನ ಕೊಡಿ. ಅದನ್ನ ಇನ್ನೊಬ್ರಿಗೆ ಶೇರ್ ಮಾಡಿ ಮಾಸ್ಟರ್ಸ್. ಮಾಡ್ಕೊಂಡ್ರೆ ಇನ್ನೊಬ್ರಿಗೆ ತುಂಬಾ ಇನ್ಸ್ಪೈರ್ ಆಗತ್ತೆ ಅಂತ ಹೇಳ್ತಾ, ದಯವಿಟ್ಟು ಇದಕ್ಕೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮಾಸ್ಟರ್ಸ್ ಅಂತ ಹೇಳ್ತಾ, ಇವತ್ತಿನ ಒಂದು ಕ್ಲಾಸ್ ಬಗ್ಗೆ ತಿಳಿಸ್ಬೇಕಂದ್ರೆ ಸಮಗ್ರ ಜೀವನ ಶೈಲಿಯಲ್ಲಿ 3 ಜನ ಕೂಡ ತುಂಬಾ ಅದ್ಭುತವಾದ ಒಂದು ಟಾಪಿಕ್ ನ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಒಂದ್ ಸಣ್ಣಗೌಡ್ರು ಸರ್ ದೇಸಿ ಹಸುವಿನ ಸಗಣಿಯ ಬೆರಣಿಯ ಬಗ್ಗೆ ನಮ್ಗೆ ತಿಳಿಸ್ಕೊಟ್ರು. ಒಂದು ಅವರ ಬಗ್ಗೆ ಆಗಿರ್ಬೋದು, ಮತ್ತೆ ಲಕ್ಷ್ಮೀ ಮಹೇಶ್ ಮೇಡಮ್, ಮತ್ತೆ ಒಂದು ಆಳವಾದ ಧ್ಯಾನಕ್ಕಾಗಿ 3 ತತ್ವಗಳು, ಓಶೋ ಅವರ ಒಂದು 3 ತತ್ವಗಳ ಬಗ್ಗೆ, ನಾವು ಶ್ವಾಸವನ್ನ ಯಾಕೆ ಗಮನಿಸ್ಬೇಕು, ಮತ್ತೆ ನಾನು ಯಾರು, ಇಲ್ಲಿ ಏನಕ್ಕಾಗಿ ಬಂದಿದ್ದೀನಿ, ಇದ್ರ ಬಗ್ಗೆ ಕೂಡ ಮತ್ತೆ ಮನೇಲಿ ಏನೇ ಗಲಾಟೆ ಗದ್ದಲ ಆದಾಗ ಅದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋ ಒಂದು ಟಾಪಿಕ್ ಬಗ್ಗೆ ಮೇಡಮ್ ತಿಳಿಸ್ಕೊಟ್ರು. ಹಾಗೆ ಮನೆ ಮದ್ದುಗಳ ಒಡತಿ ಮಧುರ ಹೆಗಡೆ ಮೇಡಮ್ ಕೂಡ ಒಂದು ಅಕ್ಕಿ ತೊಳೆದಂತ, ನಮ್ಮ ಮನೆಯಲ್ಲೇ ಸಿಕ್ಕಂತ ಒಂದು ಅಕ್ಕಿ ತೊಳೆದಂತ ನೀರನ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ನಾವು ಒಂದು ಮುಖದಲ್ಲಿ ಒಂದು ಮೊಡವೆಗಳಾಗಿರ್ಬೋದು, ಒಂದು ತಲೆ ಓಟ ಆಗಿರ್ಬೋದು, ಒಂದ್ ಏನಾದ್ರು ದೇಹಕ್ಕೆ ಏನಾದ್ರು ಒಂದು ಇನ್ಫೆಕ್ಷನ್ ಆದಾಗ ಅದನ್ನಕ್ಕೆ ಯಾವ ರೀತಿ ಬಳಸ್ಬೋದು, ಮತ್ತೆ ಸುಟ್ಟಂತ ಗಾಯಗಳ ಬಗ್ಗೆ ಅದನ್ನ ಯೂಸ್ ಮಾಡಿದಾಗ ಯಾವ ರೀತಿ ಒಂದು ರಿಸಲ್ಟ್ ಕೊಡುತ್ತೆ, ಮತ್ತೆ ಒಂದು ಗಿಡಗಳಲ್ಲಿ ಏನಾದ್ರು ಒಂದು ಕ್ರಿಮಿಕೀಟಗಳಿದ್ದಾಗ ಅದನ್ನ ಯಾವ ರೀತಿ ಬಳಸ್ಬೋದು ಅನ್ನೋ ಕೂಡ ನಮ್ಗೆ ತುಂಬಾ ಚೆನ್ನಾಗಿ ಅದ್ಭುತವಾದ ಒಂದು ಟಾಪಿಕ್ ನ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಇಲ್ಲಿ ತನಕ ಕೇಳಿದ್ವಿ, 3 ಜನರ ಒಂದು ವಿಷಯಗಳ ಬಗ್ಗೆ ನಾವು ಎಲ್ಲ ಆಲಿಸಿದೀವಿ. ನಿಮ್ಮಲ್ಲಿ ಅನಿಸಿಕೆಗಳಾಗಿರ್ಬೋದು, ಯಾವುದೇ ರೀತಿ ಕ್ವಶನ್ಸ್ ಆಗಿರ್ಬೋದು, ನೀವು ಮಾಸ್ಟರ್ನ ಕೇಳಿದ್ರೆ ಅದಕ್ಕೆ ಅವರು ಆನ್ಸರ್ ಕೊಡ್ತಾರೆ ಅಂತ ಹೇಳ್ತಾ ಕೇಳಿ ಮಾಸ್ಟರ್ಸ್. ಯಾರು ಹ್ಯಾಂಡ್ ರೈಸ್ ಮಾಡಿ. ಸುಜಾತಾ ಕಲ್ಲೋಕೆ. ಎಸ್ ಮೇಡಮ್, ಸುಜಾತಾ ಮ್ಯಾಮ್ ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಿ. ಮ್ಯಾಮ್ ಅನ್ಮ್ಯೂಟ್ ಆಗಿಲ್ಲ ನೋಡಿ ನಿಮ್ದು, ಮತ್ತೆ ಮ್ಯೂಟ್ ಆಗಿದೆ. ಸುಜಾತಾ ಮ್ಯಾಮ್ ಮ್ಯೂಟ್ ಆಗಿದೆ ನೋಡಿ ನಿಮ್ದು. ವೇದಾವತಿ ಮ್ಯಾಮ್ ಮಾತಾಡಿ. ವೇದಾವತಿ ಮ್ಯಾಮ್ ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಿ. ನನ್ನ ನಂಬರ್ ಆಡ್ ಮಾಡಿ ಮೇಡಮ್. ಲಕ್ಷ್ಮಿ ಮೇಡಮ್, ನನ್ ನಂಬರ್ ಆಡ್ ಮಾಡಿ ಗ್ರೂಪ್ಗೆ. ನಾನು ಎಷ್ಟು 3 ದಿವಸದಿಂದ ಹೇಳ್ತಾ ಇದ್ದೀನಿ. ನಿಮ್ ನಂಬರ್ ನಮಗ್ ಗೊತ್ತಿಲ್ವಲ್ಲ. ನಿಮ್ ನಂಬರ್ ಈಗ ಹಾಕಿದ್ದೀನಿ ನೋಡಿ. ಅದೇನಾಯ್ತು, ನಾನು ಮೊಬೈಲ್ ಚೇಂಜ್ ಮಾಡಿದೆ. ಓಕೆ, ನನ್ ಎಲ್ಲಾ ಗ್ರೂಪ್ ಇಂದು ನಾನು ಔಟ್ ಆಗಿದ್ದೀನಿ. ಹೌದಾ? ಹಾ, ಮೊನ್ನೆ ಇವ್ರಿಗೂ ಹೇಳಿದೆ, ನಾನು ರೇವತಿ ಮೇಡಮ್ಗೂ ಹೇಳಿದೆ. ಓಕೆ ಮೇಡಮ್, ಮಾಡ್ತೀವಿ ಬಿಡಿ. ಈಗ ಹಾಕಿದಿರಲ್ಲ, ಮಾಡ್ತೀವಿ ಬಿಡಿ. ಎಲ್ಲ ಗ್ರೂಪಿಗೂ ಹಾಕಿ ಪ್ಲೀಸ್. ಓಕೆ, ನಂದು ಇವತ್ತು ಕ್ಲಾಸ್ ಇತ್ತು, ಮಿಸ್ ಆಯ್ತು ನೋಡಿ. ನಾನು ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ದೆ. ಓಕೆ ಮೇಡಮ್, ನೆಕ್ಸ್ಟ್ ವೀಕ್ ಕೊಡಿ. ಏನ್ ತೊಂದ್ರೆ ಇಲ್ಲ. 3-4 ವಾರ ಬಂದಿದೆ. ಸರಿ, ನಾನು ಇವಾಗ ಕೊಟ್ಟಿದ್ದೀರಲ್ಲ, ಆಡ್ ಮಾಡ್ತೀನಿ ನಾನು. ಸರಿ, ಓಕೆ. ಎಸ್ ಮ್ಯಾಮ್, ಮಾತಾಡಿ. ನಿಮ್ದೇನ್ ಕ್ವಶನ್ಸ್ ಇದ್ರೆ ಕೇಳಿ ಮೇಡಮ್. ಈಗ ಏನಿಲ್ಲ, ಬರೀ ಅಕ್ಕಿ ತೊಳೆದಿದ್ದು ನೀರು ಅದೊಂದು ಕೇಳಿಸ್ಕೊಂಡೆ. ಅದಕ್ ಮೊದ್ಲೇ ನಂಗೆ ಕನೆಕ್ಟ್ ಆಗಿಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಬಸಪ್ಪ ಸರ್ ಮಾತಾಡಿ, ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಿ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ. ಮಧುರ ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ಏನ್ ಕ್ವಶನ್ ಇದೆ ಕೇಳಿ ಸರ್.
ಮನೆ ಮದ್ದು ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಮಧುರಾ ಮೇಡಮ್ ಅವರು ತುಂಬಾ ಧನ್ಯವಾದಗಳು. ಮೇಡಮ್ ನಂದು ಥ್ಯಾಂಕ್ ಒಂದು ಯು ಸರ್. ಕ್ವಶನ್ ಏನಿಲ್ಲ, ಕಿವಿ ಹಾ. ಯಾವಾಗ್ಲೂ ಗುಯ್ ಅನ್ನೋ ಶಬ್ದಕ್ಕಿರುತ್ತಲ್ಲ, ಅದಕ್ಕೇನಾದ್ರೂ ಹಾ. ಮನೆ ಮದ್ದಿದೆನಾ? ಅದಕ್ಕಿದೆ ಸರ್. ಹ್ಮ್ ಹ್ಮ್. ಅಂದ್ರೆ ಅದು ನಮ್ಮ ವೀಕ್ನೆಸ್ ಇಂದ ಅಂತ ಹೇಳ್ತಾರೆ, ಅಂದ್ರೆ ನಮ್ ನರ್ವಿನ್ ಪ್ರಾಬ್ಲಮ್ ಇಂದ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದು ಅದು ಹ್ಮ್. ನೀವು ಸ್ವಲ್ಪ ಧ್ಯಾನ ಎಲ್ಲ ಮಾಡೋದ್ರಿಂದ ಸ್ವಲ್ಪ ನಾವು ಮಾಡ್ಕೋಬಹುದು ಸರ್ ಅದನ್ನ. ಅದು ಆಗುತ್ತೆ ಮೇಡಮ್. ಮತ್ತೆ ಎಲ್ಲಾದ್ರೂ ಸೌಂಡ್ ಅಲ್ಲಿ ಹೋಗ್ಬಿಟ್ರೆ ಮತ್ತೆ ರಿಪೀಟ್ ಅದು ಹಂಗೆ ಹಾ, ಆಗ್ಬಿಟ್ಟಿರುತ್ತೆ. ಹಂಗೆ ಆಗ್ತಾ ಇರುತ್ತೆ, ಗುಯ್ ಅಂತ ಸೌಂಡ್ ಬರ್ತಾ ಇರುತ್ತೆ. ಹೌದು. ಹೌದ್ರಿ ಮೇಡಮ್. ಆ, ಅದು ನಾನ್ ನಿಮ್ಗೆ ನೀವು ಫೋನ್ ಮಾಡ್ತೀರಾ ಸರ್? ಅದು ಎಷ್ಟ್ ದಿನ ಇದೆಲ್ಲ ಕೇಳ್ಕೋಬೇಕು, ತುಂಬಾ ಸಮಯ ಆಗುತ್ತೆ ಅದಕ್ಕೆ. ಖಂಡಿತ ಮೇಡಮ್, ಮಾತಾಡ್ತೀನಿ. ಹಾ, ಮಾತಾಡಿ. ಸರಿ, ಯಾಕೋತಾ ತುಂಬಾ ಇಲ್ಲಿ ಸಮಯ ಕಡಿಮೆ ಇದೆ, ಅದಕ್ಕೋಸ್ಕರ. ಆಗ್ಲಿ ಮೇಡಮ್, ತಮಗೆ ಪರ್ಸನಲ್ ಮಾಡ್ತೀನಿ. ಹಾ, ಥ್ಯಾಂಕ್ ಯು ತುಂಬಾ ಸರ್. ಧನ್ಯವಾದಗಳು. ನಮಸ್ಕಾರ. ನಾಗರತ್ನಮ್ಮ ಮ್ಯಾಮ್ ನೋಡಿ ಅನ್ಮಿಟ್ ಕೊಟ್ಟಿದ್ದೀವಿ, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸಣ್ಣಗೌಡ ಸರ್ ಮತ್ತೆ ಲಕ್ಷ್ಮಿ ಮೇಡಮು ಮತ್ತೆ ಹೆಗಡೆ ಮೇಡಮ್ ಎಲ್ರು ತುಂಬಾ ಚೆನ್ನಾಗಿ ನಮಗೆ 40 ವರ್ಷ 50 ವರ್ಷ ಹಿಂದಕ್ಕೆ ಕರ್ಕೊಂಡು ಹೋದ್ರು ಅಂತ ಅನ್ಸುತ್ತೆ. ಯಾಕೆಂದ್ರೆ ಸಣ್ಣಗೌಡ ಸರ್ ಏನ್ ಹೇಳ್ತಿದ್ರು ಅಂದ್ರೆ ಹಲ್ಪುಡಿ ಮಾಡ್ಕೊಳ್ಳೋದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಇದನ್ನ ನಮ್ಮ ಅಜ್ಜಿ ಕೂಡ ಯಾವಾಗ್ಲೂ ಮನೇಲಿ ಒಳ್ಳೆ ನಾಟಿ ಸೌದೆಗಳ್ದೆಲ್ಲ ಇದು ಮತ್ತೆ ಬೂದಿ ಸೌದೆ ಒಲೆ ಉರ್ಸಿರ್ತಾರಲ್ಲ, ಅದು ಇದ್ರು ತಗೊಂಡು ಪುಡಿ ಮಾಡಿ ಅದಕ್ಕೆ ಈ ಉಪ್ಪು ಬೆರೆಸ್ಕೊತಾ ಇದ್ರು. ಉಪ್ಪು ಬೆರೆಸ್ಕೊಳ್ಳೋದು ಇದನ್ನೆಲ್ಲ ಮಾಡ್ಕೊಂಡು ಹಾಲು ಉಜ್ಜುಕೊತಾ ಇದ್ದೆಲ್ಲ ಗೊತ್ತಿತ್ತು ನಮ್ಗೆ. ಸಣ್ಣಗೌಡ್ರು ಇನ್ನೂ ಒಂದ್ ಜೊತೆಗೆ ದೇಸಿ ಹಸುನ ಸಗಣಿಯಿಂದ ಕೂಡ ಹೇಳ್ಕೊಟ್ರು. ಅದು ತುಂಬಾ ಚೆನ್ನಾಗಿತ್ತು. ಹಾಗೆ ಲಕ್ಷ್ಮಿ ಮೇಡಮ್ ಹೇಳದ್ದು ಅವರು ಎಷ್ಟೊಂದು ವಿಷಯಗಳನ್ನ ಎಷ್ಟು ನಿಧಾನಕ್ಕೆ ತಿಳಿಸ್ಕೊಂಡು ಹೇಳ್ತಾರೆ. ಅವ್ರು ಹೇಳದ್ದು ಕೇಳಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ದೇವಿಯರ ಬಗ್ಗೆ ಆಗ್ಲಿ ನಮ್ಮ ಶಕ್ತಿ ಯಾವ ರೀತಿ ಹೆಚ್ಚಿಸ್ಕೋಬೇಕು ಅನ್ನೋದಕ್ಕೆಲ್ಲ ಹೇಳ್ಕೊಟ್ರು. ಮತ್ತೆ ಇದು ಅಕ್ಕಿ ತೊಳೆದ ನೀರು ಇನ್ನ ಸುಮಾರಿದೆ ಮೇಡಮ್, ಅದೆಲ್ಲ ಹೇಳ್ಬೇಕು ಅಂತ. ಹೌದೌದು, ಹೌದು, ಹ್ಮ್. ತುಂಬಾ ಅದು ಇದೆ ಮೇಡಮ್. ಸ್ಕ್ರಾಚ್ ಪೌಡರ್ ಆಗಿ, ಹೌದು ಸ್ಕ್ರಾಚ್ ಪೌಡರ್ ಆಗಿ ಈ ಬಟ್ಟೆಗಳೆಲ್ಲ ಒಗಿತೀವಲ್ಲ, ಆ ದಿನ ನಮ್ಮ ಕೈಯಲ್ಲಿ ಇರ್ಬೇಕಾದ್ರೆ ಅದು ಬಟ್ಟೆಗಳು ಜಾಲ್ಸೆಲ್ಲ ಆದ್ಮೇಲೆ ಆ ನೀರ್ನ ಬಿಸಿ ಹೌದು, ಮಾಡಿ ಮೇಲೆ ಒಂದ್ ಸ್ವಲ್ಪ ಬಕೆಟ್ ನೀರ್ ಹಾಕೊಂಡು ಜಾಲ್ಸಿದಾಗ ಒಂಥರ ಗರ್ಗರಿ ಆಗುತ್ತೆ. ಕಾಟನ್ ಸೀರೆಗಳಿಗೆ ಅದನ್ನ ಹೌದೌದು, ಇಟ್ಕೊಂಡು ಹಾಕೋತಾ ಇದ್ವಿ. ಹೊಸ ಸೀರೆ ಹೌದು. ತರ ಒಳ್ಳೆ ಶೈನಿಂಗ್ ಬರುತ್ತೆ, ಒಂಥರ ಅಂಟ್ಕೊಳ್ಳಲ್ಲ ನೆರಿಗೆಗಳೆಲ್ಲ ಅಂತ. ಅದೇ ಫೇಸಿಗೆ ಹಾಕಿದಾಗ ಅದೇ ತರ ಕಾಂತಿಯುತವಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಸುಕ್ಕು ಬರೋದೆಲ್ಲ ಕಡಿಮೆ ಆಗುತ್ತೆ, ಹಾ, ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ. ಅದು ಒಂದು ಚಂದ್ರಕಾರಕ, ಅಕ್ಕಿ ಅಂದಾಗ್ಲೇ ಚಂದ್ರಕಾರಕ, ಅದು ತಂಪು ಗುಣ ಉಳ್ಳದು ಹೌದು, ಅಂತ. ತಂಪು ಯಾವಾಗ. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಅದಕ್ಕೆ ಮೇಡಮ್. ಅದ್ರ ಜ್ಯೂಸು ತುಂಬಾ ಯೂರಿನ್ ಇನ್ಫೆಕ್ಷನ್ ಆದಾಗ ಯೂಸ್ ಮಾಡ್ಬೋದು. ತುಂಬಾ ಹೌದು ಸರಿ ನಾವು ಮಾಡಿದೀವಿ, ಗಟ್ಟಿ ಅದ್ರದ್ದು ಬರೋದನ್ನ ಎಫೆಕ್ಟ್ ತಕ್ಷಣ ಆಗಿದೆ. ಚೆಲ್ಬಾರ್ದು, ಯಾರೇ ಆದ್ರೂ ತಕ್ಷಣ ಚೆಲ್ಬಾರ್ದು. ಹೌದು, ನಾವೆಲ್ಲ ಈಗ ಒಂದ್ ಅರ್ಧ ಲೋಟ 1 ಲೋಟ ತೊಳೆದಿರ್ತೀವಿ, ಅವಾಗೆಲ್ಲ ಸೇರ್ಗಟ್ಲೆ ಅಕ್ಕಿ ತೊಳಿತಾ ಇದ್ದವ್ರು ನಾವು ನಮ್ಮ ಮನೆಗಳಲ್ಲಿ. ಹೌದು, ಅದಿಟ್ರೆ ಒಂದಿಷ್ಟು ಪೇಸ್ಟ್ ಒಳ್ಳೆ ಚೆನ್ನಾಗಿ ಪೇಸ್ಟ್ ಬರೋದು ಅವಾಗ. ನಮ್ಗೆ ಅಷ್ಟು ಹೌದು. ಗೊತ್ತಾಗ್ತದೆ. ಕೆಳಗಡೆ ಪಾತ್ರೆ ತಳದಲ್ಲಿ ಕೂತಿರುತ್ತೆ, ಸೋಸ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ. ಏನಾದ್ರೂ ಕಲ್ಲು ಗಿಲ್ಲು ಆತರ ಮೈ ಇದ್ರೆ ಸ್ನಾನ ಅದ್ರಲ್ಲೇ ಕುತ್ಕೊಳ್ಳಿ. ಮಾಡ್ಬೇಕಾದ್ರೆ ಸ್ನಾನ ನೀರಿಗೆ ಅದನ್ನ ಬೆರೆಸ್ಕೊಬಿಡ್ಬೋದು, ಡೈರೆಕ್ಟ್ ಆಗಿ ಸ್ನಾನ ಹೌದು. ನೀರಿಗೆ ಬೆರೆಸ್ಕೋಬಹುದು. ತಲೆ ಸ್ನಾನ ಮಾಡುವಾಗ ಮೈ ಸ್ನಾನಕ್ಕೂ ಕೂಡ ಮೈ ಚರ್ಮ ಎಲ್ಲ ಸುಕ್ಕಾಗಲ್ಲ ಅಂತ. ಆಮೇಲೆ ಸೋಪಿನ ಬದಲು ಕೂಡ ಅದು ವರ್ಕ್ ಮಾಡತ್ತದು. ಅದರಿಂದ ಹೌದು, ಫೇಸ್ ವಾಶ್. ಅದೇ ನೋಡಿ, ನಾವು ಫೇಸ್ ವಾಶ್ ಮಾಡ್ಬೇಕು, ಅದ್ ಹಾಕಿದ್ರೆ ನಾವು ಹೊಟ್ಟೆ ಹೋದ್ರೂ ಏನು ತೊಂದ್ರೆ ಇಲ್ಲ ಅಂತ. ಆ ತೊಂದ್ರೆ ನೀರು ಆಗಲ್ಲ. ಹೊಟ್ಟೆಗೆ ಹೋದ್ರೆ ಏನು ತೊಂದ್ರೆ ಆಗಲ್ಲ. ಈ ಅದು ಫೇಸ್ ವಾಶ್ ಅಮೃತಕ್ಕೆ ಮಾಡಿದ್ರೆ ಸಮಾನ. ಅದು ಹೊಟ್ಟೆಗೆ ಹೋದ್ರೆ ಕೆಮಿಕಲ್ ಅಲ್ವಾ, ಇದೇನು ಕೆಮಿಕಲ್ ಆಗಿರಲ್ವಲ್ಲ ಅದಕ್ಕೆ. ಅದು ಅಮೃತಕ್ಕೆ ಸಮಾನ ಅಂತಾನೆ ಹೇಳ್ಬೋದು ಮೇಡಮ್. ಎಲ್ಲಾ ಹ್ಮ್ ರೀತಿಲೂ ಅದು ಮನುಷ್ಯನಿಗೆ ಅಕ್ಕಿ ಅಂದಾಗ್ಲೇನೆ ಜೀವ ತತ್ವ, ಅದು ಒಂದು ಜೀವ ಕೊಡೋಕೆ ರೆಡಿ ಇರುವಂತದ್ದು. ಅನ್ನತೋ ಪ್ರಾಣ ಪ್ರಾಣತೋ ಪರಾಕ್ರಮ ಅಂತ ಅನ್ನದ ರಸ ಅದ್ರಲ್ಲಿ ಇರುತ್ತೆ. ಅದು ಒಂದ್ ಸ್ವಲ್ಪ ಪರಬ್ರಹ್ಮ, ಅದು ಅನ್ನಂ ಪರಬ್ರಹ್ಮ ಅಂತ ತುಂಬಾ ಚೆನ್ನಾಗಿದೆ ಮೇಡಮ್, ಚೆನ್ನಾಗಿ ಹೇಳ್ಕೊಟ್ರಿ. ನೀವ್ ಹೇಳ್ದಂಗೆ ಅದು ಟೈಮ್ ಸಾಲದೆ ಇರೋದ್ರಿಂದ ಅದ್ರ ಬಗ್ಗೆ ತುಂಬಾ ಇತ್ತು. ನಾನು ಹೌದು. ಕೊನೆಯಲ್ಲಿ ಕಾಟನ್ ಸೀರೆಗಳಿಗೆ ಅದನ್ನ ಎತ್ತಿಟ್ಕೋತಿದ್ವಿ, ಎಲ್ಲಿ ಚೆಲ್ಬಿಡ್ತಾರೋ ಅಂತ ಓಡಾಗ ಎತ್ತಿಟ್ಕೊಂಡು ಕಾಟನ್ ಸೀರೆ ಉಟ್ಕೊಳ್ಳೋಕೆ ಅವಾಗ ಇಷ್ಟ ಆಗ್ತಿತ್ತು ಬೇಸಿಗೆಯಲ್ಲಿ. ಅದು ತುಂಬಾ ಚೆನ್ನಾಗಿ ಸ್ಕ್ರಾಚ್ ಪೌಡರ್ ತರನು ಒಂಥರ ಶೈನಿಂಗ್ ಬರ್ತದೆ, ಹೊಸ ಸೀರೆ ತರ ಒಳ್ಳೆ ಗರಿಗರಿ ಆಗೋ ಸೀರೆಗಳು ಜಾಲ್ಸ್ ಹಾಕಿದ್ರೆ ಆ ತರ ಹೌದು. ಆಗ್ತಿತ್ತು. ಅದನ್ನ ನೆನೆಸ್ಕೊಂಡೆ, ಅದಕ್ಕೆ ಹೇಳೋಣ ಅನ್ಸ್ತು. ಧನ್ಯವಾದ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ಶಶಿಕಲಾ ಮೇಡಮ್ ಕೊಡಿ. ಸುಜಾತ ಮೇಡಮ್. ಹಾ, ಅವಾಗ ಆಗ್ಲಿಲ್ರಿ ಮೇಡಮ್, ಅದು ಇವಾಗ ಆಯ್ತು. ಎಲ್ಲಾ ಆತ್ಮ ಬಂಧುಗಳಿಗೆ ನನ್ನ ಪ್ರಣಾಮಗಳು ಮೇಡಮ್. ಸಣ್ಣೇಗೌಡ್ರು ಸರ್, ಲಕ್ಷ್ಮಿ ಮೇಡಮ್, ನಿಮ್ ಮಧುರಾ ಮೇಡಮ್ ತುಂಬಾ ಒಬ್ಬರಕ್ಕಿಂತಲೂ ಒಬ್ಬರು ತುಂಬಾ ಚೆನ್ನಾಗಿ ಅನುಭವಗಳನ್ನು ಕೊಟ್ರಿ. ಇವು 3 ಅನುಭವಗಳನ್ನು ನಾವು ಎಲ್ಲಾ ಅನುಭವಿಸಿದ್ದೇವೆ ಮೇಡಮ್. ಕೇಳಿಸ್ತಿದಿಲ್ಲ ಮೇಡಮ್? ಕೇಳಿಸ್ತಿದೆಲ್ಲ? ಕೇಳಿಸ್ತಾ ಇದೆ, ಮಾತಾಡಿ. ನಮ್ಮಲ್ಲಿ ಆಕಳು ಎಮ್ಮೆಗಳು ತುಂಬಾ ಇದ್ವು ಆ ಕಾಲದಲ್ಲಿ. ಎಲ್ಲಾನು ನಮ್ಮ ತಾಯಿ ಹಿಂದಿನದ ಪದ್ಧತಿಯನ್ನ ಮಾಡಿದ್ದಾರೆ. ಅವೆಲ್ಲವನ್ನು ಮರುವಾಗಿ ನಮ್ಮ ತಾಯಿಯನ್ನು ನೆನಪು ಮಾಡಿಕೊಟ್ರು ನೀವು 3 ಮಂದಿನು.
ಇದು ಅಗ್ನಿಹೋತ್ರಿನೂ ನಾನು ನನ್ನ ಮಕ್ಕಳು ಸಣ್ಣವಿದ್ದ ಮಾಡ್ತಿದ್ದೆ ಮೇಡಮ್. ಆ ಬೂದಿಯನ್ನು ಹೊಲಕ್ಕೆ ಕೊಟ್ಟು ಕಳಿಸ್ತಿದ್ದೆ ನಾನು. ನೀವು ಒಂದರಕ್ಕಿಂತ ಒಂದು ಅದ್ಭುತವಾಗಿ ಇವೆ ಮೇಡಮ್. ಆಕಳ ಹಾಲನ್ನು, ತುಪ್ಪನ್ನು, ಮೊಸರನ್ನು, ಮಜ್ಜಿಗೆ, ಏನೋ ಅದರಲ್ಲಿಂದ ಉತ್ಪನ್ನ ಹೆಂಡಿ ಹಿಡಿದು ಆಕಳ ಗೋಮೂತ್ರ ಹಿಡಿದು ಎಲ್ಲಾನು ಉಪಯೋಗ ಇದೆ ಸರ್. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಲಕ್ಷ್ಮಿ ಮೇಡಮ್, ನೀವಂತೂ ಅದ್ಭುತವಾಗಿ ಹೇಳಿದ್ರಿ. ಆಣಪಾನ ಸಖಿಯದ್ದು, ಅನಿಷ್ಟೂರಿದು, ಬುದ್ಧಂದು ಎಲ್ಲಾನು ಪುನರ್ಮನನ ಆಯ್ತು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಧುರಾ ಮೇಡಮ್, ನಿಮ್ದಂತೂ ಎಷ್ಟು ಹೊಗಳಿದರನು ಕಮ್ಮಿನೇ ಮಧುರಾ ಮೇಡಮ್. ನೀ ಅಕ್ಕಿಯನ್ನು ನಮ್ಮ ತಾಯಿ ಹೇಗೆ ಮಾಡ್ತಿದ್ರು, ಅವಾಗ ಹೊಲದಲ್ಲಿನೇ ಬೆಳಿತಿದ್ರು ಭತ್ತನ, ಮನೆಯಲ್ಲೇನೆ ಕುಟ್ಟಿ ಆ ಅಕ್ಕಿಲಿಂದಾನ ಮಣಿ ಎಲ್ಲಾ ಘಮ ಘಮ ಅನ್ನೋದ್ರಿ ಮೇಡಮ್. ಅಣ್ಣದು ಆ ಟೈಮ್ದಾಗ ಮಾಡಿದ್ರೆ ಅದ್ರ ಗಂಜಿಯನ್ನು ನಮಗ ಮೊದಲು ಕುಡಿಲಿಕ್ಕೆ ಕೊಡ್ತಿದ್ರು. ಹಾಲು ತುಪ್ಪ ಹಾಕಿ, ಆಕಳ ಹಾಲು ತುಪ್ಪ ಹಾಕಿ ಕುಡಿಲಿಕ್ಕೆ ಕೊಡ್ತಿದ್ರು. ಅದೇ ತಾಕತ್ತು ಈಗಿದೆ ಅನಿಸ್ತಿದೆ ಮೇಡಮ್ ನನಗ. ಅಗ್ದಿ ಹಿಂದಕ್ಕೆ ಹೋದೆ ನಾನು. ನನಗ್ ತುಂಬಾ ಇವೆಲ್ಲ ಅನುಭವ ಇದ್ದುದು, ಆದ್ರೆ ಈಗ ಬಳಸ್ಲಿಕ್ಕೆ ಆಗಲ್ಲ ಮೇಡಮ್. ಅವಾಗ ನಮ್ ತಾಯಿ ತಂದೆ ಹೇಗೆ ಮಾಡಿದ್ರಲ್ಲ, ಅಷ್ಟೊಂದ್ ಪ್ಯೂರ್ ಧಾನ್ಯಗಳನ್ನು ಸಿಗಂಗಿಲ್ಲ. ಈಗ ಮಾಡ್ಲಿಕ್ಕೂ ಹೊರಗ ನಮ್ಮಲ್ಲೇ ಗಡಿಗೆಯಲ್ಲಿ ಅಡ್ಗಿ ಮಾಡ್ತಿದ್ರು ಮೇಡಮ್. ಆ ಟೈಮ್ದಾಗ ಅನ್ನ ಮಾಡ್ಲಿ, ಪಲ್ಯ ಮಾಡ್ಲಿ, ಏನೋ ಮಾಡಿದ್ರು ಗಡಿಗೆಯಲ್ಲಿ ಮಾಡ್ತಿದ್ರು. ಹಿಂಗಾಗಿ ನಾವು ಇವೆಲ್ಲಾನು ಅನುಭವಿಸಿದ್ದೇವೆ ಮೇಡಮ್. ಪುನರ ನೆನಪ ಮಾಡಿದ್ದಕ್ಕೆ ಮೂರು ಮಂದಿಗಳಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಹೇಳುತ್ತೇನೆ ಮೇಡಮ್. ತುಂಬಾ ಚೆನ್ನಾಗಿ ತಿಳಿಸಿದ್ರಿ, ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮೇಡಮ್. ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಿ. ನಮಸ್ತೆ, ನಮಸ್ತೆ ಆಲ್ ಮಾಸ್ಟರ್ಸ್. ನನಗೆ ಫಸ್ಟ್ ಪ್ರಶ್ನೆ ಬಂದು ಸಣ್ಣೇಗೌಡ ಸರಿಗೆ ಇದಾರ? ಇದಾರ ಮೇಡಮ್. ಹಸು ಮೇಯಿಸ್ತಾ ಇದಾರೆ ನೋಡಿ ಅಲ್ಲಿ. ಹಸು ತೋರಿಸ್ತಾ ಇದಾರೆ. ನಮಸ್ತೆ ಸರ್. ನನ್ಗೆ ಈ ಹಸು, ದೇಶಿ ಹಸು ಇದ್ರಲ್ಲಿ ಚಾರ್ಕೋಲ್ ಇರುತ್ತಾ? ಚಾರ್ಕೋಲ್ ಇಸ್ ಆಕ್ಟಿವೇಟೆಡ್ ಕಾರ್ಬನ್ ಇರುತ್ತಾ ಅಂತ. ಹೌದಾ ಸರ್? ಎಸ್, ಇರುತ್ತೆ ಮೇಡಮ್. ಅಂದ್ರೆ ಈಗ ಈ ಚಾರ್ಕೋಲ್ ನ ಆಕ್ಚುಲಿ ನಾವು ಫಿಲ್ಟರ್ ಮಾಡ್ಬೇಕಾಗತ್ತಲ್ವಾ? ಇಟ್ ಈಸ್ ನಾಟ್ ಸಾಲ್ಯುಬಲ್ ಇನ್ ವಾಟರ್. ನೀವು ಇದಕ್ಕೆ ಎಲ್ಲ ತಗೊಂಡೋಗಿ ಇದನ್ನ ಬೂದಿನ ಹಾಕೊಂಡು ಕುಡೀರಿ ಅಂತ ಹೇಳಿದ್ರಲ್ಲ, ಈಗ ಅದನ್ನ ಫಿಲ್ಟರ್ ಮಾಡ್ಬೇಕಾಗತ್ತಲ್ವಾ? ಫಿಲ್ಟರ್ ಮಾಡಿ ಯೂಸ್ ಮಾಡ್ಬೇಕು ತಾನೆ, ಹೌದಾ? ಅಲ್ಲ, ಗೊತ್ತಿಲ್ಲ ನನಗೆ. ಹಂಗೇನಿಲ್ಲ ಮೇಡಮ್. ದೇಸಿ ಹಸುವಿಂದು ಅದನ್ನ ಯಾವ ನೆಲದಲ್ಲಿ ಬಿದ್ದಿರುತ್ತೆ, ಮನೆಯಲ್ಲಿ ಆಗಿದ್ರೆ ಕ್ಲೀನ್ ಇರುತ್ತೆ ಅಲ್ಲಿ. ಅದನ್ನ ಎತ್ಕೊಂಡು ಅದನ್ನ ಒಣಗಿಸಿ ತಯಾರು ಮಾಡಿದ್ರೆ ತೊಂದ್ರೆ ಇಲ್ಲ. ಅದನ್ನ ಬೇರೆ ಫಿಲ್ಟರ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನೆಲದಲ್ಲಿ ಬಿದ್ದಿತ್ತು. ಅಲ್ಲ, ನನ್ಗೇನು ಒಂದು ಡೌಟ್ ಬಂದಿದ್ದೇನಂದ್ರೆ, ನಾವು ಅದ್ರೊಳಗೆ ಹಾಕೊಂಡ್ ಕುಡಿದ್ರಿಂದ ಈ ನೀರೊಳಗಿರೋ ವಿಷನು ಸೇರಿಸಿ ಹೋಗುತ್ತೆ ಅಲ್ವಾ? ಈಗ ಅದಕ್ಕೆ ಆಡ್ ಮಾಡ್ತೀವಿ, ಹೌದು, ಆಡ್ ಮಾಡಿ ಅವಾಗ ಆ ವಿಷನ ಅಬ್ಸರ್ವ್ ಮಾಡುತ್ತೆ. ಅದನ್ನ ಫಿಲ್ಟರ್ ಮಾಡಿ ತೆಗೆದು ನಾವ್ ಅದನ್ನ ಕುಡಿದ್ರೆ ಪ್ಯೂರಿಫೈ ಆಗತ್ತೆ. ಈ ನೀರೊಳಕ್ಕೆ ಹಾಕೊಂಡ್ ಕುಡಿದ್ಬಿಟ್ರೆ ಅದ್ರ ಸಮೇತ ಹೊಟ್ಟೆಗೆ ಹೋಗುತ್ತಲ್ಲ ಅಂತ ಅಷ್ಟೇ ನನ್ ಡೌಟ್. ಹಿಂಗೆ ಮೇಡಮ್. ಅಂದ್ರೆ ಅದು ಕ್ಲೀನ್ ಇದ್ದು ಸುಟ್ಟು ಬೂದಿಯಲ್ಲಿ ಯಾವುದೇ ಇದು ಇರಲ್ಲ, ಚಲ್ಟ ಗಿಲ್ಟ ಏನು ಇರಲ್ಲ ಮೇಡಮ್. ಪ್ಯೂರ್ ಇರುತ್ತೆ ಅದು, ಬಹಳ ನೈಸ್. ಅಲ್ಲ ಸರ್, ಅದ್ರಲ್ಲಿ ಇರಲ್ಲ. ನಾವು ಇಂಪ್ಯೂರ್, ನಮ್ಗೇನಾರ ಡೌಟ್ ಬಂದಿರುತ್ತೆ ನೀರು, ಅದಕ್ಕೆ ನಾವು ಇದನ್ನ ಹಾಕಿ ಕುಡೀರಿ ಅಂತ ಹೇಳಿದ್ರಲ್ಲ, ಹಾಕಿ ಕುಡೀರಿ ಅಂದಾಗ ಇಟ್ ಈಸ್ ನಾಟ್, ಅದನ್ನ ರಿಮೂವ್ ಮಾಡಿಲ್ಲ ನಾವು, ಅದ್ರ ಸಮೇತ ಕುಡ್ದಿದ್ವಿ ಅಂದ್ರೆ ಆ ವಿಷ ಸಮೇತ ಒಳಗಡೆ ಹೋಗುತ್ತಲ್ವಾ ಅಂತ ನನ್ ಡೌಟ್ ಅಷ್ಟೇ. ಇಲ್ಲ ಮೇಡಮ್, ಇಲ್ಲ ಹಾಗಾಗಲ್ಲ. ಅದು ಏನಾಗುತ್ತೆ ಅಂದ್ರೆ, ನೀವು ಅದನ್ನ ಹಾಕಿ ಕುಡಿತೀರಲ್ಲ, ಅದು ಪ್ಯೂರ್ ಆಗಿ ಹೋಗುತ್ತೆ. ನಿಮ್ ಹೊಟ್ಟೆ ಹೋದಾಗ ಪ್ಯೂರ್ ಆಗುತ್ತಾ, ನೀರುನು ಹಾಗೆ ಹೋಗುತ್ತೆ. ಆಗಲ್ಲ ಮೇಡಮ್. ತೆಗಿಬೇಕು ಅಂತಾನೆ ಕುಡಿಯೋದು. ನೀರಲ್ಲಿರೋ ಕಲ್ಮಶನ ಈ ಪೌಡರ್ ತೆಗಿಯತ್ತೆ ಅಂತ ಹೇಳಿರೋದು. ನೀರಲ್ಲಿರೋ ಕಲ್ಮಶನ ಈ ಪೌಡರ್ ಹಾಕಿದಾಗ ನೀರಲ್ಲಿರೋ ಕಲ್ಮಶ ತೆಗಿಯತ್ತೆ ಪೌಡರ್ ಅಂತ ಸರ್ ಹೇಳಿರೋದು. ಎಲ್ಲಿ ತೆಗಿಯುತ್ತೆ ಅಂತ ನನ್ ಡೌಟ್. ಅಂದ್ರೆ ನೀರ್ ಶುದ್ಧಿ ಆಗತ್ತೆ, ಈ ಪೌಡರ್ ಹಾಕ್ದಾಗ ನೀರ್ ಶುದ್ಧಿ ಆಗತ್ತೆ, ಅದ್ರಲ್ಲಿ ಕೆಮಿಕಲ್ ಎಲ್ಲ ಹೋಗುತ್ತೆ ಅಂತ. ಆ ನೀರ್ ತಗೊಂಡಾಗ ಅಲ್ಲೇ ಬರ್ನ್ ಆಗಿರುತ್ತೆ ಅಂತ. ಕರ್ಪೂರ ಹಚ್ಚಿದಾಗ ಉರಿಯುತ್ತೆ, ಅಲ್ಲಿ ಬೆಳಕು ಕಾಣುತ್ತೆ ನಿಮಗೆ. ಕರ್ಪೂರ ಇಲ್ಲಿ ಹೋಯ್ತದು, ಬರ್ನ್ ಆಗಿ ಹೋಯ್ತು. ಇಲ್ಲೂ ಕೂಡ ಕಲ್ಮಶ ಬರ್ನ್ ಆಗಿ ಹೋಗುತ್ತೆ, ನಿಮಗೆ ಶುದ್ಧವಾಗಿ ಒಳಗೆ ಹೋಗುತ್ತೆ ಅಷ್ಟೇ. ಸರಿ. ಅದು ನನ್ಗೆ ಈಗ ನಾವು ಈ ಫಿಲ್ಟರ್ಸ್ ಯೂಸ್ ಮಾಡ್ತೀವಲ್ಲ ಸರ್, ಕ್ಯಾಂಡಲ್ ಗಳು ಯೂಸ್ ಮಾಡ್ತೀವಿ. ಈಗಿನ ಎಲೆಕ್ಟ್ರಿಕ್ ಇದರಲ್ಲಿ ಅಲ್ಲೆಲ್ಲ ಆಕ್ಟಿವೇಟೆಡ್ ಚಾರ್ಕೋಲ್ ನ ಯೂಸ್ ಮಾಡ್ತಾರೆ. ಇಟ್ ಈಸ್ ಜಸ್ಟ್ ಲೈಕ್ ಬೂದಿನೇ, ಈ ಅನಿಮಲ್ ಚಾರ್ಕೋಲ್ ಅಥವಾ ಈ ಇದು ಬೂದಿಗಳೇನೆ ಅವೆಲ್ಲ ಯೂಸ್ ಮಾಡೋದು. ಅದ್ರಲ್ಲಿ ಅಂದ್ರೆ ಅವು ದೇ ಫಿಲ್ಟರ್ ದ ಇಂಪ್ಯೂರಿಟೀಸ್. ಏನೇನ್ ಕಲ್ಮಶ ಇರುತ್ತೋ ಅದನ್ನೆಲ್ಲ ಫಿಲ್ಟರ್ ಮಾಡುತ್ತೆ.
ಸೊ ಹಂಗೇನೆ ಇದನ್ನು ಫಿಲ್ಟರ್ ಮಾಡಿ ಕುಡಿಬೇಕಾ ಅಥವಾ ಹಂಗೆ ಕುಡಿಬೇಕಾ ಅನ್ನೋದು ಒಂದೇ ಡೌಟ್ ಇದ್ದಿದ್ದು ಅಷ್ಟೇ. ಹಾಗೆ ಕುಡಿಬೋದು ಸರಿ ಸರಿ ಸರ್. ಅಂದ್ರೆ ಅದು ಹೊಟ್ಟೆಲಿ ನಮ್ಗೆ ಅದೇನು ತೊಂದ್ರೆ ಮಾಡ್ದಂಗ್ ಮಾಡುತ್ತೆ ಅಂತ ಇರಬಹುದು. ಸರಿ ಸರಿ ಸರಿ, ಅದು ಒಂದಾಯ್ತು. ಆಮೇಲೆ ಈ ಲಕ್ಷ್ಮಿ ಮೇಡಮ್ ನಂಗೆ ಒಂದ್ ಡೌಟ್ ಬಂದಿದ್ದೇನು ಅಂದ್ರೆ, ಈಗ ನಾನ್ ಯಾರು ಧ್ಯಾನ ಕೂತ್ಕೋಬೇಕಾದ್ರೆ ನಾನ್ ಯಾರು ಅಂತ ಕೇಳ್ಕೊಂಡ್ ಕೂತ್ಕೊಳ್ಳಿ ಅಂತ ಹೇಳ್ತೀರಾ, ಹೌದಾ? ಕೇಳ್ಕೊಂಡ್ ಕೂತ್ಕೊಳ್ಳಿ ಅಲ್ಲ, ಎಲ್ಲ ಬಿಟ್ಟಿ ಕೂತ್ಕೊಳ್ಳಿ ಅಂತ ನಾ ಹೇಳಿದ್ದು. ನಾನ್ ಯಾರು, ನಾನು ಯಾವ ಸ್ಥಿತಿನಲ್ಲಿದ್ದೀನಿ. ಹೇಳಿ ಮೇಡಮ್, ನಿಮ್ ಕ್ವಶನ್ ಪೂರ ಮಾಡಿ. ಅಲ್ಲ, ನನ್ ಕ್ವಶನ್ ಏನು ಅಂತಂದ್ರೆ, ಈ ಫಸ್ಟ್ ಧ್ಯಾನಕ್ಕೆ ಬಂದವ್ರನ್ನ ಧ್ಯಾನದಲ್ಲಿ ಕೇಳಿ ನಾನ್ ಯಾರು ಅಂದ್ರೆ ನಾನು ಆತ್ಮನ ಉತ್ತರ ಪಡಿಯಕ್ಕೆ ನಾನ್ ಯಾರು, ನಾನ್ ಏನಕ್ಕೆ ಬಂದಿದ್ದೀನಿ ಅನ್ನೋ ಪ್ರಶ್ನೆ ಹಾಕೊಂಡು ಕೂತ್ಕೊಳ್ಳಿ, ನಿಮಗ್ ಗೊತ್ತಾಗುತ್ತೆ ಅಂತ ತಾನೇ ಹೇಳೋದು. ನಾನು ಯಾರು, ನಾನು ಏನಕ್ ಬಂದಿದ್ದೀನಿ, ನಾನ್ ಯಾವ ಸ್ಥಿತಿನಲ್ಲಿ ಇದ್ದೀನಿ ಅನ್ನೋದನ್ನ ಮರ್ತಿ ಕೂತ್ಕೊಳ್ಳಿ. ಎಲ್ಲಾ ಮರ್ತಿ ಕೂತ್ಕೊಂಡಾಗ ನಮಗ್ ಧ್ಯಾನ ಚೆನ್ನಾಗಾಗತ್ತೆ ಅಂತ ಹೇಳುದು. ಅಲ್ಲ, ಈ ಧ್ಯಾನದಲ್ಲಿ ಕ್ವಶನ್ ಮಾಡಿ ಅಂತ ಹೇಳ್ತೀರ ತಾನೆ? ಯಾವ ಕ್ವಶನ್ ಬರಬಾರ್ದು ಮೇಡಮ್. ಧ್ಯಾನದಲ್ಲಿ ಕೂತ್ಕೊಂಡಾಗ ಶೂನ್ಯವಾಗಿ ಕೂತ್ಕೋಬೇಕು. ಸುಮ್ನೆ ಕೂತ್ಕೋಬೇಕು. ನನಗೆ ಪರವಾಗಿಲ್ಲ, ಸುಮ್ನೆ ಶುದ್ಧವಾಗಿ ಸುಮ್ನೆ ಕೂತ್ಕೊಂಡಿರೋದು ಅಷ್ಟೇ. ಶ್ವಾಸ ಮಾತ್ರ ಗಮನಿಸಬೇಕು. ಅದನ್ನೇ ಹೇಳೋದು, ಶ್ವಾಸ ಮಾತ್ರ ಗಮನಿಸ್ಬೇಕು. ನಾನ್ ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ನನ್ನ ಸ್ಥಿತಿ ಏನು ಅನ್ನೋದು ಎಲ್ಲವನ್ನ ಬಿಟ್ಟು ಕೂತ್ಕೋಬೇಕು ಧ್ಯಾನಕ್ಕೆ. ಅಲ್ಲ, ನನ್ಗೆ ಯಾರೋ ಹೇಳಿದ ನೆನಪು, ಧ್ಯಾನದಲ್ಲಿ ಕುತ್ಕೊಂಡಾಗ ನೀವು ಪ್ರಶ್ನೆ ಹಾಕೊಳ್ಳಿ, ನಿಮ್ಗದಕ್ಕೆ ಉತ್ತರ ಸಿಗುತ್ತೆ ಅಂತ ಹೇಳಿದ ನೆನಪು ನನ್ಗೆ. ಅದಕ್ಕೆ ಹಿಂದೆ ಮಾಡ್ಕೋಬೇಕು ಮೇಡಮ್, ನೀವು ಹಿಂದೆ ಮಾಡ್ಕೋಬೇಕು. ಧ್ಯಾನಕ್ಕೆ ಕೂತ್ಕೊಳ್ಳೋದಕ್ಕೂ ಮುಂಚೆ ನಿಮ್ದು ಏನ್ ಸಂಕಲ್ಪ ಆಗಿರುತ್ತೋ ಅದಕ್ ಮುಂಚೆ ನೀವು ಮಾಡ್ಕೊಂಡು ಧ್ಯಾನದಲ್ಲಿ ನಿಮ್ಗೆ ಅದಕ್ಕೆ ಉತ್ತರ ಸಿಗತ್ತೆ. ಅದೇ ಯಾವಾಗ, ಒಂದ್ ನಿಮಿಷ, ಅದು ಯಾವಾಗ ಹೇಳ್ತಾರೆ ಅಂದ್ರೆ ಶಶಿಕಲಾ ಮೇಡಮ್, ಕರ್ಮ ಚಕ್ರ ಇರುತ್ತೆ ನೋಡಿ, ಆ ವಿಷಯ ಬಂದಾಗ ನೀವ್ ಯಾರು ಅಂತ ತಿಳ್ಕೊಳ್ಳಿ ಅಂತ ಯಾವಾಗ ಹೇಳ್ಬೇಕು. ನೀವು ಮಾಮೂಲಿ ಧ್ಯಾನ ಅವಾಗಲ್ಲ. ಈಗ ನಿಮ್ಗೆ ರಾತ್ರಿ ಏನೋ ಓಡಾಡ್ತಿರೋ ಹಂಗೆ ಕಾಣಿಸ್ತಾ ಇರತ್ತೆ, ಯಾರೋ ಬಂದ್ ನಿಮ್ಗೆ ಏನೋ ಇದ್ ಮಾಡ್ತಾ, ಅವಾಗ ನೀವು ಪ್ರಶ್ನೆ ಹಾಕಿ ಕೂತ್ಕೊಳ್ಳಿ ಅಂತ. ಆ ಟೈಮ್ ಅಂತ ವಿಷಯಗಳು ನಿಮ್ಗೆ ಪದೇ ಪದೇ ಬಂದಾಗ, ಯಾಕೆ ನನಗೆ ಈ ತರ ಬರ್ತಾ ಇದೆ, ಇವ್ರು ಯಾರು ನಂಗೆ ಪದೇ ಪದೇ ಬರ್ತಾ ಇದಾರಲ್ಲ, ಈ ವ್ಯಕ್ತಿ ಯಾರಿರ್ಬೋದು ಅಂತ ಕ್ವಶನ್ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ. ಆ ಸಮಯದಲ್ಲಿ ಅದು ಉತ್ತರ ಕೊಡುತ್ತೆ ಯೂನಿವರ್ಸ್ ಅಂತ. ಈಗ ನೀವು ಮಾಮೂಲಿ ಈಗೆಲ್ಲ ಮಾಡ್ತಾ ಇರ್ತೀರಲ್ಲ, ಅವಾಗೆಲ್ಲ ನಿಮ್ಗೆ ತುಂಬಾ ಭಯ ಬರೋದು, ಆತರ ಸ್ಥಿತಿ ಇರುತ್ತೆ ನೋಡಿ. ಆಗ ಯಾರೋ ಒಂದ್ ವ್ಯಕ್ತಿ ರಾತ್ರಿ ನಾವು ಮಲಗಿದಾಗ ಪದೇ ಪದೇ ಬರೋದು, ಅವ್ರ ನೆನಪಾಗೋದು, ಆತರ ಇರುತ್ತಲ್ಲ. ಆಗ ಧ್ಯಾನದಲ್ಲಿ ಕೂತು ನೀವ್ ಒಂದ್ ಕ್ವಶನ್ ಹಾಕೊಳ್ಳಿ ಅಂತ, ಇವ್ರು ಯಾರಿರ್ಬೋದು, ಯಾಕಾಗ್ ಬಂದಿದ್ದಾರೆ, ಆಸ್ಟ್ರಲ್ ಮಾಸ್ಟರ ಅಥವಾ ಯಾರೋ ನನ್ನ ಹಿಂದೆ ಇದ್ದ ಯಾರೋನ ಅಂತ ನೀವು ಕೇಳ್ಕೊಳ್ಳಿ. ಅವಾಗ ನಿಮ್ಗೆ ಉತ್ತರ ತೋರ್ಸುತ್ತೆ ಅಂತ. ಅದು ಮಾಡ್ತಾ ಮಾಡ್ತಾ ನಿಮ್ಮ ಆತ್ಮದಲ್ಲಿ ಪರಿವರ್ತನೆ ಆಗುತ್ತಲ್ಲ, ಹೋ ಇಂಥ ವ್ಯಕ್ತಿ ಬರ್ತಾ ಇದ್ದಾರೆ ಅಂತ ನಮಗ್ ಥಾಟ್ ಬರುತ್ತೆ ಅಂತ. ಅದಷ್ಟೇ. ಅದೊಂದು ಕ್ಲಿಯರ್ ಆಯ್ತು. ಆಮೇಲೆ ಇದ್ರಲ್ಲಿ ಮಧುರಾ ಮೇಡಮ್ಗೆ, ಅಲ್ಲ, ನನಗ ಬರ್ತಾ ಇರೋ ಡೌಟ್ಗಳನ್ನ ಕೇಳ್ಬಿಡ್ತೀನಿ ನಾನು, ಹಿಂದೆ ಮುಂದೆ ಏನಿಲ್ಲ. ನನ್ಗೆ ಇದು ನಿಮ್ಮ ಇದ್ರಲ್ಲಿ ಕ್ಯಾಲ್ಸಿಯಂ ಇರಲ್ಲ ಅಲ್ವಾ? ಅಕ್ಕಿ ತೊಳೆದ ನೀರಲ್ಲಿ ಕ್ಯಾಲ್ಸಿಯಂ ಇರೋದಿಲ್ಲ? ಇರುತ್ತೆ. ಹೌದಾ? ಯಾಕಿರುತ್ತೆ? ನಾನು ಅದಕ್ಕೆ ಹೇಳಿದೆ, ಸಿಪ್ಪೆ ಇರ್ಬೇಕು ಅಕ್ಕಿಯಲ್ಲಿ, ವೈಟ್ ಇರಬಾರ್ದು. ವೈಟ್ ಇದ್ರೆ ಪಾಲಿಶ್ ಹೋಗ್ಬಿಟ್ಟಿರುತ್ತೆ, ಅದ್ರಲ್ಲಿ ಏನು ಇರಲ್ಲ. ಸಿಪ್ಪೆ ಸಹಿತ, ಸಿಪ್ಪೆ ರಹಿತ ಅಲ್ಲ, ಸಿಪ್ಪೆ ಸಹಿತ. ಅನ್ಪಾಲಿಶ್ಡ್ ರೈಸ್. ಅದ್ರಲ್ಲಿ ಕ್ಯಾಲ್ಸಿಯಂ ಇರುತ್ತೆ. ಕ್ಯಾಲ್ಸಿಯಂ ಇರುತ್ತೆ ಅಂದ್ರೆ ಕ್ಯಾಲ್ಸಿಯಂ ಕಾಂಪೌಂಡ್ಸ್ ನಮ್ಮ ಇದ್ರಲ್ಲಿ ಇದ್ರಲ್ಲಿ ಬರೋದಿಲ್ಲ, ಕರ್ಗೋದಿಲ್ಲ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಒಂದ್ ಬಿಟ್ಟು, ಕಾರ್ಬೋನೇಟ್ ಅಂದ್ರೆ ಇದ್ ಬರುತ್ತಲ್ಲ ನಮ್ಮ ಸುಣ್ಣಕಲ್ಲು ಬರುತ್ತಲ್ಲ, ಕ್ಯಾಲ್ಸಿಯಂ ಕಾರ್ಬೋನೇಟ್, ಅದೊಂದ್ ಬಿಟ್ಟು ಇನ್ ಯಾವ ಕ್ಯಾಲ್ಸಿಯಂ ಕಾಂಪೌಂಡ್ಸ್ ನೀರಲ್ಲಿ ಕರ್ಗೋದಿಲ್ಲ. ಸೊ ಹಾಗಾಗಿ ಅಕ್ಕಿ ತೊಳೆದ್ ನೀರಲ್ಲಿ ಬರಲ್ವೇನೋ ಅಂತ ನನಗೆ ಯೋಚನೆ ಇತ್ತು, ಅದಕ್ಕೆ ಬರುತ್ತೆ. ಅದಕ್ಕೆ ನೆನ್ಸಿಡ್ಬೇಕು ಮೇಡಮ್, ಒಂದು 5 ರಿಂದ 10 ನಿಮಿಷ ನೆನೆಸಿದಾಗ ಅದು ಮೆತ್ತಗ ಆಗ್ತಾ ಹೋಗುತ್ತಲ್ಲ, ಅದ್ರ ಮೇಲ್ಗಡೆ ಪಾಲಿಶ್ ಇರುತ್ತೆ ನೋಡಿ, ಅದ್ರಲ್ಲಿ ಬಿಡ್ತಾ ಬರುತ್ತೆ ಕ್ಯಾಲ್ಸಿಯಂ ಅಂಶನ. ಬೇಯಿಸಿದಾಗನು ಸಿಗುತ್ತೆ, ಅದಕ್ಕೆ ತಕ್ಷಣ ಉಪಯೋಗಿಸ್ಬಾರ್ದು. ಈಗ ಅನ್ನ ಮಾಡ್ಬೇಕಾದ್ರೂ ಅಷ್ಟೇ, ಒಂದ್ 5-10 ನಿಮಿಷ ಅಕ್ಕಿ ತೊಳೆದು ಹಾಗೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಅದೆಲ್ಲ ಅಂಶಗಳನ್ನ ಬಿಡ್ತಾ ಇರುತ್ತದು. ತಿಂದಾಗ ನಾವು ಅದಕ್ಕೆ ನೋಡಿ, ಅದ್ರಲ್ಲಿ ಕ್ಯಾಲ್ಸಿಯಂ, ಕಾರ್ಬೋಹೈಡ್ರೇಟ್ ಎಲ್ಲ ಅದರಿಂದ ಸಿಗ್ತಾ ಇರುತ್ತೆ ಅಂತ ಹೇಳೋದು. ಮತ್ತೆ ಗ್ಯಾಸು ಆಗಲ್ಲ ಅಂತ, ಅದು ಚೆನ್ನಾಗಿ ಬೇಯುತ್ತಲ್ಲ ನೆಂದಾಗ.
ಹೌದು ಅದರಲ್ಲಿ ವಿಟಮಿನ್ ಹ್ಮ್. ಬಿ ಹಾ 1, 2, 3 ಎಲ್ಲ ಇರುತ್ತೆ. 1, 2, 3 ಅಲ್ಲೇ ಅದು ಇರುತ್ತೆ. ಬಿಟ್ಟು ನನಗೆ ಕ್ಯಾಲ್ಸಿಯಂ ಹಾ. ಡೌಟ್ ಇದೆ, ಅದನ್ನು ಕೇಳಿದೆ ನಾನು. ಕ್ಯಾಲ್ಸಿಯಂ ಓಕೆ ಇರುತ್ತೆ, ಓಕೆ. ಯಾವ್ದು ವೈಟ್ ಅಕ್ಕಿಯಲ್ಲಿ ಇರಲ್ಲ ಮೇಡಮ್, ವೈಟ್ ಅಕ್ಕಿಯಲ್ಲೇ ಇರಲ್ಲ. ಇದು ಬ್ರೌನ್ ಅಕ್ಕಿ ಕೆಂಪಕ್ಕಿ. ಬರುತ್ತೆ ನೋಡಿ, ಬ್ರೌನು ಕಪ್ಪಕ್ಕಿ ಹಾ ಅಂತಾನು ಬರುತ್ತೆ, ಅದೆಲ್ಲ ಕಪ್ಪಕ್ಕಿ. ಸಾವಯವ ಕೃಷಿಯಿಂದ ಅದ್ರಲ್ಲಿ ಇರುತ್ತೆ ಮೇಡಮ್. ಹಾ ಅದಕ್ಕೆ ಹಾ ನೆನೆಸ್ಬೇಕು. ನೀವು ತೊಳೆದಾಗ ನೋಡಿ ರೆಡ್ಡಿಶ್ ಬರುತ್ತೆ ಅದ್ರಲ್ಲಿ, ಅದೇ ಹೌದು pink. ಹೌದು ಹೌದು. ಆ, ಹಾ ಹಾ ಓಕೆ ಓಕೆ ಅದ್ರಲ್ಲಿ ಓಕೆ. ಥ್ಯಾಂಕ್ ಯು ನನಗೆ ಬಂದ ಸಮಸ್ಯೆನ ತೀರ್ಮಾನ ಮಾಡಿದ್ವಿ. ಥ್ಯಾಂಕ್ ಯು. ನೀವು ಸೈನ್ಸ್ ಟೀಚರ್ ಅಲ್ಲ ಮೇಡಮ್, ಅದಕ್ಕೆ ಬರುತ್ತೆ ನಿಮ್ ಡೌಟ್. ಅದೇ ನನಗೆ ಸುಮ್ಮನೆ ಕೇಳಿಸ್ಕೊಂಡ್ ಬಿಡಕ್ ಆಗಲ್ಲ, ಕೇಳಿಸ್ಕೊಂಡ್ರೆ ಅದು ಸರಿಯಾಗಿ ಕೇಳಿಸ್ಕೊಳ್ಬೇಕು. ನಂಗೆ ಎಲ್ಲೆಲ್ಲೋ ಹೌದು, ಏನೋ ಒಳ್ಳೇದ್ ಮೇಡಮ್. ಡೌಟ್ ನೀವು ಕೇಳಿದಾಗ ನಾವು ಆನ್ಸರ್ ಮಾಡ್ಬೋದಲ್ಲ, ನಮಗೂ ಇನ್ನೂ ಕ್ಲಾರಿಟಿ ಸಿಕ್ತಂಗಾಯ್ತು. ನಾನು ಡೌಟ್ ಇಲ್ಲದೆ ಹೇಳ್ಬೋದಲ್ವಾ, ಈ ತರ ಇರುತ್ತೆ ಇದ್ರಲ್ಲಿ ಇದ್ದೇ ಇದೆ ಅಂತ ನಾನು ಹೇಳ್ಬೋದು ಅಂತ. ನಮಗೂ ಒಂದು ಅನುಕೂಲ ಆಯ್ತು ನೀವು ಕೇಳೋದ್ರಿಂದ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ರಾಜು ಸರ್ ಕೊಡಿ ಮೇಡಮ್. ಜ್ಯೋತಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ನೀವೇ ಮಾಡಿ ಲಕ್ಷ್ಮಿ ಮೇಡಮ್. ಅವ್ರಿಲ್ವಾ? ಗೊತ್ತಿಲ್ಲ. ಎಲ್ಲ ಆತ್ಮಜ್ಞಾನಿಗಳು ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಕ್ಲಾಸ್ ಬಹಳ ಅದ್ಭುತವಾಗಿತ್ತು. ಸನ್ನಿಗೌಡ್ರ ಆಗಲಿ, ಲಕ್ಷ್ಮಿ ಮೇಡಮ್ ಆಗಲಿ, ಆಮೇಲೆ ಮಧುರಾ ಮೇಡಮ್ ಬಹಳಷ್ಟು ಅದ್ಭುತವಾಗಿ ಎಲ್ಲ ವಿಷಯ ಬಗ್ಗೆ ತಿಳಿಸಿಕೊಟ್ಟಿದ್ರು. ಮಧುರಾ ಮೇಡಮ್ ಅವ್ರ ಈ ಅಕ್ಕಿ ನಾವು ನಮ್ಮ ಕಡೆ ಸೈಡ್ ರೀ ರೇಷನ್ ಅಕ್ಕಿ ಸಿಗ್ತಾವ, ಆಮೇಲೆ ಸಣ್ಣಕ್ಕಿ ಸಿಗ್ತಾವ್ರ, ವೈಟ್ ಸಣ್ಣಕ್ಕಿ ರೀ. ಹೌದು, ರೇಷನ್ ಅಕ್ಕಿ ತೊಳೆದ ನೀರು ನಾವು ಎಲ್ಲ ಯೂಸ್ ಮಾಡಬಹುದು ಅಂತ ಸ್ಮಾಲ್ ಕ್ವಶನ್ ರೀ. ಮಾಡಬಹುದು ಸರ್. ಈ ಕೆಂಪಕ್ಕಿ ಸಿಕ್ಕಿಲ್ಲ ಅಂದ್ರೆ ವೈಟ್ ರೈಸ್ ಅಲ್ಲೂ ಮಾಡಬಹುದು, ಆದ್ರೆ ಒಂದ್ 2-3 ಸತಿ ವಾಶ್ ಮಾಡ್ಕೋಬೇಕು ಅಕ್ಕಿನ. ಓಕೆ ಮೇಡಮ್, ಓಕೆ. ಅದ್ರಲ್ಲಿ ಖನಿಜಾಂಶ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಅಂದ್ರೆ ಯಾಕಂದ್ರೆ ವೈಟ್ ಅಕ್ಕಿಲೂ ಸ್ವಲ್ಪ ಇದಿಟ್ಕೊಂಡಿರ್ತಾರೆ, ಪಾಲಿಶ್ ಇಟ್ಟೆ ಮಾಡ್ಸಿರ್ತಾರೆ ನೋಡಿ ಒಬ್ಬೊಬ್ರು. ಅದು ತಿನ್ಬೋದು. ಪಾಲಿಶ್ ಇಲ್ದೇ ಇರುತ್ತಲ್ಲ, ಅದು ಏನು ಯೂಸ್ ಇಲ್ಲ ಅಂತ ಅಷ್ಟೇ. ಆಮೇಲೆ ಇನ್ನೊಂದು ಮೇಡಮ್ ಇದನ್ರಿ, ಮಲಬದ್ಧತೆಗೆ ಯಾವ್ದಾರ ಒಂದು ಆಯುರ್ವೇದಿಕ್ ಮೆಡಿಸಿನ್ ಮನೆಮದ್ದು ಹೇಳಿಬಿಡ್ರಿ ಮೇಡಮ್. ಬಾಸ್ನ ಕೇಳ್ಬೇಕಂತ ಮಾಡಿದೆ, ನಿಮ್ಗೆ ಯಾವ್ದು ಸಿಗ್ತದಲ್ಲ ಮಲಬದ್ಧತೆಗ ಸ್ವಲ್ಪ ಅಂದ್ರೆ ನೀವು ತುಂಬಾ ರೊಟ್ಟಿ ಅಂದ್ರೆ ಆಹಾರ ಶೈಲಿನೇ ಚೇಂಜ್ ಮಾಡ್ಕೋಬೇಕಾಗುತ್ತೆ ಮಲಬದ್ಧತೆಗೆ. ಯಾಕಂದ್ರೆ ನಾವು ರೊಟ್ಟಿ ತಿನ್ನೋದು, ಖಾರ ತಿನ್ನೋದು ಅದೆಲ್ಲ ಮಾಡ್ತಾ ಹೋದ್ರೆ ಅಂದ್ರೆ ಮಲಬದ್ಧತೆ ಜಾಸ್ತಿ ಆಗುತ್ತೆ ಮಾರ್ನಿಂಗ್ ಟೈಮು. ಸ್ವಲ್ಪ ಉಷಾಪಾನ ಮಾಡಲ್ವಾ ನೀವು ಮಾರ್ನಿಂಗ್ ಮಾಡ್ತೀನಿ ಮೇಡಮ್. ಹಾ, ಬೆಳಿಗ್ಗೆ 2 ಅಥವಾ 3 ಲೋಟ ಬಿಸಿ ಬಿಸಿ ಹೂ ಬೆಚ್ಚಗಿನ ನೀರು ಕುಡಿಬೇಕು. ವಿಷಯ ಇಲ್ಲ, ಹಂಗ ಕೋಲ್ಡ್ ನೀರ ಕುಡಿತೀನಿ, ಹಂಗ ಸಾದಾ ನೀರ ಕುಡಿತೀನಿ ರೀ. ಕುಡಿಬಾರ್ದು ಸರ್. ಅದು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹೂ ಬೆಚ್ಚಗಿನ ನೀರನ್ನ, ಈ ಕಾಫಿ ಎಲ್ಲ ಕುಡಿತೀರಲ್ಲ ಆ ತರ ಕುತ್ಕೊಂಡು ನೀಟಾಗಿ ಒಂದೊಂದು ಸಿಪ್ಪನ್ನ ಕುಡಿತಾ ಬರ್ಬೇಕು. ಒಂದೊಂದು ಅರ್ಧ ಗಂಟೆ ತಗೊಂಡ್ರು ಪರವಾಗಿಲ್ಲ, 2-3 ಲೋಟ. ಬಿಸಿ ನೀರಿಗೆ ವೇಟ್ ಲಾಸ್ ಆಗೋದಿಲ್ಲ ಮೇಡಮ್? ಏನಿಲ್ರಿ? ಇಲ್ಲ ಸರ್, ಅದೇನಾಗಲ್ಲ, ಆ ತರ ಎಲ್ಲ ಏನು ತೊಂದ್ರೆ ಇಲ್ಲ. ಓಕೆ ಮೇಡಮ್, ಓಕೆ. ಅದು ಮಾಡ್ಬೋದು. ಇಲ್ಲಾಂದ್ರೆ ದ್ರಾಕ್ಷಿ ನೆನ್ಸಿಟ್ಕೊಳ್ಳಿ, ರಾತ್ರಿ ನೀರಲ್ಲಿ ನೆನ್ಸಿಟ್ಕೊಂಡು ಬೆಳಿಗ್ಗೆ ರುಬ್ಕೊಂಡು ಕುಡಿಯೋದು ಹಸಿ ಹೊಟ್ಟೆಲಿ, ಅದು ಕೆಲಸ ಮಾಡುತ್ತೆ. ಮತ್ತೆ ರಾತ್ರಿ ಸ್ವಲ್ಪ ಪಪ್ಪಾಯಿ ಹಣ್ಣು ಆ ತರದೆಲ್ಲ ತಿನ್ನೋದು ಅಭ್ಯಾಸ ಮಾಡ್ಕೋಬೇಕು. ರೊಟ್ಟಿ ಆ ತರ ಎಲ್ಲ ತಿಂದ್ರೆ ಒಂದ್ ಏಜ್ ತನಕ ಪರವಾಗಿಲ್ಲ, ಒಂದ್ 40 ವರ್ಷ ಆಯ್ತು ಅಂದ ತಕ್ಷಣ ಅದೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಮ್ಗೆ ಅಂದ್ರೆ ಜೀರ್ಣಕ್ರಿಯೆ ಕಡಿಮೆ ಆಗ್ತಾ ಹೋಗುತ್ತಲ್ಲ ಸರ್ ನಮ್ ದೇಹದಲ್ಲಿ, ಡೈಜೆಷನ್ ಬೇಗ ಆಗಲ್ಲ, ಆ ಕಾರಣದಿಂದ ಆ ತರ ಆಗ್ತಾ ಇರುತ್ತೆ. ಅದಕ್ಕೆ ಒಂದ್ ಏಜ್ ಆದ್ಮೇಲೆ ಸ್ವಲ್ಪ ಆಹಾರವನ್ನು ಲೈಟ್ ಆಗಿ ತಗೊಳ್ಳೋದು, ಸ್ವಲ್ಪ ಹಣ್ಣುಗಳನ್ನ ಜಾಸ್ತಿ, ತರಕಾರಿಗಳು, ಮೂಲಂಗಿ ಜ್ಯೂಸ್ ಮಾಡ್ಕೊಳ್ಳೋದು, ಸೌತೆಕಾಯಿ ಜಾಸ್ತಿ ತಿನ್ನೋದು, ನೀರನ್ನ ಜಾಸ್ತಿ ಕುಡಿಬೇಕು, ಆ ತರ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಮ್ಯಾಮ್ ನಂದೊಂದು ಕ್ವಶನ್ ಮೇಡಮ್, ಈ ಅಕ್ಕಿ ತೊಳೆದಿದ್ ನೀರು ಅಂದ್ರೆ ಈಗ ವಾಮಿಟಿಂಗ್ ಆಗೋ ಸ್ಥಿತಿ ಇದ್ದಾಗ, ಜ್ವರ ಬಂದಾಗ, ಮತ್ತೆ ಸುಸ್ತಾದಾಗ ಎಲ್ಲ ತಗೋಬಹುದು ಅಂತ ಹೇಳಿದ್ರಿ. ಅಂದ್ರೆ ಈಗ ಏನೋ ಸಿಂಪ್ಟಮ್ಸ್ ಇಲ್ಲ, ನಾರ್ಮಲ್ ಆಗಿ ಇದೀನಿ, ತಗೋಬಹುದಾ ನೀರನ್ನ? ತಗೋಬಹುದು. ಯಾಕಂದ್ರೆ ಈಗ ಬಿಸಿಲು ಇರುತ್ತೆ ನೋಡಿ, ಆ ಟೈಮಲ್ಲೆಲ್ಲ ನೀವು ಜ್ಯೂಸ್ ತರ ಕುಡಿಬಹುದಲ್ಲ, ನಿಮ್ ದೇಹಕ್ಕೆ ಕ್ಯಾಲ್ಸಿಯಂ ಸಿಗ್ತಾ ಇರುತ್ತೆ, ಮತ್ತೆ ದೇಹ ನಿರ್ಜಲೀಕರಣ ಆಗಿರುತ್ತೆ. ಈ ಬಿಸಿಲಿನ ವಾತಾವರಣಕ್ಕೆ ನೀರು ಕಡಿಮೆ ಆಗ್ತಾ ಹೋಗುತ್ತೆ ನಮ್ ದೇಹದಲ್ಲಿ, ಬಾಡಿ ಹೀಟ್ ಆಗ್ತಾ ಇರುತ್ತೆ, ಅವಾಗ ತಂಪಾಗುತ್ತೆ. ಮತ್ತೆ ನನಗೆ ಗೊತ್ತಿರೋ ಪ್ರಕಾರ ಅಕ್ಕಿ ಬೇಯಿಸಿದ ಗಂಜಿ ನೀರನ್ನ ಸೀರೆಗೆ ಹಾಕ್ಬೇಕು ಅನ್ನೋದು ಗೊತ್ತು, ನನ್ಗೆ ಗೊತ್ತಿರೋ ಸ್ಟಾರ್ಚ್. ಈ ಅಕ್ಕಿ ತೊಳೆದಿದ್ ನೀರನ್ನು ಹಾಕ್ಬೋದಾ ಸೀರೆಗೆ?
ಅದು ನಂಗೆ ಅಷ್ಟು ಐಡಿಯಾ ಇಲ್ಲ. ಅವ್ರು ಮೇಡಮ್ ಹಂಗ್ ಹೇಳಿದ್ರು, ನಾನು ಹಾ ಅಧ್ಯಯನ ಅದೇ ಮಾಡ್ಬೇಕು. ಹೇಳಿದ್ರು. ಅದಕ್ಕೆ ನನಗ್ ಹಾ. ಗೊತ್ತಿರೋ ಪ್ರಕಾರ ಹಾ ಗಂಜಿ ನಾ ಮಾಡಿದ ಗಂಜಿ ಸ್ಟಾರ್ಚ್, ಹೌದು ಗಂಜಿ ಹಾಕ್ಬಹುದು. ಹಿಂದೆಲ್ಲ ಉಪಯೋಗಿಸ್ತಾರು, ನಮ್ಮ ಹಾ ಅಜ್ಜಿಯವರೆಲ್ಲ ಅದು ಮಾಡೋರು. ಇದು ಯಾವ ತರ ಅಂದ್ರೆ ಅವ್ರು ಮೋಸ್ಟ್ಲಿ ಅದು ಪಾಲಿಶ್ ಆಗುತ್ತಲ್ಲ, ಒಂದ್ ಸ್ವಲ್ಪ ಶೈನಿಂಗ್ ಬರುತ್ತಲ್ಲ, ಕಲರು ಮಸಾಲ ಅಂತ ಯೂಸ್ ಮಾಡ್ತಾ ಇದ್ರು. ಹಾ ಹಾ ಆ ಅದೇ ತರ ಅಂದ್ರೆ ಅದ್ರ ನೀರಲ್ಲಿ ಅದ್ದಿ ಇಡ್ತಾ ಇದ್ರು, ಹೌದು ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ರು ಅನ್ಸುತ್ತೆ. ಸ್ಟಾರ್ಚ್ ಅಂದ್ರೆ ಅದು ಹೇಗಿರುತ್ತೆ ಹಾಗೆ ಕಾಟನ್ ಹೌದು. ಚೆನ್ನಾಗಾಗುತ್ತೆ, ಹಾ ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ರು. ಅದೇ ಇದು ಡೌಟ್ ಬಂತು, ಈ ಹಾ ನೀರನ್ನು ಯೂಸ್ ಮಾಡ್ಬೋದಾ ಅಂತ ನನಗ್ ಡೌಟ್ ಬಂತು. ಮಾಡ್ತಾ ಇದ್ರಂತಲ್ಲ ಅವರು, ಅಂದ್ರೆ ಇರ್ಬೋದು ಅಲ್ವಾ, ನಮ್ಗೂ ಹಾ ಗೊತ್ತಿಲ್ಲ ಆದಷ್ಟು. ಹೌದೌದು. ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಜ್ಯೋತಿ ಹೆಮ್ಮಾರ್ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಡಿ. ನಮಸ್ತೆ ಮೇಡಮ್. 3 ಮಾಸ್ಟರ್ ಚೆನ್ನಾಗಿ ವಿಷಯನ ತಿಳಿಸಿದ್ರಿ ಮೇಡಮ್. ನನಗೆ ಶಶಿಕಲಾ ಮೇಡಮ್ ಹೇಳಿದ್ದು ನೀವ್ ಹೇಳಿದ್ ನಂಗೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಮೇಡಮ್. ಅದೇ ಕ್ವಶನ್ ಇನ್ನೊಂದ್ಸತಿ ಕೇಳ್ತಿದೀನಿ. ಯಾರಿಗೆ ಮೇಡಮ್? ಶಶಿಕಲಾ ಮೇಡಮ್ ಅವ್ರು ಕೇಳಿದ್ರಲ್ಲ, ಓಕೆ ಧ್ಯಾನಕ್ ಕುತ್ಕೊಳ್ಳೋವಾಗ ಒಂದು ಥಾಟ್ ಬಿಡ್ರಿ ಅಂದ್ರೆ, ನಾನು ಈ ಪ್ರಪಂಚಕ್ಕೆ ನಾನು ಎದಕ್ಕೋಸ್ಕರ ಬಂದಿದ್ದೀನಿ ಅಂದ್ರೆ ನನ್ನ ಆತ್ಮ, ನಾನು ಎದಕ್ಕೋಸ್ಕರ ಬಂದೀನಿ, ನಾನು ಯಾಕೆ ಬಂದ ಉದ್ದೇಶ ಏನು ಅಂತ ಥಾಟ್ ಒಂದ್ ಫಸ್ಟಿಗೆ ಬಿಟ್ಟು ನೀವು ಧ್ಯಾನಕ್ಕೆ ಕುತ್ಕೊಳ್ರಿ. ನಾನು ಈ ಕ್ವಶನ್ ಕೇಳಿದ್ದೆ ಮೇಡಮ್. ಅವಾಗ ಸರ್ ಆ ತರ ಹೇಳಿದ್ರು. ನೀವ್ ನೋಡಿದ್ರೆ ಇದು ಅವ್ರು ಶಶಿಕಲಾ ಕೇಳಿದಾಗ ಇಲ್ಲ ಇದು ಈ ತರ ಮಾಡಂಗಿಲ್ಲ, ಅಂದ್ರೆ ನಿಶಬ್ದವಾಗಿ ನೀವ್ ಏನು ಯೋಚನೆ ಮಾಡ್ದೇನೆ ಕುತ್ಕೊಳ್ರಿ ಅಂತ ಹೇಳ್ತಿದ್ದೀರಲ್ಲ, ನಂಗೆ ಇದು ಇನ್ನು ಕನ್ಫರ್ಮ್ ಆಗಿಲ್ಲ ಮೇಡಮ್. ಈಗ ಹೇಳಿದ್ರಲ್ಲ ಮೇಡಮ್ ಮಧುರಾ ಹ್ಮ್ ಮೇಡಮ್, ಮಧುರಾ ಹೆಗ್ಡೆ ಮೇಡಮ್ ಮಾತಾಡ್ತೀರಾ? ಹಾ ಅದೇ ಅವರು ಅಂದ್ರೆ ಸರ್ ಹೇಳಿದ್ದೇನು ಅಂದ್ರೆ, ಧ್ಯಾನ ಕೂತವ್ರ ನಾನು ಏನೂ ಅಲ್ಲ ಶೂನ್ಯ ಅಂತ ಕುತ್ಕೊಳ್ಳಿ ಅಂತ ಅವ್ರು ಹೇಳಿರೋದು. ಅಂದ್ರೆ ಏನೂ ಇಲ್ಲ, ನಾನು ಈ ದೇಹನೇ ಅಲ್ಲ ಅಂತ ಸುಮ್ನೆ ಕೂತ್ ಬಿಡೋದು ಅಂತ. ಇದು ಒಂದು ನನ್ನ ಯೂಟ್ಯೂಬ್ ಅಲ್ಲಿ ನಿಮ್ದು ಇದು ಇನ್ನೊಂದು ಇದು ಚಾನಲ್ ಅಲ್ಲಿ ಅವರು ಹಂಗೆ ಹೇಳಿದ್ರು. ಇದು ಮಹಾತ್ಮ ಫೌಂಡೇಶನ್ ಇನ್ನೊಂದು ಚಾನಲ್, ಅವ್ರು ಹಂಗೆ ಅವ್ರೇನೋ ಥಾಟ್ ಬಿಟ್ಟಿದ್ರಂತೆ. ಅಂದ್ರೆ ನಾನು ಜನಕ್ಕೋಸ್ಕರ ಸೇವೆ ಮಾಡ್ತೀನಿ ಅಂದ್ರೆ ಸ್ಟಾರ್ಟಿಂಗ್ ಕುತ್ಕೊಳ್ಳುವಾಗ ಒಂದು ಥಾಟ್ ಬಿಟ್ಟು ಕುತ್ಕೋಬೇಕು, ಹಂಗೆ ಖಾಲಿ ನೀವು ತಪ್ಪಿಲ್ಲ, ಸಂಕಲ್ಪ ತಪ್ಪಿಲ್ಲ. ಇದ್ದಾಗ ಮಾಡ್ಬೇಕು ಮೇಡಮ್. ಹಾ ಅದು ನೀವು ಸಂಕಲ್ಪ ಇದ್ದಾಗ. ಸಂಕಲ್ಪ ಧ್ಯಾನ ಅಂತ 21 ದಿವಸ ಅಥವಾ 42 ದಿವಸ ಮಾಡಕ್ ಹೇಳ್ತಾರೆ. ಆ ಸಂಕಲ್ಪ ಧ್ಯಾನ ಮಾಡಿದಾಗ ನೀವು ಮಾಡ್ಕೋಬಹುದು. ಅದೇ ಕೇಳಿದ್ದು. ಸಂಕಲ್ಪ ಧ್ಯಾನ ಇದ್ದಾಗ ಮಾಡ್ಕೋಬಹುದು. ಬೇಕಾದ್ರೆ ಒಂದು ಥಾಟ್ ಅಥವಾ ಒಂದು ಸಂಕಲ್ಪ ಇಟ್ಕೊಂಡು ಕುತ್ಕೋಬಹುದು, ಅದು ತೊಂದ್ರೆ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಕೊಂಡು ಆಮೇಲೆ ನಾನ್ ಯಾರಲ್ಲ ಅಂತ ಹೇಳ್ಕೊಂಡು ಬಿಟ್ಬಿಡೋದು, ಯೂನಿವರ್ಸಿಟಿ ಬಿಟ್ಟು ಕುತ್ಕೊಂಡ್ಬಿಡೋದು, ಹಂಗೂ ಮಾಡ್ಬೋದು, ತೊಂದ್ರೆ ಇಲ್ಲ. ಈಗ ಏನು ಇಲ್ಲ, 0 ಥಾಟ್ ಅಲ್ಲಿ ಕೂತ್ಕೋಬಹುದು. ಸರಿ ಮೇಡಮ್, ಕನ್ಫರ್ಮ್ ಆಯ್ತು. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ಲಕ್ಷ್ಮೀದೇವಿ ಪಂಡಿತ್ ಏನೋ ಹೇಳ್ತಾರೆ ಕೇಳಿ, ಅದಕ್ಕೆ ಅದ್ಭುತವಾಗಿ ಕೊಡ್ಬೋದು. ನಮಸ್ತೆ ನಮಸ್ತೆ ಎಲ್ರಿಗೂ. ಇಬ್ಬರ ಪ್ರಶ್ನೆನೂ ಚೆನ್ನಾಗಿದೆ. ಇಬ್ಬರ ಪ್ರಶ್ನೆಲ್ಲೂ ಉತ್ತರನೂ ಇದೆ. ನಾವ್ ಫಸ್ಟ್ ಧ್ಯಾನ ಕುತ್ಕೋಬೇಕಾದ್ರೆ ನಮ್ಗೆ ಏನು ಇಲ್ಲ ಅಂದ್ರೆ 0 ಸ್ಟೇಟ್ ಅಲ್ಲಿ ಏನು ಶೂನ್ಯವಾಗಿ ಕುತ್ಕೋಬೇಕು, ಆಯ್ತಾ. ಧ್ಯಾನ ಮಾಡ್ಬೇಕು ಅಂದಾಗ ನಮ್ಗೆ ಇರೋ ಸಮಯ ನಮ್ಗೆ ಏನಾರು ಬೇಕಾಗುತ್ತೆ, ಅದು ಹೇಳ್ದಂಗೆ ಸಂಕಲ್ಪ ಬೇಕಾಗುತ್ತೆ. ನಮ್ಗೆ ಏನಾರು ಆಸೆ ಇರ್ತದೆ, ಆಸೆನ ಅನ್ಕೊಂಡ್ ಕುತ್ಕೋಬೇಕು. ನಮ್ಮ ಮನಸ್ಸಲ್ಲಿ ಆತರ ಯೋಚನೆ ಮಾಡ್ಕೊಂಡು ನಮ್ಮ ಮನಸ್ಸಿನ ತಾಟನ್ ತಗೊಂಡು ಧ್ಯಾನ ಕುತ್ಕೋಬೇಕು, ಆದ್ರೆ ಉತ್ತರ ಸಿಗುತ್ತೆ ನಮ್ಗೆ. ಈಗ ನಾವ್ ಎಲ್ಲೆಲ್ಲ ಹೋಗ್ತಿರೋದಕ್ಕಿಂತ ನಮ್ಮಲ್ಲಿ ನಾವು ಪ್ರಶ್ನೆ ಹಾಕೊಂಡ್ ಕುತ್ಕೋಬೇಕು. ನಮ್ಗೆ ಏನು ಬೇಡಪ್ಪ ಅಂದಾಗ ಕುತ್ಕೋಬಿಡ್ಬೇಕು ಮೇಡಮ್. ಪದೇ ಅದನ್ನೇ ನೆನ್ಪು ಮಾಡ್ಕೋತಾ ಇರೋದು ಅಲ್ಲ. ಸಂಕಲ್ಪ ಅಂದ್ರೆ ಈಗ ನಾನ್ ಹಿಂಗ್ ಹೇಳ್ಕೊಂಡಿದೀನಿ ಅಂತ ಅದನ್ನೇ ಹೇಳ್ಕೊತ ಇರೋದಲ್ಲ, ಒಂದ್ಸತಿ ಹಾಕೊಂಡ್ ಕುತ್ಕೋಬೇಕು, ಮಾಡ್ಬಿಟ್ಟು ಬಿಟ್ಬಿಡ್ಬೇಕು. ಮತ್ತೆ ಆಲೋಚನೆ ಬರ್ತಾರೆ, ಬಿಟ್ಬಿಡೋದು. ನಮ್ಗೇನು ಬೇಡ ಅಂದಾಗ, ನಮ್ಗೇನು ಬೇಡಪ್ಪ ಅಂದಾಗ ಕುತ್ಕೊಂಡ್ಬಿಡಿ. ಶೂನ್ಯ ಸ್ಥಿತಿಲ್ಲ, ನಾನು ಅಲ್ಲ ನನ್ನದಲ್ಲ ಅಂತ ಕುತ್ಕೊಂಬಿಡಿ. ನಾನು ಅಲ್ಲ ಯಾರು ಅಲ್ಲ ಅಂತ ಕುತ್ಕೊಂಬಿಡಿ, ಶೂನ್ಯ ಕುತ್ಕೊಂಬಿಡಿ. ನಮ್ಗೆ ಏನಾದ್ರು ಬೇಕು ಅನ್ಸ್ದಾಗ ನಾವ್ ಕೇಳೋಣ, ನಮ್ಮ ಅಮ್ಮನ ಹತ್ರ ಎಲ್ಲ ನಂಗೆ ಇದು ಬೇಕು ಅಂತ ಹಠ ಮಾಡಲ್ವಾ ನಾವು ಕೇಳ್ಕೊಳ್ತೀವಲ್ಲ, ಹಿಂಗ್ ಬೇಕು ಅಂತ ಹೇಳಿ. ಅದೇ ತರ ನಂಗೆ ಹಿಂಗ್ ಬೇಕು, ಇದಕ್ಕೆ ಉತ್ತರ ಕೊಡು ಅನ್ಕೊಂಡು ಆತರ ಯೋಚನೆ ಮಾಡಿ ಕುತ್ಕೊಳ್ಳಿ ಧ್ಯಾನಕ್ಕೆ, ಅಷ್ಟೇ. ನಂಗೆ ಗೊತ್ತಿಲ್ಲ ಮೇಡಮ್. ಶಶಿಕಲಾ ಮೇಡಮ್, ನನ್ಗೆ ಇವ್ರು ಸರ್ ಕೇಳಿದ್ರಲ್ಲ ರೇಷನ್ ಅಕ್ಕಿದು ಉಪಯೋಗಿಸ್ಬೇಕು ಮಾಡ್ಬೋದಾ ಅಂತ. ಈ ರೇಷನ್ ಅಕ್ಕಿಲಿ ತುಂಬಾ ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಇಟ್ ಈಸ್ ನಾಟ್ ಗುಡ್ ಟು ಯೂಸ್ ದಟ್. ಅದ್ರದ್ದು ನೀರ್ನ ಯೂಸ್ ಮಾಡದೇ ಇರೋದೇ ಒಳ್ಳೇದು. ಒಂದ್ 10 ಸಲ ತೊಳೆದ್ರು ಇರುತ್ತೆ ಮೇಡಮ್. ಅದ್ರಲ್ಲಿ ಜಮಾಕ್ಷ ಅಲ್ಲ, ಊಟ ಮಾಡಿದ್ರು ಅದೇನು ಮಾಡಕ್ಕಾಗಲ್ಲ. ಆದ್ರೆ ಅಕ್ಕಿ ತೊಳೆದ್ ನೀರು ಅದನ್ನಾರು ಕುಕ್ ಮಾಡ್ತಾರೆ, ಇದನ್ನ ಡೈರೆಕ್ಟ್ ಆಗಿ ಕುಡಿಯೋದಲ್ವಾ. ಇಟ್ ಈಸ್ ನಾಟ್ ವೈಸ್ ಅಂತ ನನ್ಗೆ ಅನಿಸ್ತು. ಅದಕ್ಕೆ ಇಮಿಡಿಯೇಟ್ ಆಗಿ ಹ್ಯಾಂಡ್ ರೈಸ್ ಮಾಡಿದೆ. ಒಂದು ಹೆಚ್ಚಾಗಿ ಏನು ಮೇಡಮ್ ಗೊತ್ತಾ, ನೈಸರ್ಗಿಕವಾಗಿ ಬೆಳೆದಿದ್ದು ಸಾವಯವ ಕೃಷಿಯಿಂದ ಬೆಳೆದಿರ್ತೀವಲ್ಲ, ಆ ಅಕ್ಕಿ ತುಂಬಾ ಒಳ್ಳೇದು. ಈ ತರ ಔಷಧಿ ರೂಪದಲ್ಲಿ ಉಪಯೋಗಿಸ್ಲಿಕ್ಕೆ
ಈಗ ಹೌದು. ತುಂಬಾ ಇದೆ ನೋಡಿ, ಕೆಂಪಕ್ಕಿ ಬ್ರೌನ್ ರೈಸ್ ಅಂತ ಮನೆಯಕ್ಕಿ ಬರುತ್ತೆ. ಮನೆಯಕ್ಕಿ ಆದ್ರೆ ಹಾ, ಬೆಸ್ಟ್. ಅವರೇ best. ಬಿಡಿಸ್ತಾರೆ ನೋಡಿ. ಹಾ ಮಿಲ್ ಅದೇ ಈ ಅಲ್ಲಿ. ಬೇರೆದೆಲ್ಲ ತುಂಬಾ ಒಳ್ಳೇದಲ್ಲ, ಅಂದ್ರೆ ಬೇರೆ ಈ ಹೌದು ತರ ಅಂದ್ರೆ ಆ ಇದಕ್ಕೆಲ್ಲ ಉಪಯೋಗಿಸ್ಬೋದು ಅಷ್ಟೇ, ಬಿಟ್ರೆ ಈ ನಮ್ಮ ತಿನ್ಲಿಕ್ಕೆ ಬೇಕಾಗಲ್ಲ ಅದು. ಹೌದು. ಆಮೇಲೆ ಇನ್ನೊಂದು ಅವರು ಇದಕ್ಕೆ ಹೇಳಿದ್ರಲ್ಲ, ಕಾನ್ಸ್ಟಿಪೇಷನ್, ಮೆಂತ್ಯ ಪೌಡರ್ ತುಂಬಾ ಯೂಸ್ ಆಗುತ್ತೆ. ಇನ್ನು ಪಪ್ಪಾಯ, ಬನಾನಾ ನೀವ್ ಹೇಳಿದ್ರಿ. ಹಾಗೇನೆ ಬೆಂಡೆಕಾಯಿ, ಫೈಬ್ರಸ್ ಫುಡ್ ಏನಿದೆ, ಸೊಪ್ಪುಗಳು, ನುಗ್ಗೆಕಾಯಿ, ಹೌದು. ಅವೆಲ್ಲ ಕಾನ್ಸ್ಟಿಪೇಷನ್ ಗೆ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ದೆ. ಅದೇ ಮತ್ತೆ ಇದು ಅಷ್ಟೇ ಮೇಡಮ್, ಮೂಲಂಗಿ, ಸೌತೆಕಾಯಿ ಎಲ್ಲ ಹೌದು. ಫೈಬರ್ ಅಲ್ಲ, ಅದಷ್ಟು ಯೂಸ್ ಆಗುತ್ತೆ. ಹೌದು. ಏನು ಆಗ್ಲಿಲ್ವಾ, ಈ ದ್ರಾಕ್ಷಿ ಹಣ್ಣು ನೆನ್ಸಿಟ್ಕೊಂಡು ಒಣ ದ್ರಾಕ್ಷಿಯನ್ನು ಬೆಳಿಗ್ಗೆ ಎದ್ದು ಜ್ಯೂಸ್ ಮಾಡ್ಕೊಂಡು ಕುಂದ್ರು ಅದನ್ನು ಇದಾಗುತ್ತೆ. ಹೌದು. ಮತ್ತೆ ಒಂದ್ ಏಜ್ ಮೇಡಮ್, ನಮ್ದು ಆಹಾರ ಶೈಲಿನ ಚೇಂಜ್ ಮಾಡ್ಕೋಬೇಕಾಗತ್ತೆ. ವಾಕಿಂಗ್ ಮಾಡೋದ್ರಿಂದ ಯೋಗಾಸನ ಮಾಡ್ಬೇಕು, ಎಕ್ಸರ್ಸೈಸ್ ಮಾಡ್ಲೇಬೇಕು ಮೇಡಮ್. ಒಂದು ಏಜ್ ಆದ್ಮೇಲೆ ಒಂದಿಷ್ಟು ಇಟ್ಕೋಬೇಕಾಗತ್ತೆ. ಅದೇ ಈ ಮಲಾಸನ ಎಲ್ಲ ಮಾಡಿದ್ರೆ ಸ್ವಲ್ಪ ಬೇಗ ಇದಾಗುತ್ತೆ ಅಂತ ಹೇಳ್ತಾರೆ. ಹೌದು. ಈ ತಿರುಚು ಆಸನಗಳಿರುತ್ತಲ್ಲ, ಈ ಟ್ವಿಸ್ಟಿಂಗ್ ಆಸನಗಳು ಉಪಯೋಗ ಆಗತ್ತೆ. ಇದಕ್ಕೆ ಡೈಜೆಷನ್ ಅಂಡ್ ಕಾನ್ಸ್ಟಿಪೇಷನ್ ಎಲ್ಲದಕ್ಕೂ ತಿರುಚು ಆಸನಗಳು ಉಪಯೋಗ ಆಗುತ್ತೆ ಮೇಡಮ್. ಓಕೆ ಥ್ಯಾಂಕ್ ಯು. ಎಲ್ರು ಸೂಪರ್ ಆಗಿ ತಿಳಿಸಿದಿರ. ಥ್ಯಾಂಕ್ ಯು, ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಶಶಿಕಲಾ ಮ್ಯಾಮ್. ಮಾಸ್ಟರ್ಸ್, ಈಗ ಜ್ಯೋತಿ ಹಂಜನ್ ಮೇಡಮ್ ಲೆಫ್ಟ್ ಮಾತಾಡಿ. ಲಕ್ಷ್ಮೀದೇವಿ ಪಂಡಿತ್ ಒಂದೇನೋ ಇದೆಯಂತ ಅವ್ರದ್ದು. ಏನಿಲ್ಲ, ಅವರು ಇದು ಕಾನ್ಸ್ಟಿಪೇಷನ್ ಹೇಳ್ತಿರಲ್ಲ, ಕಾನ್ಸ್ಟಿಪೇಷನ್ಗೆ ಅದು ಮೇಡಮ್ ಕರೆಕ್ಟ್ ಆಗಿದೆ. ನಿಮ್ಗೆ ಅಷ್ಟು ಅರ್ಜೆಂಟ್ ಇದ್ರೆ ಬೇಕಾದ್ರೆ ಒಂದ್ ಚಮಚ ಹರಳೆಣ್ಣೆ ಅಥವಾ ತುಪ್ಪ ಅಥವಾ ಕೊಬ್ಬರೆಣ್ಣೆ ಹಾಕೊಂಡು ಬಿಸಿಯಾಗಿ ಕುಡ್ದ್ಬಿಡಿ. ಜೊತೆಗೆ ಅದನ್ನು ಮಾಡಿ ಒಳ್ಳೇದಾಗುತ್ತೆ. ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ತುಪ್ಪ ಅಂದ್ರೆ ಶುದ್ಧವಾದ್ದು, ಎಂತೆಂತಲ್ಲ, ಶುದ್ಧವಾದ ಹರಳೆಣ್ಣೆ, ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಯಾವ್ದಾರು ಹಾಕೊಂಡು ಒಂದ್ ನಿಮ್ಮ ಕೆಪಾಸಿಟಿ 1 ಚಮಚ 2 ಚಮಚ ಹಾಕೊಂಡು ಬಿಸಿ ಹಾಕೊಂಡು ಕುಡೀರಿ. ಅಷ್ಟೇ ಮೇಡಮ್. ಯಾವ್ದು ಸಿಕ್ಕಿಲ್ಲ ಅಂದ್ರೆ ತ್ರಿಫಲ ಚೂರ್ಣ ಕುಡಿದ್ರು ಕಡಿಮೆ ಆಗುತ್ತೆ. ಹೌದು. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಜ್ಯೋತಿ ಮೇಡಮ್ ಲೆಫ್ಟ್ ಆಗಿದ್ದಾರೆ. ನಾನೇ ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ತೀನಿ. ಮಾಸ್ಟರ್ ಸಣ್ಣಗೌಡ ಸರ್ ಬಂದು ನಮ್ಮ ದೇಸಿ ಹಸುವಿನ ಉತ್ಪನ್ನಗಳ ಬಳಕೆ ಯಾವ ತರ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಮಧುರಾ ಹೆಗ್ಡೆ ಮೇಡಮ್ ಬಂದು ಅಕ್ಕಿ ತೊಳೆದ ನೀರಿನ ಮಹತ್ವ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೆ ನಮಗೂ ಸಹ ಚೆನ್ನಾಗಿ ಅರ್ಥ ಆಗಿದೆ. ಆ ಅರ್ಥ ಆಗಿದ್ರಿಂದನೇ ಇಷ್ಟೊಂದು ಕ್ವಶನ್ ಆನ್ಸರ್ಸ್ ಎಲ್ಲ ಬಂತು ಅಂತ ನಾನು ಅನ್ಕೊಂಡಿದೀನಿ. ಏನು ಅರ್ಥ ಆಗಿಲ್ಲ ಅಂದಾಗೂ ಅಲ್ಲಿ ಕ್ವಶನ್ಸ್ ಬರೋದಿಲ್ಲ. ಏನಾನ ಅರ್ಥ ಆಗೈತೆ ಅಂದಾಗ್ಲೇ ಎಲ್ಲರಿಗೂ ಕ್ವಶನ್ ಅಂದ್ರೆ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ಬರುತ್ತೆ. ನೀವು ಸಹ ತುಂಬಾ ಸಹಕರಿಸಿ ಎಲ್ಲಾ ಕ್ವಶನ್ಸ್ ಗಳಿಗೂ ಸಹ ಪರಿಹಾರ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು. ಹಾಗೇನೆ ನಮ್ಮ ಸಣ್ಣಗೌಡ ಸರಿಗೂ ಮತ್ತೆ ಮಧುರಾ ಮೇಡಮ್ ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು. ನಿಮ್ಗೂ ಕೂಡ ಮೇಡಮ್, ಲಕ್ಷ್ಮಿ ಮೇಡಮ್, ನೀವು ಕೂಡ ತುಂಬಾ ಚೆನ್ನಾಗಿ ಮಾಡಿದಿರ. ನೀವು ಚೆನ್ನಾಗಿ ಇವತ್ತು ಮಾಹಿತಿ ಕೊಟ್ಟಿದ್ದೀರಾ. ನಿಮ್ಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಇಲ್ಲಿ ತನಕ ನೀವು ಸಹ ಸಹನೆಯಿಂದ ಕೂತು ಕ್ವಶನ್ ಆನ್ಸರ್ ನಿಮ್ಗೆ ತಿಳಿದಿರೋ ಅಂತ ಉತ್ತರಗಳನ್ನ ನೀವು ಹಂಚ್ಕೊಂಡಿದ್ದೀರಾ. ಕೇಳ್ಬೇಕು ಅಂದಿದ್ ಕ್ವಶನ್ಸ್ ನೀವು ಮಾಡಿದೀರಾ. ಇಲ್ಲಿ ಯಾರಿಗೂ ಗೊತ್ತಿರೋ ಅಂತವ್ರೆ ಯಾರು ಇಲ್ಲ, ಇಲ್ದೇ ಇರೋ ಅಂತವ್ರು ಯಾರು ಇಲ್ಲ. ಅವ್ರವ್ರಿಗೆ ಗೊತ್ತಿರೋ ಅಂತದ್ದು ಅವ್ರವ್ರು ತಿಳಿಸಿದೀರಾ. ನೀವು ಚೆನ್ನಾಗಿ ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದೀರಾ ಅಂತ ನಾನ್ ಭಾವಿಸಿದೀನಿ ಮಾಸ್ಟರ್. ನಿಮ್ಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೇನೆ ನಮ್ಗೆಲ್ಲ ಈ ವೇದಿಕೆಯನ್ನ ನಿರ್ಮಾಣ ಮಾಡ್ಕೊಟ್ಟಿರ್ತಕ್ಕಂತ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ ಅವರಿಗೂ ಅವರ ಸಿಬ್ಬಂದಿ ವರ್ಗದ ಸರ್ಗ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ತಾ ಇದೀವಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್.